श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओं सृष्टिस्थित्यप्ययेह नीतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलवर्णनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृगां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रभुरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहं चित्रैः पदैश्च गम्भीरैः वाक्यैर्मानैरखण्डितैः गुरुभावं विञ्जयन्ति भाति श्रीजयतीर्थवाक् प्रणवत्कामधेनुं च भजत्सुरतरूपमं श्रीभावबोधकृत्पादचिन्तामणिमुपास्महे अनधीत्यमहाभाष्यं व्याख्यातं यदनुग्रहात् वन्दे तं विधिना सत्यनिधिं सज्ञानसिद्धये सत्यनाथगुरुः पातु योधीरो नवचन्द्रिकां नवामृतगदातीर्थताण्डवादिविजयकृपत् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे श्रीसत्यवरदुग्धाब्धेः उत्थिता जगतीतले सुधा श्रीसत्यधर्माख्या पावयेत् स्मरतः सतः सत्याभिज्ञकराब्दोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् श्रीमत्सत्यात्मतीर्थस्वामी श्रीपादगुरुभ्यो नमः हरिः ओम्। ನಿನ್ನೆ ದಿನ ಆ ನಿಮಿಚಕ್ರವರ್ತಿಗೆ ಕವಿಗಳು ಹೇಳಿರ್ತಕ್ಕಂತಹ ಭಾಗವತ ಧರ್ಮಗಳನ್ನು ತಿಳಿದಿವಿ. ಇನ್ನೂ ಒಂದು ಭಾಗವತ ಧರ್ಮವನ್ನು ಕವಿಗಳು ಉಪದೇಶವನ್ನು ಮಾಡ್ತಾರೆ. ಇನ್ನೊಂದು ಭಾಗವತ ಧರ್ಮದ ಉಪದೇಶವನ್ನು ಕವಿಗಳು ಮಾಡ್ತಾರೆ. ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೇಃ ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೆ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜೋ ನಿಚರೇದ ಸಂಗಃ. ತುಂಬ ಅದ್ಭುತವಾದಂತಹ ಮಾತು. ನಾವು ಪ್ರತಿನಿತ್ಯ ಇಲ್ಲಿ ಹೇಳುವಂತಹ ಈ 9 ಜನ ಯತಿಗಳಿದ್ದಾರಲ್ಲ, ಒಂದೊಂದು ಶ್ಲೋಕವನ್ನು ನೋಡಬೇಕಾದ್ರೆ ಭಯ ಆಗ್ತದೆ. ಏನು ಎಂಥ ಮಹಾನುಭಾವರು ಇವರು, ಎಂತಹ ಅತ್ಯದ್ಭುತವಾದಂತಹ ವಿಷಯಗಳನ್ನು ನಮಗೆ ಕೊಟ್ಟಿದ್ದಾರೆ ಅಂತ. ಎಲ್ಲ ಹೇಳಲಿಕ್ಕೆ ಸಮಯ ಇಲ್ಲ, ಆದರೆ ಅಷ್ಟು ಅದ್ಭುತವಾದಂತಹ ವಿಷಯಗಳನ್ನು ಇಲ್ಲಿ ವೇದವ್ಯಾಸ ದೇವರು ಜೋಡಿಸಿ ನಮಗೆ ಪರಮಾನುಗ್ರಹವನ್ನು ಮಾಡಿದ್ದಾರೆ. ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೇಃ. ಪರಮಾತ್ಮನ ಅತ್ಯದ್ಭುತವಾದಂತಹ ಏನು ಹೆಸರಿದೆಯಲ್ಲ, ಪುರುಷೋತ್ತಮ, ಅಚ್ಯುತ, ಅನಂತ, ಗೋವಿಂದ, ನಾರಾಯಣ, ಜನಾರ್ದನ ಇತ್ಯಾದಿ ಪರಮಾತ್ಮನ ಸುಭದ್ರವಾದಂತಹ ರಕ್ಷಣೆಯನ್ನು ಕೊಡುವಂತಹ ಯಾವ ನಾಮವನ್ನು ನಾವು ಉಚ್ಚಾರಣೆ ಮಾಡೋದರಿಂದ ನಮಗೆ ಎಲ್ಲ ವಿಧವಾದಂತಹ ರಕ್ಷಣೆ ಸಿಗುತ್ತೋ ಅಂತಹ ನಾಮಗಳನ್ನು ಶೃಣ್ವನ್ ಕೇಳಬೇಕು, ಕೇಳ್ತಾ ಇರಬೇಕು. ಯಾಕೆ ರಕ್ಷಣೆ ಸಿಗತ್ತೆ ಅನ್ನಲಿಕ್ಕೆ ಎಷ್ಟು ಜನ ನಿದರ್ಶನ. ಉದಾಹರಣೆಗೆ ಹೇಳಬೇಕಾದರೆ ಪ್ರಹ್ಲಾದರಾಜರೇ, ಅವರಿಗೆ ಯಾರ ಮೇಲೂ ವಿಶ್ವಾಸ ಇರ್ತಿದ್ದಿಲ್ಲ. ಸ್ವಂತ ತಂದೆಯೇ ಪರಮಾತ್ಮನ ದ್ವೇಷವನ್ನು ಮಾಡ್ತಾ ಇದ್ದ. ಇವರು ಮಹಾನುಭಾವರು, ತಾವು ಒಂಥರ ಅಂತಾನೆ ಜಾತೋಯಂ ಕಂಟಕದ್ರುಮಃ ಅಂತ. ರೋಜಾ ಹೂವಿನ ಮಧ್ಯದಲ್ಲಿ ಮುಳ್ಳು ಬೆಳೆದಂಗೆ ನಮ್ಮ ವಂಶದಲ್ಲಿ ಒಂದು ಮುಳ್ಳಿದ್ದಂಗೆ ಬೆಳೆದಿದ್ದೀಯ ನೀನು ಅಂತ ರೀತಿಯ ಬೈತಾನೆ ಪ್ರಹ್ಲಾದರಾಜರನ್ನ ಹಿರಣ್ಯಕಶಿಪು. ಯಾಕೆ ಅಂತಂದರೆ ಅಷ್ಟು ಪರಮಾತ್ಮನ ದ್ವೇಷ, ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಮಾಡೋರಂದರೆ ದ್ವೇಷ. ಅಷ್ಟು ದ್ವೇಷ ಮಾಡೋನು ಮಾಡ್ತಾ ಇದ್ದ. ಆದರೆ ಇವರು ಮಾತ್ರ ಅವನಿಗೆ ಎಷ್ಟು ಹೇಳಿದರೂ ಕೇಳುತ್ತಿದ್ದಿಲ್ಲ. ಇವರು ಮಾತ್ರ ಇವ್ರ ಪಾಟಿಗೆ ಅವರು ಪ್ರತಿನಿತ್ಯದಲ್ಲೂ ಕೂಡ ಪರಮಾತ್ಮನ ಸ್ಮರಣೆ ಮಾಡೋದು. ಏನಪ್ಪ ಏನು ಕಲ್ತೀನಿ ಗುರುಗಳ ಹತ್ರ ಅಂದರೆ ಪರಮಾತ್ಮನ ನಾಮಸ್ಮರಣೆಯನ್ನು ಹೇಳೋದು, ಪರಮಾತ್ಮನ ಸ್ತೋತ್ರಗಳನ್ನು ಹೇಳೋದು ಮಾಡೋದು ನೋಡಿ ತಲೆಗೆಟ್ಟು ವಿಚಿತ್ರವಾಗಿ ಅವರ ಮೇಲೆ ಬಹಳ ವಿಧವಾಗಿರ್ತಕ್ಕಂತಹ
ಕೆಟ್ಟ ಕರ್ಮಗಳನ್ನು ಸಾಯಲಿಕ್ಕೆ ಸಾಯಿಸುವಂತಹ ಎಲ್ಲ ಕೆಲಸಗಳನ್ನು ಮಾಡಿದ. ಆದರೆ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಅವರು ಮಾಡಿದಂತಹ ಒಂದೇ ಒಂದು ಕೆಲಸ ಅಂದರೆ ಏನಂತಂದರೆ ನಾರಾಯಣ ನಾರಾಯಣ ನರಸಿಂಹ ನರಸಿಂಹ ಅಂತ ಕೇವಲ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡೋದರಿಂದಲೇ ಸರ್ವ ರಕ್ಷಣೆ ಸಿಕ್ಕಿಬಿಟ್ಟಿದೆ. ವಾಪಸ್ ಏನಾಗಿದೆ ಅಂತಂದರೆ ಇವರನ್ನು ಕೊಲ್ಲಲಿಕ್ಕೆ ಯಾರು ಹೋದ್ರಲ್ಲ, ಯಾವ್ಯಾವ ರೀತಿ ಕೊಲ್ಲಲಿಕ್ಕೆ ಹೋದ್ರಲ್ಲ ಅವರು ಸಾಯ್ತಾ ಬಂದರು, ಇವರು ಬದುಕ್ತಾ ಬಂದರು. ಹಾವಿನಿಂದ ಕಚ್ಚಿಸ್ಲಿಕ್ಕೆ ಬಂದವನು ವಾಪಸ್ ಅವನಿಗೆ ಹಾವು ಕಚ್ಚಿಬಿಡ್ತು. ಬೆಟ್ಟದಿಂದ ದಬ್ಬಲಿಕ್ಕೆ ಬಂದವನು ಅವನು ವಾಪಸ್ ಬಿದ್ದು ಇವ್ರು ಬದುಕಿಬಿಟ್ರು. ನೀರಲ್ಲಿ ದಬ್ಬಲಿಕ್ಕೆ ಹೋದರು, ಏನೇನೋ ಮಾಡಿದ್ರು. ಏನು ಮಾಡಿದ್ರು, ಯಾವ್ಯಾವ ರೀತಿಯಾಗಿ ಕೆಟ್ಟನ್ನು ಮಾಡಲಿಕ್ಕೆ ಬಂದರು, ವಾಪಸ್ ಮಾಡಲಿಕ್ಕೆ ಹೋದವರಿಗೆ ತೊಂದರೆ ಆಯಿತು ಅಷ್ಟೇ ಆಗಲಿ, ಇವರಿಗೆ ಯಾವುದೇ ವಿಧವಾದಂಥ ತೊಂದರೆ ಆಗಿಲ್ಲ. ಅದಕ್ಕೆಲ್ಲ ಕಾರಣ ಏನು ಅಂತಂದರೆ ಶೃಣ್ವನ್ ಸುಭದ್ರಾಣಿ ರಥಾಂಗ ಪಾಣೇಹೇ, ಕೇವಲ ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಮಾಡೋದರಿಂದಲೇ ಎಲ್ಲ ಪಾಪಗಳು ಪರಿಹಾರ ಆಗಿದೆ. ಇದೊಂದು ವಿಷಯವನ್ನು ಹೇಳ್ತಾರೆ ವ್ಯಾಖ್ಯಾನಕಾರರು. ಇನ್ನು ವೇದವ್ಯಾಸ ದೇವರಿಗೆ ಶ್ಲೋಕ ರಚನೆ ಮಾಡಬೇಕಾದ್ರೆ ಶೃಣ್ವನ್ ಸುಭದ್ರಾಣಿ ಶ್ರೀಕೃಷ್ಣಸ್ಯ ಅಂತ ಹೇಳಲಿಕ್ಕೆ ಬರ್ತಿದ್ದಿಲ್ವಾ, ಅಥವಾ ಪರಮಾತ್ಮನಃ ಅಂತ ಹೇಳಲಿಕ್ಕೆ ಬರ್ತಿದ್ದಿಲ್ವಾ, ಪರಮಾತ್ಮನ ಯಾವುದೋ ಒಂದು ಶಬ್ದವನ್ನು ಹೇಳಲಿಕ್ಕೆ ಬರ್ತಿದ್ದಿಲ್ವಾ, ರಥಾಂಗ ಪಾಣೇಹೆ ಅಂತ ಶಬ್ದವನ್ನು ಯಾಕೆ ಇಟ್ಟಿದ್ದಾರೆ? ಆ ಶಬ್ದವನ್ನು ಇಡಲಿಕ್ಕೆ ಏನು ಕಾರಣ ಅಂತಂದರೆ ಅದಕ್ಕೆ ಹೇಳ್ತಾರೆ ರಥಾಂಗ ಅಂತಂದರೆ ರಥ ಹೇಗಿರುತ್ತೆ, ರಥದ ಚಕ್ರ, ರಥಾಂಗ ಅಂದರೆ ಚಕ್ರ, ರಥಕ್ಕೆ ಪ್ರಧಾನ ಅಂಗ ಅಂದರೆ ಚಕ್ರ. ಆ ಪರಮಾತ್ಮ ಆ ಚಕ್ರವನ್ನು ಎಲ್ಲಿ ಹಿಡಿದಿದ್ದಾನೆ? ಕೈಯಲ್ಲಿ ಹಿಡಿದಿದ್ದಾನೆ. ಯಾವ ಬೆರಳಿನಿಂದ ಹಿಡಿದಿದ್ದಾನೆ? ತೋರು ಬೆರಳಿನಿಂದ ಹಿಡಿದಿದ್ದಾನೆ. ತೋರಿಸುವಂತಹ ಬೆರಳು, ಈ ಬೆರಳಿಗೆ ತೋರು ಬೆರಳು ಅಂತ. ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ಮಕ್ಕಳಿಗೆ ಅಥವಾ ಇನ್ಯಾರನ್ನ ಒಬ್ಬರು ಏನೋ ಕೇಳಿದಾಗ ಅದೆಲ್ಲಿದ್ದೀರಿ ಅಂತ ಕೇಳಿದರೆ ಹೀಗೆ ತೋರಿಸ್ತೀವಿ, ಮಕ್ಕಳಿಗೆ ಅದೆಲ್ಲಿದ್ದೀರಿ ಅಂತ ಹೀಗೆ ತೋರಿಸ್ತೀವಿ. ಹಾಗಾಗಿ ಇದನ್ನು ತೋರು ಬೆರಳು ಅಂತಂತಾರೆ. ಪರಮಾತ್ಮ ಏನು ಮಾಡಿದ್ದಾನೆ ಅಂತಂದರೆ ನೀವೆಲ್ಲ ಇಂತಹ ನನ್ನ ರಥಚಕ್ರ ರಥಾಂಗ ಪಾಣಿಯಾದಂತಹ ಇದ್ದೀನಲ್ಲ, ನಾನು ಏನು ಕೈ ಮೇಲೆ ಚಕ್ರವನ್ನು ಹಿಡಿದುಕೊಂಡಿದ್ದೀನಲ್ಲ, ಈ ರಥಾಂಗ ಪಾಣಿಯಾದಂತಹ ನನ್ನ ಈ ಎಲ್ಲ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಇದ್ದರೆ ಎಲ್ಲ ವಿಧವಾದಂತಹ ತೊಂದರೆಗಳು ಕೂಡ ನಿಮ್ಗೆ ಪರಿಹಾರ ಆಗತ್ತೆ ಅಂತ ತೋರಿಸಲಿಕ್ಕೇನೆ ವೇದವ್ಯಾಸ ದೇವರು ಪರಮಾತ್ಮನ ಯಾವುದೋ ಒಂದು ಶಬ್ದವನ್ನು ಬಳಸೋದು ಬಿಟ್ಟು ರಥಾಂಗ ಪಾಣೇಹೆ ಅನ್ನುವಂಥ ಶಬ್ದವನ್ನು ಬಳಸಿದ್ದಾರಂತೆ. ಅಷ್ಟು ಅಂದರೆ ನಮಗೆ ಇದೆಲ್ಲ ಗೊತ್ತಾಗೋದಿಲ್ಲ. ಆಲೋಚನೆ ಕೇವಲ ಅಲ್ಲಿರ್ತಕ್ಕಂಥ ಶ್ಲೋಕವನ್ನು ಓದ್ತೀವಿ, ಅಲ್ಲಿರ್ತಕ್ಕಂಥ ಅಭಿಪ್ರಾಯವನ್ನು ಓದ್ತೀವಿ. ಆದರೆ ಸ್ವಲ್ಪ ಅದರಲ್ಲಿ ಲೀನರಾದರೆ ಸ್ವಲ್ಪ ಗುರು ಇದೆಲ್ಲ ನಮಗೆ ಸ್ವಾಭಾವಿಕವಾಗಿ ಗೊತ್ತಾಗೋದೇ ಇಲ್ಲ. ಗುರುಗಳು ಮಹಾನುಭಾವರ ಹತ್ರ ಹೋಗಿ ನಾವು ಪ್ರಾರ್ಥನೆ ಮಾಡಿದಾಗ ಅವರು ಅದೆಲ್ಲ ಉಪದೇಶವನ್ನು ಮಾಡ್ತಾರೆ. ಅಷ್ಟು ಅದ್ಭುತವಾದಂತಹ ಪರಮಾತ್ಮನ ಮಹಿಮೆಯನ್ನು ಕೇಳ್ತಾ ಇದ್ದಾರೆ. ಮತ್ತು ಇನ್ನೇನು ಮಾಡಬೇಕು ಅಂತಂದರೆ ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೆ, ವಿಶೇಷವಾಗಿರ್ತಕ್ಕಂತಹ ಪರಮಾತ್ಮನ ಕರ್ಮಗಳು, ಪರಮಾತ್ಮ ಮಾಡಿರ್ತಕ್ಕಂಥ ಈ ಎಲ್ಲ ಸೃಷ್ಟಿಸ್ಥಿತ್ಯಾದಿಗಳೆಲ್ಲವನ್ನೂ ಕೂಡ ನಾವು ತಿಳಿಬೇಕಂತೆ. ಇವೆಲ್ಲವೂ ಕೂಡ ಸಾಧನೆಗಳು ಅಂತಂತಾರೆ. ಈ ಹಿನ್ನೆಲೆಯಲ್ಲಿ ಮಹಾಭಾರತದಲ್ಲಿ ಒಂದು ಮಾತುಂಟು. ಏನಂತಂದರೆ ಅಜರ ಮರವತ್ ಪ್ರಾಜ್ಞಃ ವಿದ್ಯಾಂ ಅರ್ಥಂ ಚ ಸಾಧಯೇತ್ ಗೃಹೀತ ಯುವಕೇಶೇಷು ಮೃತ್ಯುನಾ ಧರ್ಮಮಾಚರೇತ್ ಅಂತ. ಉದಾಹರಣೆಗೆ ಮಕ್ಕಳು ಸಣ್ಣ ವಯಸ್ಸಿನಲ್ಲಿದ್ದಾಗ ಅವರನ್ನು ಶಾಲೆಗೆ ಕಳಿಸ್ತೀವಿ, ಸ್ಕೂಲಿಗೆ ಕಳಿಸ್ತೀವಿ, ಮತ್ತು ಕಾಲೇಜಿಗೆ ಕಳಿಸ್ತೀವಿ, ಇನ್ಯಾವುದೋ ಒಂದು ಇನ್ಸ್ಟಿಟ್ಯೂಟಿಗೆ ಕಳಿಸ್ತೀವಿ, ಇನ್ನೂ ವಿಶೇಷವಾದಂತಹ ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ ಎಲ್ಲ ಕಡೆ ಕಳಿಸ್ತೀವಿ. ಕಳಿಸ್ಬೇಕಾದ್ರೆ ನಾವು ಅವರಿಗೆ ತೊಂದರೆ ಮಾಡೋದಿಲ್ಲ. ಅವಸರವಾಗಿ ಇವತ್ತೇ ಹೋಗಿ ನೀ MBBS ಮುಗಿಸ್ಕೊಂಬಂದ್ಬಿಡು ಅಂತ ಹೇಳಲ್ಲ, ಅಥವಾ ಇವತ್ತೇ ಹೋಗಿ 10th ಪಾಸ್ ಆಗಬಾ, ಇವತ್ತೇ ಡಿಗ್ರಿ ಬರೆದುಬಿಟ್ಟು ಬಂದುಬಿಡು ಅಂತ ಹೇಳಿ ನಾವು ಇಂಜಿನಿಯರಿಂಗ್ ಮುಗಿಸ್ಕೊಂಬಾ ಅಂತ ಮಾಡೋದಿಲ್ಲ. ವಿದ್ಯೆಯನ್ನು ಕಲಿಬೇಕಾದರೆ ಅವಸರ ಮಾಡಬಾರ್ದು, ಯಾವತ್ತೂ ಅವಸರ ಮಾಡಬಾರ್ದು. ಯಾಕೆ ಅಂತಂದರೆ ನಿಧಾನಕ್ಕೆ ಬಂದಂಗೆ ವಿದ್ಯೆ, ನಿಧಾನಕ್ಕೆ ಬಂದಂಗೆ ನಡಿಗೆ ಅದು ಬಹಳ ದೃಢವಾಗ್ತದೆ. ಮಕ್ಕಳು ನಿಧಾನಕ್ಕೆ ನಡೆದಂಗೆ ಮಕ್ಕಳಿಗೆ ನಡಿಗೆ ನಿಧಾನಕ್ಕೆ ಬಂತು ಅಂತಂದರೆ ಅವರು ಹೆಚ್ಚು ದಿವಸ ನಡೀತಾರೆ ಅಂತ. ಬೇಗ ನಡಿಗೆ ಬಂತು ಅಂತಂದರೆ ಆಮೇಲೆ ಕಾಲಲ್ಲಿ ಶಕ್ತಿ ಕಮ್ಮಿ ಆಗುತ್ತೆ ಅಂತ. ಅಂದರೆ ಅಭಿಪ್ರಾಯ ಇದರ ತಿಳ್ಕೋಬೇಕಾಗಿದೆ ಏನಂತಂದರೆ ಯಾವುದು ನಮಗೆ ಬೇಗ ಬರ್ತದನೋ ಅದು ಬೇಗ ಹೋಗತ್ತೆ ಅಂತ ಅರ್ಥ.
ಯಾವುದು ಒಂದು ದುಡ್ಡಿರ್ಬೋದು, ಒಂದು ವಿದ್ಯೆ ಇರ್ಬೋದು, ಯಾವುದೇ ಇರಲಿ, ನಾವು ನಮ್ಮ ಜೀವನದಲ್ಲಿ ನಾವು ಏನು ಅಳವಡಿಸ್ಕೊಳ್ತಿರ್ತೀವಿ, ಅಳವಡಿಸಿಕೊಳ್ಳಬೇಕಾದಂತಹ ದಿನೇನಿದೆ ಅವೆಲ್ಲವನ್ನೂ ಕೂಡ ನಿಧಾನಕ್ಕೆ ನಾವು ಸಂಪಾದನೆ ಮಾಡಬೇಕು. ಈ ಹಿನ್ನೆಲೆಯಲ್ಲೇನೆ ಆ ದಾಸರಾಯರು ಹೇಳ್ತಾರೆ, ಪ್ರತಿಯೊಬ್ಬರು ಭಜನೆಯನ್ನು ಹೇಳ್ತೀರಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆಯ ಮೇಲೆ ಒಂದು ಹೆಜ್ಜೆಯ ನಿಕ್ಕುತ್ತ, ಓಡಿ ಬಾ ಅಂತ ಹೇಳಿಲ್ಲ ದಾಸರು ಯಾರು ಕೂಡ, ಬೇಗ ಓಡ್ತಾ ಮನೆಗೆ ಬಂದುಬಿಡು, ಮನೆಗೆ ಕುತ್ಕೊಂಡ್ಬಿಡು ಅಂತ ಹೇಳಿಲ್ಲ. ಹೆಜ್ಜೆಯ ಮೇಲೆ ಒಂದು ಹೆಜ್ಜೆಯ ನಿಕ್ಕುತ್ತ, ಗೆಜ್ಜೆಯ ನಾದವ ತೋರುತ್ತ, ಸಜ್ಜನ ಸಾಧು ಪೂಜೆ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮಿ. ಒಂದೊಂದು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಕೊಂತ ಬಾ, ನಿಧಾನಕ್ಕೆ ಬಾ ನಮ್ಮ ಮನೆಗೆ. ನೀ ತಕ್ಷಣ ಓಡ್ತಾ ಎಲ್ಲಿರ್ತೀವೋ ಅಲ್ಲಿಂದ ಬೇಗ ಓಡ್ತಾ ಬಂದು ನಮ್ಮ ಮನೇಲಿ ನೀನು ಸ್ಥಿರವ ನೀನು ಇರಬೇಕು, ಅಷ್ಟು ಬೇಗ ಬರಬೇಡ, ನಿಧಾನಕ್ಕೆ ಬಾ. ಎಷ್ಟು ಹಿನ್ನೆಲೆ ಇಲ್ಲದೆ ಹೋದರೆ ದಾಸರಾಯರು ಈ ಮಾತು ಹೇಳ್ತಾರೆ ಹೇಳ್ರಿ. ಅಷ್ಟು ಆ ಅನುಸಂಧಾನದಲ್ಲಿ ನಾವು ಅದಕ್ಕೆ ಅಂತಾರೆ ಅಜರಾಮರವತ್. ಅಜರಾಮರ ಅಂತಂದರೆ ಸಾವು ಇಲ್ಲದೆ ಇರೋನು. ಅಂದರೆ ನನಗೆ ಇನ್ನು ಮುಂದೆ ಏನಾಗುತ್ತೋ, ಓದಬೇಕಾದಾಗ ಅಧ್ಯಯನ ಮಾಡಬೇಕಾದಾಗ ಅವನ ತಲೆಯಲ್ಲಿ ಏನಿರ್ತದೆ ಅಂತಂದರೆ ಅಧ್ಯಯನದ ದೃಷ್ಟಿ ಮಾತ್ರ ಇರ್ತದೆ. ನಾನು ಯಾವಾಗ ಸದ್ದು ಹೋಗ್ತೀನೋ ಏನೋ, ಏನಾಗುತ್ತೋ ಏನೋ ಅನ್ನುವಂಥ ಆಲೋಚನೆ ಇರೋದಿಲ್ಲ. ಓದುವವನು ಓದಬೇಕಾದ್ರೆ ಕೇವಲ ಆ ದೃಷ್ಟಿಯಲ್ಲಿ ಮಾತ್ರ ಅಧ್ಯಯನ ಮಾಡ್ತಾನೆ. ಹಾಗಾಗಿ ಅಜರಾಮರವತ್ ಪ್ರಾಜ್ಞ, ಬುದ್ಧಿವಂತನಾದಂಥ ವ್ಯಕ್ತಿ ಸಾವಿನ ಚಿಂತೆ ಇಲ್ಲದೇ ಇರೋ ಥರ ಅಧ್ಯಯನವನ್ನು ಮಾಡಬೇಕು. ಸರಿ, ಅಧ್ಯಯನ ಸರಿ. ಸಾಧನಾನುಷ್ಠಾನ ಹೇಗೆ ಮಾಡಬೇಕ್ರಿ ಅಂತಂದರೆ, ಗೃಹೀತ ಯುವಕೇಶೇಷು ಮೃತ್ಯುನಾ ಧರ್ಮಮಾಚರೇತ್. ಎಲ್ಲ ಅಧ್ಯಯನ ಆಯ್ತಲ್ಲ, ಇನ್ನೇನು ಸಾಧನೆ ಮಾಡಬೇಕು, ಅನುಷ್ಠಾನ ಮಾಡಬೇಕು. ಅನುಷ್ಠಾನ ಹೇಗೆ ಮಾಡಬೇಕು ಅಂತಂದರೆ, ಇನ್ನೇನು ಯಾವತ್ತು ನಾವು ಹೋಗ್ತೀವೇನೋ ಗೊತ್ತಿಲ್ಲ. ಪರೀಕ್ಷಿತ್ ಮಹಾರಾಜನಿಗೆ ಉದಾಹರಣೆಗೆ ಹೇಳಬೇಕಾದರೆ, ಪರೀಕ್ಷಿತ್ ಮಹಾರಾಜನಿಗೆ 7 ದಿವಸ ಆದರೂ ಟೈಮ್ ಕೊಟ್ಟಿದ್ದರು. ನಿಮಗೆ ಇವತ್ತಿನಿಂದ 7ನೇ ದಿನಕ್ಕೆ ತಕ್ಷಕ ನಿಂಗೆ ಕಚ್ಚಲಿ ಅಂತ ಶಾಪ ಕೊಟ್ಟರು. ಹಾಗಂದ್ರೆ ಅವನು 7 ದಿನದವರೆಗೆ ಅವನು ಆರೋಗ್ಯವಾಗಿರ್ತಾನೆ ಅನ್ನುವಂತಹ ಒಂದು ವಿಶ್ವಾಸ ಇದೆ. ಹಾಗಾಗಿ ಒಂದು ವೇಳೆ ಬಿಟ್ಟರೆ ಇವತ್ತೊಂದು ದಿನ ನಾ ಎಲ್ಲ ಲೌಕಿಕ ರಾಜ ಅಂದಮೇಲೆ ಲೌಕಿಕವಾದಂತಹ ಕಾರ್ಯವನ್ನು ಮಾಡಬೇಕು, ವೈದಿಕವಾದಂತಹ ಕಾರ್ಯವನ್ನು ಮಾಡಬೇಕು, ಎಲ್ಲ ಬಿಟ್ಟು ಇರ್ಲಿಕ್ಕಾಗೋದಿಲ್ಲ. ಒಂದು ದಿನ ಲೇಟ್ ಮಾಡಿ ಒಂದಿನ ಲೌಕಿಕವಾದಂಥ ಎಲ್ಲ ರಾಜ್ಯವನ್ನು ಇನ್ನೊಬ್ಬರಿಗೆ ಒಪ್ಪಿಸಿ ಬೇಕಂದರೆ ಮಾರನೇ ದಿನದಿಂದ ಅವನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಇರ್ತಿತ್ತು. ಆದರೆ ನಮ್ಮ ಪರಿಸ್ಥಿತಿ ಆ ಥರ ಇಲ್ಲ. ಯಾವತ್ತು ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ, ನಾಳೆ ಏನಾಗುತ್ತೋ ಗೊತ್ತಿಲ್ಲ, ನಾಳೊಂದು ದಿನ ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ನಮಗೆ ಯಾರಿಗೂ ಟೈಮೇ ಇಲ್ಲ. ಟೈಮ್ ಇದೆ ಅಥವಾ ಇದ್ದರೂ ಎಷ್ಟಿದೆ ಅಂತ ಗೊತ್ತಿಲ್ಲ. ಟೈಮ್ ಅದನ್ನೋ ಇಲ್ಲೋ ಗೊತ್ತಿಲ್ಲ, ಇದ್ದರೂ ಎಷ್ಟದನ್ನೋ ಇಲ್ಲೋ ಗೊತ್ತಿಲ್ಲ. ಆ ಪರಿಸ್ಥಿತಿ ನಮ್ಮದು. ಹಾಗಾಗಿ ನಾವೆಲ್ಲರೂ ಕೂಡ ಸಾಧನಾ ಅನುಷ್ಠಾನವನ್ನು ಹೇಗೆ ಮಾಡಬೇಕು ಅಂತಂದರೆ, ಮೃತ್ಯುನಾ ಧರ್ಮಮಾಚರೇತ್. ಏನಾಗುತ್ತೋ ಏನೋ ಇವಾಗ ಮಾಡ್ಕೊಂಡ್ಬಿಟ್ರೆ ಒಳ್ಳೇದಪ್ಪ ಅನ್ನುವಂತಹ ಒಂದು ಬುದ್ಧಿಮಟ್ಟದಲ್ಲಿ ನಾವು ಸಾಧನೆಯನ್ನು ಮಾಡಬೇಕು. ಕಾಲು ಗಟ್ಟಿಮುಟ್ಟಿ ಇದ್ದಾಗೆ ಯಾತ್ರೆಗಳಿಗೆ ಹೋಗಿಬಿಡಬೇಕು. ಒಳ್ಳೆಯ ಬುದ್ಧಿ ಇದ್ದಾಗೆ ಶಾಸ್ತ್ರಾಧ್ಯಯನ ಮಾಡಿಬಿಡಬೇಕು. ಬುದ್ಧಿಯಲ್ಲಿ ನೆನಪಿಟ್ಕೊಳ್ಳುವ ಒಂದು ವಯಸ್ಸಾದಮೇಲೆ ನೆನಪಿಟ್ಕೊಳ್ಳುವಂಥ ಶಕ್ತಿ ಹೋಗಿಬಿಡ್ತದೆ. ಹಾಗಾಗಿ ನೆನಪಿಟ್ಟುಕೊಳ್ಳಿಕ್ಕೆ ಸಾಧ್ಯವಾಗುವಷ್ಟು ವಯಸ್ಸು ಎಷ್ಟಿರ್ತದಲ್ಲ ಅಷ್ಟು ವಯಸ್ಸಿನಲ್ಲಿ ನೆನಪಿಟ್ಕೊಳ್ಳಿಕ್ಕೆ ಬೇಕಾದಂಥ ಎಲ್ಲ ಶಾಸ್ತ್ರಾಧ್ಯಯನವನ್ನು ಮಾಡಿಬಿಡಬೇಕು. ಎಲ್ಲ ತತ್ವಗಳನ್ನು ಎಲ್ಲ ತಿಳಿಲಿಕ್ಕಾಗೋದೇ ಇಲ್ಲ ಬಿಡ್ರಿ. ಯಾಕಂದರೆ ನಾವು ಆಯುಷ್ಯನೇ 100 ವರ್ಷ ಇರೋದು. 100 ವರ್ಷ ಎಷ್ಟು 100 ವರ್ಷ ಇರ್ತದೋ 90 80 ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಯಾವುದು ನಮ್ಮ ಜೀವನಕ್ಕೆ ಹಿತವೋ, ನೋಡಿ ಪ್ರಿಯನೋ ಅಲ್ಲ, ಹಿತವೋ. ಪ್ರಿಯ ಅಂತಂದರೆ ತಾತ್ಕಾಲಿಕ, ಹಿತ ಯಾವುದು ಹಿತನೋ ಅದನ್ನು ನಾವು ನೆನಪು ಇಟ್ಕೊಳ್ಳಿಕ್ಕೆ ಆಗುವಷ್ಟು ವಯಸ್ಸಿನಲ್ಲಿ ನಾವೆಲ್ಲವನ್ನು ಕೂಡ ತಿಳ್ಕೊಂಡು ಅದನ್ನು ಅನುಷ್ಠಾನದಲ್ಲಿ ತಂದುಕೊಂಡು ಪರಮಾತ್ಮನ ಪಾದವನ್ನು ಸೇರೋದೇ ನಮ್ಮೆಲ್ಲರಿಗೂ ಕೂಡ ಶ್ರೇಯಸ್ಕರವಾಗಿದೆ ಎನ್ನುವಂತಹ ಅದ್ಭುತವಾದಂತಹ ಮಾತನ್ನು ಈ ಶ್ಲೋಕದಿಂದಾಗಿ ಆ ಮಹಾನುಭಾವರು ಕವಿಗಳು ಹೇಳ್ತಾರಂತೆ. ಇದಾದ ಮೇಲೆ ಆ ನಿಮಿಚಕ್ರವರ್ತಿಗೆ ಒಂದು ಪ್ರಶ್ನೆ ಬಂತಂತೆ. ಆಯಿತು ಸ್ವಾಮಿ, ಇಷ್ಟೆಲ್ಲ ಭಾಗವತ್ ಕರ್ಮಗಳನ್ನು ಹೇಳಿದಿರಿ ನೀವು, ಭಾಗವತರು ಹೇಗಿರ್ತಾರೆ ಹಾಗಾದರೆ? ಅಂಥವ್ರ ಸಂಘ ಮಾಡಬೇಕು ಅಂತ ಹೇಳ್ತೀರಿ, ಇಂತಿಂಥ ತತ್ವಗಳನ್ನು ತಿಳಿಬೇಕು ಅಂತ ಹೇಳ್ತೀರಿ. ಹಾಗಾದರೆ ಭಾಗವತರು ಅಂದರೆ ಅವ್ರು ಹೇಗಿರ್ತಾರೆ ಅಂತಂದರೆ, ಏವಂ ವ್ರತ ಸ್ವಪ್ರಿಯ ನಾಮ ಕೀರ್ತ್ಯ ಜಾತಾನುರಾಗೋ ಧೃತ ಚಿತ್ತ ಉಚ್ಚೈಃ ಹಸತ್ಯಥೋ ರೋದಿತಿ ರೌತಿ ಗಾಯನ್ ಉನ್ಮಾದವನ್ ನೃತ್ಯತಿ ಲೋಕ ಬಾಹ್ಯ. ಹೇಗಿರ್ತಾರೆ ಅವರು ಅಂತಂದರೆ, ಕೂತ್ಕೊಂಡು ಭಾಗವತೋತ್ತಮರು ಅಂತಂದರೆ ಅವರು ಯಾವುದೋ ಒಂದು
ಒಂದು ದೊಡ್ಡ ಸಂದರ್ಭದಲ್ಲಿ ಅಥವಾ ಇಂಥ ಕಡೆ ಇರೋದಿಲ್ಲ. ಅವ್ರ ಪಾರ್ಟಿಗೆ ಅವರು ಯಾವುದೋ ಒಂದು ಪ್ರದೇಶದಲ್ಲಿ, ಒಂದು ಏಕಾಂತ ಪ್ರದೇಶದಲ್ಲಿ ಕೂತ್ಕೊಂಡು ಪರಮಾತ್ಮನ ಧ್ಯಾನ ಮಾಡ್ತಾ ಇರ್ತಾರಂತೆ. ಪರಮಾತ್ಮನ ಧ್ಯಾನ ಮಾಡ್ತಾ ಮಾಡ್ತಾ ಕೆಲವೊಂದು ಸರಿ ನಗುತ್ತಾರಂತೆ, ಕೆಲವೊಂದು ಸರಿ ಅಳತಾರಂತೆ, ಕೆಲವೊಂದು ಸರಿ ಹಾ ಹರೇ ಹರೇ ಅಂತ ಒದರ್ತಾರಂತೆ. ವಿಚಿತ್ರವಾಗಿ ಮಾಡ್ತಿರ್ತಾರಂತೆ. ಒಳ್ಳೆಯ ಬುದ್ಧಿ ಇರತಕ್ಕಂಥ ವ್ಯಕ್ತಿಗಳ ಥರ ಕೆಲವರು ಅಂತಿರ್ತಾರೆ, ಅವನಿಗೇನು ಸಾಮಾಜಿಕ ಜ್ಞಾನನೇ ಇಲ್ಲ, ಸರಿಯಾದಂತಹ ಒಂದು ಡಿಸಿಪ್ಲಿನ್ ಇಲ್ಲ ಅಂತ ಬೈತಿರ್ತೀವಿ ನಾವೆಲ್ಲ. ಯಾರನ್ನೋ ಹುಡುಗರನ್ನ ಬೈತಿರ್ತೀವಿ. ನಿಜವಾಗಲೂ ಭಾಗವತೋತ್ತಮರು ಹಾಗಿರ್ತಾರಂತೆ. ಅವರಿಗೆ ಮೈ ಮೇಲೆ ಯಾವುದೇ ವಿಧವಾದಂತಹ ಒಂದು ಎಚ್ಚರಣೆ ಇರೋದಿಲ್ಲ. ಅವರಿಗೆ ದೇಹದ ಮೇಲೆ ಅಭಿಮಾನನೇ ಇರೋದಿಲ್ಲ. ಯಾರಾದರೂ ಹೊಡೆದರೂ ಅವರಿಗೆ ನೋವಾಗಲ್ಲ ಅಂತೆ. ಯಾಕೆ ನೋವಾಗಲ್ಲ ಅಂತಂದರೆ ದೇಹದ ಮೇಲೆ ಅಭಿಮಾನ ಹೊಟ್ಟೋಗಿರುತ್ತಂತೆ. ಅದಕ್ಕೊಂದು ಉದಾಹರಣೆ ಹೇಳಬೇಕಾದ್ರೆ, ಆ ಥರ ಉದಾಹರಣೆ ಹೇಳಲಿಕ್ಕಾಗದೆ ಹೋದರೂ ಹೇಳಲಿಕ್ಕೆ ಸಾಧ್ಯ ಒಂದು ಸ್ವಲ್ಪ. ಏನಂತಂದರೆ, ಯಾವ ವ್ಯಕ್ತಿಗೆ ಶುಗರ್ ಹೆಚ್ಚಾಗಿಬಿಟ್ಟಿರ್ತದನೋ ಆವಾಗ ಅವನು ಕಾಲಿನ ಮೇಲೆ ಕೆಂಡ ಹಾಕಿದರೆ ಅವನಿಗೆ ಬಿಸಿ ಹತ್ತಲ್ವಂತೆ. ಶುಗರ್ ಹೆಚ್ಚಾದರೆ ಕಾಲಿನ ಮೇಲೆ ಕೆಂಡ ಹಾಕಿದರೂ ಕಾಲು ಸುಡ್ತಾ ಇರ್ತದೆ, ಆದರೆ ಅವನಿಗೆ ಅದರಿಂದ ಆಗುವಂತಹ ವೇದನೆ ಆಗ್ತಿರೋದಿಲ್ಲ. ಈ ಉದಾಹರಣೆ ಹೇಳ್ಬೋದು. ಇದು ರೋಗದಿಂದ ಆಗಿದ್ದು ಅವನಿಗೆ ಪರಿಸ್ಥಿತಿ. ಆದರೆ ಭಾಗವತೋತ್ತಮರು ಸ್ವಯಂ ದೇಹದ ಅಭಿಮಾನ ಬಿಟ್ಟಿರ್ತಾರಂತೆ. ಬಟ್ಟೆ ಇದ್ದರೆ ಉಟ್ಕೋತಾರೆ, ಇಲ್ಲ ಅಂದರೆ ಇಲ್ಲ. ಕೇವಲ ತಾವು ಪರಮಾತ್ಮನ ಧ್ಯಾನದಲ್ಲೇ ಆಸಕ್ತರಾಗಿಬಿಟ್ಟಿರ್ತಾರೆ. ಆ ನಿಟ್ಟಿನಲ್ಲಿ ಹೀಗೆ ಭಾಗವತರು ಇರ್ತಾರಪ್ಪ. ಅವರ ದರ್ಶನವನ್ನು ಮಾಡಿಕೊಂಡು ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನವನ್ನು ನೀ ಮಾಡಿಕೊಂಡು ಇರು ಅಂತ ರೀತಿಯಾಗಿ ಕವಿಗಳು ಉಪದೇಶವನ್ನು ಮಾಡ್ತಾರೆ. ಅದಕ್ಕೆ ಮತ್ತೊಂದು ಉದಾಹರಣೆ, ಈ ರೀತಿ ಎಲ್ಲವನ್ನು ಭಾಗವತ ಧರ್ಮಗಳನ್ನು ಕವಿಗಳು ಉಪದೇಶ ಮಾಡಿದ ಮೇಲೆ ಮತ್ತೆ ಆ ನಿಮಚಕ್ರವರ್ತಿ ಕೇಳ್ತಾನಂತೆ, ಅಥ ಭಾಗವತಂ ಬ್ರೂತ ಯದ್ಧರ್ಮೋ ಯಾದೃಶೋ ನೃಣಾಂ ಯಥಾಚರತಿ ಯದ್ವೃತ್ತೈ ಯಲ್ಲಿಂಗೈರ್ಭಗವತ್ಪ್ರಿಯ. ಆಯಿತು, ಒಬ್ಬ ಕವಿಗಳ ಹತ್ರ ಹೋಗಿ ತಾನು ತನಗೆ ತಿಳಿಯಬೇಕಾದಂತಹ ಭಾಗವತ ಧರ್ಮಗಳ ನಿಜವನ್ನು ಕೂಡ ತಿಳ್ಕೊಂಡ ಮೇಲೆ ಮತ್ತೆ ಇನ್ನೊಬ್ಬರ ಹತ್ರ ಹೋಗಿ ಕೇಳ್ತಾನಂತೆ. 9 ಜನ ಇದ್ದಾರೆ, ಇಲ್ಲಿವರೆಗೆ ಕೇವಲ ಒಬ್ಬರು ಉಪದೇಶ ಮಾಡಿರ್ತಕ್ಕಂಥ ಭಾಗವತ ಧರ್ಮಗಳನ್ನು ತಿಳಿದಿಲ್ಲ. ಇನ್ನೊಬ್ಬರು ಇದ್ದಾರಂತೆ ಹರಿಗಳು. ಅವರ ಹತ್ರ ಹೋಗಿ ಕೇಳ್ತಾನಂತೆ, ಸ್ವಾಮಿ ನೀವು ಕೆಲವೊಂದು ಭಾಗವತ ಧರ್ಮಗಳನ್ನು ಹೇಳ್ರಿ, ಭಾಗವತರು ಅಂದರೆ ಎಂಥವರು ಅಂತಂದರೆ ಕೇಳಿದಾಗ ಅದಕ್ಕೆ ಅವ್ರು ಹೇಳ್ತಾರಂತೆ, ನೋಡಪ್ಪ ಭಾಗವತರಲ್ಲಿ 3 ಜನ ಇದ್ದಾರೆ. 3 ಜನ, ಒಂದು ಉತ್ತಮರು, ಮಧ್ಯಮರು ಮತ್ತು ಅಧಮರು ಅಂತ. ಮನುಷ್ಯರಲ್ಲಿ ಭಾಗವತ ಧರ್ಮವನ್ನು ಇಟ್ಕೊಂಡಿರ್ತಕ್ಕಂಥ ಮನುಷ್ಯರಲ್ಲಿ 3 ಜನ ಇದ್ದಾರೆ. ಅವ್ರು ಹೇಗಿರ್ತಾರೆ ಅಂತಂದರೆ, ಉತ್ತಮರಂದರೆ ಯಾರು ಅಂತ ಕೇಳಿದಾಗ ಹೇಳ್ತಾರಂತೆ, ಸರ್ವಭೂತೇಷು ಯಃ ಪಶ್ಯೇತ್ ಭಗವದ್ಭಾವಮಾತ್ಮನಃ ಭೂತಾನಿ ಭಗವತ್ಯಾತ್ಮನ್ ಏಷ ಭಾಗವತೋತ್ತಮಃ. ಎಲ್ಲ ಭೂತಗಳು ಅಂತಂದರೆ ಎಲ್ಲ ಪ್ರಾಣಿಗಳು. ನಾವು ಭೂತಗಳೇ, ಯಾಕಂದರೆ ಪಂಚಮಹಾಭೂತಗಳಿಂದ ನಿರ್ಮಿತವಾದಂತಹ ಶರೀರ. ಹಾಗಾಗಿ ನಾವು ಕೂಡ ಭೂತಗಳೇ. ಭೂತ ಅಂತಂದರೆ ನಾವು ಬೇರೆ ರೀತಿ ತಿಳ್ಕೊತೀವಿ, ಆ ಥರ ಭೂತ ಅಲ್ಲ. ಭೂತ ಅಂತಂದರೆ ಪಂಚಭೂತಗಳಿಂದ ನಿರ್ಮಿತವಾದದ್ದು ಅಂತ. ಪಂಚಭೂತಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಅಂಡಜ, ಶ್ವೇಜ, ಉದ್ಭಿಜ, ಜರಾಯುಜ, ನಾವೆಲ್ಲರೂ ಕೂಡ ಭೂತಗಳೇ. ಈ ಉತ್ತಮರು ಹೇಗಿರ್ತಾರೆ ಅಂತಂದರೆ ಎಲ್ಲ ಕಡೆನೂ ಕೂಡ ಪರಮಾತ್ಮನನ್ನು ನೋಡ್ತಾ ಇರ್ತಾರಂತೆ. ಎಲ್ಲ ಕಡೆ ಪರಮಾತ್ಮನ ನೋಡೋದಂದ್ರೆ ಅರ್ಥ ಏನು ಅಂತಂದರೆ, ಯಾರಲ್ಲಾದರೂ ಪ್ರೀತಿ ಹುಟ್ಟಿತು ಅಂತಂದರೆ, ಉದಾಹರಣೆಗೆ ನಿಮಗೆ ನಿಮ್ಮ ಮಕ್ಕಳ ಮೇಲೆ ಪ್ರೀತಿ ಇರ್ತದೆ, ಬೇರೆಯವ್ರ ಮೇಲೆ ಪ್ರೀತಿ ಇರೋದಿಲ್ಲ. ಒಬ್ಬರ ಮೇಲೆ ದ್ವೇಷ ಇರ್ತದೆ, ಒಬ್ಬರ ಮೇಲೆ ದ್ವೇಷ ಇರೋದಿಲ್ಲ. ಇನ್ನು ಕೆಲವರ ಮೇಲೆ ಒಳ್ಳೆಯವರು ಅನ್ನುವಂಥ ಒಂದು ಭಾವನೆ ಇರ್ತದೆ. ಹೀಗೆ ಒಬ್ಬರ ಮೇಲೆ ಪ್ರೀತಿ ಹುಡ್ತದೆ, ಇನ್ನೊಬ್ಬರ ಮೇಲೆ ಭಕ್ತಿ ಹುಡ್ತದೆ, ಇನ್ನೊಬ್ಬರ ಮೇಲೆ ಗೌರವ ಹುಡ್ತದೆ, ಇನ್ನೊಬ್ಬರ ಮೇಲೆ ದ್ವೇಷ ಹುಡ್ತದೆ. ಒಬ್ಬೊಬ್ಬ ವ್ಯಕ್ತಿ ಮೇಲೆ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಭಾವನೆಗಳು ಹುಡ್ತದೆ. ಈ ಎಲ್ಲ ಭಾವನೆಗಳು ಹೇಗೆ ಬಂತು? ನಾನು ಮಾಡಿಕೊಂಡಿದ್ದ, ನಾನು ಸ್ವತಂತ್ರವಾಗಿ ನಾನು ಹೋಗಿ ಅವರ ಮೇಲೆ ಪ್ರೀತಿ ಹುಟ್ಟಿಸ್ಕೊಂಡಿದ್ದ? ಸರ್ವಥಾ ಅಲ್ಲ. ಈ ಥರ ತಿಳ್ಕೊಂಡ್ರೆ ಅತ್ಯಂತ ಮೂರ್ಖರಾಗ್ತೀವಿ ನಾವು.
ನಮಗೆ ನಮ್ಮ ಮಕ್ಕಳ ಮೇಲೆ ಪ್ರೀತಿ ಬಂತು ಅಂತಂದರೆ ಯಾಕೆ ಬಂತು? ನಮ್ಮ ಮಕ್ಕಳಾಗಿದ್ದಕ್ಕೆ ಪ್ರೀತಿ ಬಂತು ಅಂತಂದ್ರೆ ಏನು ಮಕ್ಕಳಾಗಿದ್ದು ಮಾತ್ರ ಪ್ರೀತಿ ಬರಬೇಕಂತಿದೆಯಾ? ಮಕ್ಕಳು ಎಲ್ರಿಗೂ ಮಕ್ಕಳೇ ಅಲ್ಲ. ಮಕ್ಕಳಾಗಿದ್ದು ಮಾತ್ರಕ್ಕೆ ಪ್ರೀತಿ ಬರೋದಿತ್ತು ಅಂತಂದರೆ ಎಲ್ಲರ ಮಕ್ಕಳ ಮೇಲೆ ಪ್ರೀತಿ ಬರಬೇಕು. ಹಾಗಾದರೆ ನಮಗೆ ನಮ್ಮ ಮಕ್ಕಳ ಮೇಲೆ ಅವ್ರ ಮೇಲೆ ಮಾತ್ರ ಪ್ರೀತಿ ಬರ್ತದೆ, ಇನ್ನೊಬ್ಬರ ಮೇಲೆ ದ್ವೇಷ ಬರ್ತದೆ, ಇನ್ನೊಬ್ಬರ ಮೇಲೆ ಗೌರವ ಭಾವನೆ ಇರ್ತದೆ. ಇದೆಲ್ಲವೂ ಹೇಗೆ ಬಂದಿದೆ ಅಂತಂದರೆ ಅತಸ್ತತ್ ಪ್ರೇರಣಾ ದೇವ ಪ್ರೇಮಾದ್ಯಾಮ್ಮ ಜಗ್ನಿರೇ. ಪರಮಾತ್ಮ ನಮ್ಮಲ್ಲಿ ನಿಂತು ಆ ರೀತಿಯಾಗಿ ಪ್ರೇರಣೆ ಮಾಡ್ತಾನೆ. ಒಬ್ಬರ ಮೇಲೆ ಪ್ರೀತಿಯ ಪ್ರೇರಣೆ ಮಾಡ್ತಾನೆ, ಇನ್ನೊಬ್ಬರ ಮೇಲೆ ದ್ವೇಷದ ಪ್ರೇರಣೆ ಮಾಡ್ತಾನೆ. ಹೀಗೆ ಉತ್ತಮ ಭಾಗವತರಂದರೆ ಹೇಗಿರ್ತಾರೆ ಅಂತಂದರೆ, ಉತ್ತಮರು ಭಾಗವತರಲ್ಲಿ ಭಾಗವತ ಧರ್ಮ ಅನುಷ್ಠಾನ ಮಾಡೋದು ಉತ್ತಮರು ಅಂದರೆ ಹೇಗಿರ್ತಾರೆ ಅಂತಂದರೆ, ನಮಗೆ ಏನೇನು ಅನುಸಂಧಾನಗಳು ಬರ್ತಿರ್ತದೆ, ನಮ್ಮ ಜೀವನದಲ್ಲಿ ಯಾವ್ಯಾವ ವಿಧವಾದ ಸಂದರ್ಭಗಳು ಬರ್ತಿರ್ತದೆ, ಆ ಎಲ್ಲ ಸಂದರ್ಭಗಳು ನಾನು ನನ್ನ ಸ್ವಂತದಿಂದ ಮಾಡಿಕೊಂಡಿದ್ದಲ್ಲ, ಎಲ್ಲವೂ ಕೂಡ ಪರಮಾತ್ಮನೇ ನನ್ನಲ್ಲಿ ನಿಂತು, ಪರಮಾತ್ಮನ ಎಲ್ಲ ತತ್ವಾಭಿಮಾನಿ ದೇವತೆಗಳ ಸಹಿತವಾಗಿ ಪರಮಾತ್ಮನ ನಾನು ನಿಂತು ನನಗೆ ಈ ರೀತಿಯಾಗಿರ್ತಕ್ಕಂತಹ ಇದನ್ನು ಮಾಡಿಸಿದ್ದಾನೆ ಅಂತ ತಿಳ್ಕೊಳ್ಳೋರೇ ಉತ್ತಮರು ಅಂತೆ. ಮಧ್ಯಮರಂದರೆ ಇನ್ನು ಹೇಗಿರ್ತಾರೆ ಅಂತ ಕೇಳಿದರೆ, ಈಶ್ವರೇ ತದಧೀನೇಶು ಬಾಲಿಶೇಷು ದ್ವಿಷತ್ಸು ಚ ಪ್ರೇಮ ಮೈತ್ರಿ ಕೃಪಾಪೇಕ್ಷಾ ಯಸ್ತರೋದಿ ಸ ಮಧ್ಯಮಃ. ಅವರೇನು ಮಾಡ್ತಾರೆ ಅಂತಂದರೆ, ಪರಮಾತ್ಮನ ಭಕ್ತರಲ್ಲಿ ಪ್ರೀತಿಯನ್ನು ಮಾಡ್ತಿರ್ತಾರೆ. ಇನ್ನು ಪರಮಾತ್ಮನನ್ನು ದ್ವೇಷ ಮಾಡೋರು ಇರ್ತಾರಲ್ಲ, ಪರಮಾತ್ಮನನ್ನು ದ್ವೇಷ ಮಾಡೋರಲ್ಲಿ ಅನಾಸಕ್ತಿಯನ್ನು ಹೊಂದಿರ್ತಾರಂತೆ. ಅವರನ್ನು ದ್ವೇಷ ಮಾಡೋದಿಲ್ಲ, ಬಿಟ್ಟುಬಿಡ್ತಾರೆ, ಉಪೇಕ್ಷೆ ಮಾಡಿಬಿಡ್ತಾರೆ. ಯಾರು? ಮಧ್ಯಮರು ಉಪೇಕ್ಷೆ ಮಾಡಿಬಿಡ್ತಾರೆ. ಆದರೆ ಅವರು ಮಧ್ಯಮರು ಯಾಕಾದರು? ಅಲ್ಲ, ಉತ್ತಮರು ಕೂಡ ಪರಮಾತ್ಮನ ಭಕ್ತರಲ್ಲಿ ಭಕ್ತಿಯನ್ನು ಮಾಡ್ತಾ ಇರ್ತಾರೆ, ದ್ವೇಷಗಳಲ್ಲಿ ಅನಾಸಕ್ತಿಯನ್ನು ಹೊಂದೇ ಇರ್ತಾರೆ. ಮತ್ತು ಇವರು ಮಧ್ಯಮರು ಯಾಕಾದರು, ಅವರು ಉತ್ತಮರು ಯಾಕಾದರು ಅಂತಂದರೆ, ಆ ಉತ್ತಮರು ಏನು ಅನುಸಂಧಾನ ಬರುತ್ತೋ ಎಲ್ಲವೂ ಪರಮಾತ್ಮನಿಂದೇ ಬಂದಿದ್ದು ಅಂತ ತಿಳ್ಕೊಳ್ತಾರೆ. ಮಧ್ಯಮರು ಅದನ್ನು ತಿಳ್ಕೊಳ್ಳೋದಿಲ್ಲ, ಆ ಕಾರಣಕ್ಕಾಗಿ ಮಧ್ಯಮರು. ಇನ್ನು ಅಧಮರು ಅಂದರೆ ಯಾರು? ಅಧಮರು ಅಂತಂದರೆ ಕೇವಲ ಪ್ರತಿಮೆಯಲ್ಲಿ ಮಾತ್ರ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಳ್ಳೋರು ಮಾತ್ರ ಅಧಮರು. ನಾವು ಅಲ್ಲ, ನಾವು ಇನ್ನೂ ಕೆಳಗೆ. ನಾವು ಯಾವ ಕೆಟಗರಿಯಲ್ಲಿ ಸೇರ್ತೀವಿ ಅಂತ ನಮಗೇ ಗೊತ್ತಿಲ್ಲ. ಅದಕ್ಕೆ ನಮ್ಮನ್ನ ಇಲ್ಲಿ ಹೇಳೇ ಇಲ್ಲ ವೇದವ್ಯಾಸ ದೇವರು, ನಾವು ಎಲ್ಲಿ ಸೇರ್ತೀವಿ ಅಂತ ಅದನ್ನು ತಿಳಿಸಲೇ ಇಲ್ಲ. ಯಾಕೆ ಅಂತಂದರೆ ನಾವು ನಮ್ಮ ಮನಸ್ಥಿತಿ ಯಾವಾಗ ಯಾವ ಥರ ಇರ್ತದೆ ಅಂತ ನಮಗೇ ಗೊತ್ತಿಲ್ಲ. ವಿಚಿತ್ರವಾಗಿ ಆಡ್ತಿರ್ತೀವಿ ನಾವೆಲ್ಲ. ಇವತ್ತು ಒಂಥರ ಇರ್ತೀವಿ, ನಾಳೆ ಒಂಥರ ಇರ್ತೀವಿ. ಕೆಲವೊಂದು ಸಲ ಯಾಕೋ ಮನಸ್ಸು ಸರಿ ಇರೋದಿಲ್ಲ, ಕೆಲವೊಂದು ಸಲ ಸರಿ ಇರ್ತದೆ. ಸರಿ ಇದ್ದರೂ ಮಾಡಲಿ ಎಲ್ಲ ದಿನ ಚೆನ್ನಾಗಿರ್ತದೆ. ಅವತ್ತು ಎಲ್ಲ ಕಾಳಿ ಇರ್ತದೆ, ರಜೆ ಇರ್ತದೆ, ಎಲ್ಲ ಇರ್ತದೆ. ಆದರೂ ಬೆಳಗ್ಗೆ ಎದ್ದು ದೇಹದಲ್ಲಿ ಶಕ್ತಿ ಇರ್ತದೆ, ಸಮಯ ಇರ್ತದೆ, ಯಾವುದೇ ವಿಧವಾದಂಥ ರೋಗ ಇರೋದಿಲ್ಲ, ಯಾವುದೇ ವಿಧವಾದಂತಹ ಒತ್ತಡ ಇರೋದಿಲ್ಲ, ಯಾರೂ ನಮ್ಮನ್ನೇನೋ ಅನೋರಿರೋದಿಲ್ಲ. ಆದರೂ ನಾವು ಅನುಷ್ಠಾನ ಯಾಕೆ ಮಾಡೋದಂದರೆ ಏನೋ ಮಾಡಬೇಕಂತಿಲ್ಲ, ಆ ಥರ ಆಡ್ತಿರ್ತೀವಿ ನಾವೆಲ್ಲ. ನಮ್ಮ ಬುದ್ಧಿ ಈ ಥರ ಇರ್ತದೆ. ಹಾಗಾಗಿ ನಮ್ಮನ್ನು ಯಾವ ಇದರಲ್ಲಿ ಸೇರಿಸಬೇಕಂತ ಹೇಳಿಲ್ಲ, ಇನ್ನೂ ಕೆಳಗೆ ನಾವು. ಅದಕ್ಕೆ ಹಾಗಾದರೆ ನಮ್ಮನ್ನು ಪರಮಾತ್ಮ ಕೈ ಬಿಟ್ಟಂಗೆ ಲೆಕ್ಕನ? ಹಾಗಾದರೆ ನಮ್ಮನ್ನು ಕೈ ಬಿಟ್ಬಿಟ್ಟಂಗ ಪರಮಾತ್ಮ? ನಮ್ಮನ್ನ ಎಲ್ಲೂ ನಾವೇನು ಮಾಡಬೇಕಂತ ಹೇಳಿಲ್ಲ, ಮತ್ತು ನಮಗೆ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದೆ. ಪರಮಾತ್ಮ ಕೆಲವೊಂದು ಸಲ ಅಂತಿರ್ತೀವಿ, ಏನು ನಾವೆಲ್ಲ ಮಾಡೋದೆಲ್ಲ ಮಾಡೀವಿ, ದೇವರೆಲ್ಲ ನಮ್ಗೆ ಎಲ್ಲ ಒಳ್ಳೆ ಮಾಡೋರಿಗೆ ಎಲ್ಲ ಕೆಟ್ಟದ್ದು ಮಾಡ್ತಾನೆ, ಕೆಟ್ಟವರಿಗೆಲ್ಲ ಒಳ್ಳೆ ಕಲಿಗಾಲ ಇದು ಒಳ್ಳೆಯದು ಅಂತ ನಾವೆಲ್ಲ ಸಹಜವಾಗಿ ಮಾತಾಡುವಂಥ ಮಾತುಗಳಿದೆ. ಕೆಟ್ಟವರಿಗೆಲ್ಲ ಕಲಿಗಾಲ ಒಳ್ಳೆಯದು, ನಮಗೆಲ್ಲ ಎಷ್ಟೇ ಅಂತ ಅಂತಿರ್ತೀವಿ ನಾವು. ಅದಕ್ಕೆ ನಾವು ಆ ಥರ ಮಾತಾಡಬಾರ್ದು. ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ, ಹಂಗೆ ಅನ್ಕೊತ ಹೋದರೆ ನಾವು ಇಷ್ಟು ದಿವಸ ಇರಲಿಕ್ಕೆ ಪರಮಾತ್ಮ ನಮ್ಗೆ ಅವಕಾಶ ಕೊಟ್ಟನಲ್ಲ, ಪರಮಾತ್ಮ ಪರೀಕ್ಷೆ ಮಾಡ್ತಾನೆ. ಹೆಜ್ಜೆಯಲ್ಲೂ ಪರೀಕ್ಷೆ ಮಾಡ್ತಾನೆ ಪರಮಾತ್ಮ. ನೋಡೋಣ ಹೇಗೆ ಅಂತಂದರೆ, ಪರೀಕ್ಷೆ ಹೇಗೆ ಮಾಡ್ತಾನೆ ಅಂತಂದರೆ, ಮಕ್ಕಳು ತಾಯಿಯಂದರು ಮಕ್ಕಳಿಗೆ ಏನಾದರೂ ಒಂದು ರೋಗ ಬಂದಾಗ, ಜ್ವರ ಗಿರ ಬಂದಾಗ ಏನು ಮಾಡ್ತಾರೆ ಅಂದರೆ ಔಷಧಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಔಷಧಿ ಕಹಿ ಇರ್ತದೆ. ಕಹಿ ಇದ್ದಾಗ ಅದು ಬೇಗ ಮಕ್ಕಳು ಓಡಿ ಬಿಡ್ತಾರೆ, ವಾಂತಿ ಮಾಡ್ಕೊತಾರೆ, ಇದ್ದಿದ್ದೆಲ್ಲ ಇದು ಮಾಡ್ತಾರೆ. ಅವಾಗೇನು ಮಾಡ್ತಾರೆ ಅಂದರೆ ಬೆಲ್ಲವನ್ನು ಬಾಯಿಗೆ ನೆಕ್ಕಿಸ್ತಾರೆ. ಮೊದಲು ಸಕ್ಕರೆನೋ ಬೆಲ್ಲವನ್ನು ಜೇನುತುಪ್ಪ ನೆಕ್ಕಿಸ್ತಾರೆ. ಸಿಹಿ ಇದ್ದ ತಕ್ಷಣ ಮಕ್ಕಳು ಚಪ್ಪರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅವ್ರನ್ನ ಡೈವರ್ಟ್ ಮಾಡಿ ಏನು ಮಾಡ್ತಾರೆ ಅಂತಂದರೆ ಔಷಧಿಯನ್ನು ಹಾಕ್ತಾರೆ. ಹಾಗೆ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ, ನಾವು ಹುಟ್ಟಿದ ಮೇಲೆ ನಮಗೆ ಸರಿಯಾದ ಪ್ರಜ್ಞೆ ಇರೋದಿಲ್ಲ. ಪ್ರಜ್ಞೆ ಬಂದಮೇಲೆ ಏನು ಮಾಡ್ತಾನೆ ಅಂತಂದರೆ
ತಂದೆ ತಾಯಿಯಿಂದರು ಅಥವಾ ಗುರುಗಳು ಅಥವಾ ಗೊತ್ತಿದ್ದವರು ಇನ್ಯಾರನ್ನೋ ಒಬ್ಬರು ದೇವ್ರ ಹತ್ರ ಹೋಗಪ್ಪ, ದೇವ್ರನ್ನ ಕೇಳು, ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡ್ತಾನೆ, ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕಂತೆಲ್ಲ ಹೇಳಿ ಮಾಡಿರ್ತಾರೆ. ಅದೇ ಉದ್ದೇಶದಲ್ಲಿ ದೇವ್ರ ಹತ್ರ ಹೋಗ್ತಾನೆ. ದೇವ್ರ ಹತ್ರ ಹೋದ ತಕ್ಷಣ ಸ್ವಾಮಿ ನನಗೇನೋ ವಿದ್ಯಾ ಬುದ್ಧಿ ಕೊಡು, ಇದು ಮಾಡು ಅಂತ ಕೇಳ್ಕೊಂಡ್ಬಿಟ್ಟಿರ್ತೀವಿ ನಾವೆಲ್ಲ. ಕೇಳ್ಕೊಂಡ ತಕ್ಷಣ ಒಳ್ಳೆ ವಿದ್ಯೆ ಬಂದುಬಿಡ್ತದೆ. ಹೀಗೆ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಮೊದಲೆಲ್ಲ ಕೇಳಿದ್ದೆಲ್ಲ ಕೊಡ್ತಾ ಬಂದುಬಿಡ್ತಾನಂತೆ. ಒಂದು ಹಂತದವರಿಗೆ ಎಲ್ಲ ಕೇಳಿದ್ದೆಲ್ಲ ಕೊಡ್ತಾ ಬರ್ತಾನಂತೆ. ಎಲ್ಲ ಕೊಟ್ಟ ಮೇಲೆ ಆಮೇಲೆ ನಾವೆಷ್ಟು ಕೇಳಿದ್ರೂ ಕೊಡೋದಿಲ್ವಂತೆ. ಯಾಕೆ ಕೊಡೋದಿಲ್ಲ ಅಂತಂದರೆ, ಇಷ್ಟು ದಿವಸ ನಿನಗೆ ಬೆಲ್ಲವನ್ನು ಕೊಟ್ಟಿದ್ದೇನೆ, ಜೇನುತುಪ್ಪವನ್ನು ಕೊಟ್ಟಿದ್ದೇನೆ, ಅಂದರೆ ನೀ ಕೇಳಿದ್ದೆಲ್ಲ ಕೊಟ್ಟಿದ್ದೇನೆ, ನಾನು ಕೇಳೋದನ್ನು ಕೊಡಪ್ಪ. ನಾನು ಕೇಳೋದು ಏನಂತಂದರೆ ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಏನನ್ನೂ ಬಯಸದೆ ನನಗೋಸ್ಕರವಾಗಿ ಒಂದು ದಿನದಲ್ಲಿ ಎಲ್ಲವನ್ನು ಮಾಡು. ಇಷ್ಟು ದಿನದಲ್ಲಿ ವಿದ್ಯೆ ಬರಬೇಕು ಅಂತ ಪ್ರದಕ್ಷಿಣೆ ಹಾಕಿದಿ, ಆರೋಗ್ಯ ಚೆನ್ನಾಗಿರಬೇಕು ಅಂತ ರೀತಿಯಾಗಿ ಪಾರಾಯಣಗಳನ್ನು ಮಾಡಿದಿ, ನಿನಗೆ ಯಾವುದೇ ವಿಧವಾದಂತಹ ಆಟಂಕಗಳು ಸಿಗಬಾರದು, ಮುಂದೆ ಯಾವುದೇ ವಿಧವಾದಂತಹ ತೊಂದರೆ ಸಿಗಬಾರದು ಅಂತ ವರ್ಷ ನೀನು ತಂದೆ ತಾಯಿಗಳ ಹತ್ರ ಆಯುಷ್ಯ ಮಾಡಿಸ್ಕೊಂಡು, ಇನ್ನೇನು ನವಗ್ರಹ ಹೋಮ, ನರಸಿಂಹಮಂತ್ರ ಹೋಮ, ಆ ಹೋಮ ಈ ಹೋಮ, ಆ ಶಾಂತಿ ಈ ಶಾಂತಿ, ಅದು ಇದು, ಆ ಗುಡಿ ಈ ಗುಡಿ, ಅಲ್ಲಿ ಅಭಿಷೇಕ, ಅಲ್ಲಿ ಅರ್ಚನೆಗಳು, ಅಲ್ಲಿ ಲಕ್ಷ ಪುಷ್ಪಾರ್ಚನೆ, ತುಳಸಿ ಅರ್ಚನೆ, ಅವರ ಹತ್ರ ಆಶೀರ್ವಾದ, ಇವರ ಹತ್ರ ಆಶೀರ್ವಾದ, ಎಲ್ಲವನ್ನೂ ಮಾಡಿಸ್ಕೊಂಡು, ಎಲ್ಲದಕ್ಕೂ ನಾನು ಅವರೆಲ್ಲ ಆಶೀರ್ವಾದ ಮಾಡಿದರು, ಅದಕ್ಕೆ ತಕ್ಕಂತೆ ಅವರ ಆಶೀರ್ವಾದ ಮಾಡಿದ್ರೆ ಆಗೋದಲ್ಲ, ಅವರೆಲ್ಲ ನಿಂತು ನಿನಗೆ ಬೇಕಾದಂಥ ಎಲ್ಲವನ್ನು ಕೂಡ ಕೊಟ್ಟಿದ್ದೇನೆ. ಆಯಿತು, ಎಲ್ಲ ನೀನು ಕೇಳಿದ್ದೆಲ್ಲ ಕೊಡ್ತಾ ಬಂದೀನಿ. ಇನ್ನಾದರೂ ಅದೇ ಗುಂಗಿನಲ್ಲಿ ಜೀವನ ಮಾಡಬೇಡ, ಸಕಾಮ ಕರ್ಮವನ್ನು ಬಿಡು. ಇದಕ್ಕೋಸ್ಕರ ನನ್ನನ್ನು ಬೇಡೋದು ಬೇಡ. ನೀನು ಶ್ರೀ ವಿಷ್ಣು ಪ್ರೇರಣೆಯ, ಶ್ರೀ ವಿಷ್ಣು ಪ್ರೀತ್ಯರ್ಥಂ ಕರ್ಮವನ್ನು ಮಾಡಿ ಪ್ರಯತ್ನ ಮಾಡು, ಅದರಿಂದ ನಿಮಗೆ ಶ್ರೇಯಸ್ಸಾಗೋದಿದೆ ಅಂತ ಈ ರೀತಿಯಾಗಿ ಪರಮಾತ್ಮ ತಿಳಿಸಲಿಕ್ಕಾಗಿ ಏನು ಮಾಡ್ತಾನೆ ಅಂತಂದರೆ, ಕೆಲವೊಂದು ದಿವಸ ನಮಗೆ ಕಷ್ಟವನ್ನು ಕೊಡ್ತಾನಂತೆ. ಆ ಕಷ್ಟ ಕೊಟ್ಟರು, ಕೇಳಿದ್ದು ಸಿಗದೆ ಹೋದರೂ ದೇಹದಲ್ಲಿ ಕೆಲವೊಂದು ಏನಾಗ್ತದೆ ಅಂತಂದರೆ, ಪರಮಾತ್ಮನ ಹತ್ರ ಬೇಡ್ತಿರ್ತೀವಿ, ಆಗೋದಿಲ್ಲ. ಅಲ್ಲಿ ಹೋಗ್ತೀವಿ, ಜಾತಕ ನೋಡಿಸ್ತೀವಿ, ಏನಾಗಿದ್ದೀರಿ ಅಂತಂದರೆ, ಶನಿ ಇದೆ ರೀ, ಶನಿ ಕಾಟ ಇದೆ ನಿಮಗೆ, 7 ವರ್ಷ ನಿಮಗೆ ತುಂಬ ಕಷ್ಟ ಇದೆ, ರಾಹು ಇದ್ದಾನೆ, ಕೇತು ಇದ್ದಾನೆ, ಅವರಿದ್ದಾರೆ ಅಂತೆಲ್ಲ ಹೇಳಿ ಎಲ್ಲ ಹೇಳ್ತಾರೆ. ಎಲ್ಲ ಯಾರಿಲ್ಲ, ಸಕಲ ಗ್ರಹ ಬಗಲ ನೀನೇ ಸರಸಿಜಾಕ್ಷ, ಅವರುಗಳಿಂದ ಏನು ಆಗ್ತದೆ, ಯಾವ ನವಗ್ರಹಗಳಿಂದ ಏನಾಗೋದಿಲ್ಲ, ಎಲ್ಲವೂ ಪರಮಾತ್ಮನಿಂದಲೇ ಆಗೋದು. ಒಂದು ಬಂತು ಒಂದು ಹೋಯಿತು ಅಂತಂದರೆ ಎಲ್ಲ ಅವನಿಂದೇ ಬರಬೇಕು, ಅವನಿಂದಲೇ ಹೋಗಬೇಕು. ಯಾರಿಂದಲೂ ಏನೂ ಹೋಗೋದಿಲ್ಲ, ಯಾರಿಂದಲೂ ಏನೂ ಆಗೋದಿಲ್ಲ, ಯಾರಿಂದಲೂ ಏನು ಬರೋದೂ ಇಲ್ಲ. ಕೇವಲ ನಿಮಿತ್ತ ಇಲ್ಲಿರ್ತಕ್ಕಂತಹ ಜನಗಳಾಗಿರಬಹುದು, ನವಗ್ರಹಗಳಾಗಿರಬಹುದು, ಪರಿವಾರ ದೇವತೆಗಳಾಗಿರಬಹುದು, ಇನ್ಯಾರೇ ಆಗಿರಬಹುದು, ಎಲ್ಲರೂ ಕೂಡ ನಿಮಿತ್ತ ಮಾತ್ರ. ಅವ್ರು ನಮಗೆ ಭಾರಿ ಅನ್ಯಾಯ ಮಾಡಿದರೆ, ಅವ್ರು ಅನ್ಯಾಯ ಮಾಡಿಲ್ಲ, ಅಲ್ಲಿ ನಿಂತು ಪರಮಾತ್ಮ ಮಾಡಿಸಿದ್ದು. ಯಾಕಂತಂದರೆ ನೀನು ಇವಾಗಾದರೂ ತಿಳ್ಕೋ, ನಿಷ್ಕಾಮ ಕರ್ಮವನ್ನು ಮಾಡು, ಅದರಿಂದೇ ನಿನಗೆ ಶ್ರೇಯಸ್ಸು ಅಂತ ರೀತಿಯಾಗಿ ಹೇಳ್ತಾರಂತೆ. ಈ ನಿಟ್ಟಿನಲ್ಲಿ ಒಂದು ಸಣ್ಣ ಕತೆ ತುಂಬ ಚೆನ್ನಾಗಿದೆ. ಏನಂತಂದರೆ, ಒಂದು ನೀತಿಶಾಸ್ತ್ರದಲ್ಲಿ ಒಂದು ಮಾತಿದೆ, ಸಂಗ್ರಹ ಖಲು ಕರ್ತವ್ಯ ಸಂಗ್ರಹೀ ನಾವಸೀದತ ಸಂಗ್ರಹಾತ್ ಕೃಷ್ಣ ಸರ್ಪಸ್ಯ ಭರ್ತ ಮವಶಂಗತಃ ಅಂತ. ತುಂಬ ಅದ್ಭುತವಾದಂಥ ಮಾತು, ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂಥ ಮಾತು. ಏನಾಯಿತು ಅಂತಂದರೆ, ಒಂದು ನದಿ ತೀರದಲ್ಲಿ ಒಳ್ಳೆಯ ಸದ್ಬ್ರಾಹ್ಮಣ ಎಲ್ಲ ವೇದಾಧ್ಯಯನವನ್ನು ಮಾಡಿ ಜಪತಪಾನುಷ್ಠಾನವನ್ನು ಮಾಡುವಂಥ ವ್ಯಕ್ತಿ ತಾನು ಅಲ್ಲಿದ್ದಂತೆ. ಆದರೆ ಏನಾಗ್ಬಿಟ್ಟಿದೆ ಅಂತಂದರೆ, ಸಂಘ ನೋಡಿ, ದುರ್ಜನರ ಸಂಘ ಎದುರಿಗಿದ್ದರೂ ಕೂಡ ಹಾಳಾಗ್ತಾನೆ, ಒಳ್ಳೆಯ ವ್ಯಕ್ತಿ ಎದುರಿಗಿದ್ದರೂ ಹಾಳಾಗ್ತಾನೆ. ಅಲ್ಲಿಗೆ ಇದೇ ಉದಾಹರಣೆ. ಒಳ್ಳೆಯ ವ್ಯಕ್ತಿ ಎದುರಿಗಿರೋರು ಇದ್ದರೂ ಹಾಳಾಗ್ತಾನೆ, ಕೆಟ್ಟವರಿದ್ದರೆ ಕೆಟ್ಟರಾಗಿರ್ತಕ್ಕಂಥ ವ್ಯಕ್ತಿ ಒಳ್ಳೆಯ ಜನ ಹತ್ರ ಇದ್ದರೆ ಒಳ್ಳೆಯವನು ಆಗ್ತಾನೆ. ಹೇಗೆ ಅಂತಂದರೆ, ಬಹಳ ಅನುಷ್ಠಾನ ಪರ ಏನಾಗಿರುತ್ತೆ ಅಂದರೆ, ಎದುರಿಗೆ ಒಬ್ಬ ವೇಶ್ಯಾಸ್ತ್ರಿ ಮನೆ ಇರ್ತದೆ. ವೇಶ್ಯಾಸ್ತ್ರೀ ಅಂತಂದರೆ ಮುಗೀತು, ಅವಳು ಕೇವಲ ದೇಹ ವ್ಯಾಪಾರ ಮಾಡಲಿಕ್ಕೆ ಬೇಕಾದಂಥ ಕೆಲಸವನ್ನೇ ಮಾಡ್ತಾಳೆ. ತನಗೆ ದುಡ್ಡು ಬೇಕು ಅಂತಂದರೆ ದುಡ್ಡು ಬೇಕಾಗಲಿಕ್ಕೆ ಬೇಕಾದಂಥ ಎಲ್ಲ ಕೆಲಸವನ್ನು ಮಾಡ್ತಾಳೆ. ವಿಶೇಷವಾದಂತಹ ಹಾವಭಾವಗಳನ್ನು ತೋರಿಸೋದು, ಎಲ್ಲ ಜನಗಳು ಕೂಡ ಅವಳ ಮೇಲೆ ಮೋಹಿತರಾಗೋ ಥರ
ತನ್ನ ಪರಿಸ್ಥಿತಿಯನ್ನು ಉಂಟು ಮಾಡೋದು, ವಿಚಿತ್ರವಾದಂತಹ ತನ್ನ ವರ್ತನೆಯನ್ನು ತೋರಿಸೋದು, ಆ ಮೋಹದಲ್ಲಿ ಬೇರೆ ಜನಗಳ ಜೊತೆಗೆ ಈ ಮಹಾನುಭಾವನು ಮೋಹಿತನಾಗಿಬಿಟ್ಟ. ಮಹಾನುಭಾವ ಏನು ಒಳ್ಳೆ ವೇದಾಧ್ಯಯನ ಮಾಡಿದವನು, ಶಾಸ್ತ್ರಾಧ್ಯಯನ ಮಾಡಿದವನು ಮೋಹಿತನಾಗಿಬಿಟ್ಟ. ಮೋಹಕ್ಕೆ ಹೋದರೆ ಮುಗಿತಿನ್ನ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ 6 ಷಡ್ವೈರಿಗಳು ಅವರಿದ್ದರೆ ನಮ್ಮ ಜೀವನ ಎಲ್ಲವೂ ಹಾಳು. ಆ 3 ಯಾವತ್ತು, ಆ 6 ಯಾವಾಗ ಬಿಡ್ತೀವೋ ಆವಾಗೇ ಒಳ್ಳೆಯದಾಗೋದು ನಮಗೆ. ಹಾಗಾಗಿ ಅದರ ಮೋಹದಲ್ಲಿ ಸಿಗಾಕೊಂಡ ಹೋದ. ಪ್ರತಿನಿತ್ಯ ಅವಳ ಹತ್ರ ಹೋಗೋದು ಬರೋದು, ಹೋಗೋದು ಬರೋದು, ಹೋಗೋದು ಬರೋದು. ಮನೆಯಲ್ಲಿ ಯಾರೂ ಇಲ್ಲದೆ ಹೋದರೆ ಬೇರೆ ವಿಷಯ. ಸ್ವಂತ ಕಟ್ಟಿಕೊಂಡಂತಹ ಹೆಂಡತಿ ಇದ್ದಾಗ ಹೆಂಡತಿಗೆ ಎಷ್ಟು ತ್ರಾಸಾಗ್ತದೆ ಹೀಗೆ ಗಂಡ ಮಾಡಿದ್ರೆ. ನಾನಿದ್ದಾಗ ನನ್ನನ್ನು ಬಿಟ್ಟು ಬೇರೆ ಒಬ್ಬಳ ಹತ್ರ ಗಂಡ ಹೋಗ್ತಾನೆ ಅಂತಂದರೆ ತುಂಬ ತ್ರಾಸಾಗ್ತದೆ ಅವಳಿಗೆ. ಏನು ಮಾಡಬೇಕು, ಅದು ತುಂಬ ದುಃಖಿತಳಾಗ್ತಾಳೆ. ಸರಿ, ಆ ದುಃಖದಲ್ಲೇ ಏನು ಮಾಡ್ತಾಳೆ ಅಂದರೆ, ಏನೋ ಮನೆ ಕೆಲಸ ಮಾಡ್ತಾ ಮಾಡ್ತಾ ಒಂದು ಗಡಿಗೆಯನ್ನು ಜಾಡಿ ಅದನ್ನು ಇಳಿಸಿ ಬಟ್ಟೆ ಕಟ್ಟಿರ್ತಾಳೆ. ಹಿಂಗೆ ತೆಗಿತಾಳೆ. ತೆಗೆದ ತಕ್ಷಣ ಒಂದು ದೊಡ್ಡ ಕೃಷ್ಣ ಸರ್ಪ, ಕಪ್ಪು ಸರ್ಪ. ಹೆದರಿಕೆ ಆಗಿಬಿಡ್ತದೆ. ಏನು ಮನೇನ ಸಣ್ಣ ಜರಿ ಬಂದರೆ ನಾವು ಟೆನ್ಷನ್ ಆಗಿಬಿಡ್ತೀವಿ ಅಂತ ದೊಡ್ಡ ಕೃಷ್ಣ ಸರ್ಪ ಬಂದರೆ ಸರಿ, ತಕ್ಷಣ ಅವಳಿಗೊಂದು ಉಪಾಯ ಬೆಳೀತು. ಹಾಗೆ ಬಟ್ಟೆ ಕಟ್ಟಿಬಿಟ್ಟು ಅದಕ್ಕೆ ಉಸಿರಾಡಲಿಕ್ಕೆ ಒಂದು ಸಣ್ಣ ತೂತು ಮಾಡಿ ಅದು ಹಾಗೆ ಇಟ್ಬಿಟ್ಲು. ಎಂದಿನಂತೆ ಗಂಡ ಮನೆಗೆ ಬಂದ ತಕ್ಷಣ ಅವಳು, ಹಿಂದುಗಡೆ ತುಳಸಿ ಗಿಡವನ್ನು ನೆಟ್ಟಲಿಕ್ಕೆ ಮತ್ತು ಕೆಲವೊಂದು ಒಳ್ಳೆ ಪೂಜೆಗೆ ಬೇಕಾದಂಥ ಹೂ ಹಾಕಲಿಕ್ಕೆ ಒಳ್ಳೆಯ ಗಿಡ ಬೇಕಲ್ವಾ, ಆ ಗಿಡಕ್ಕೋಸ್ಕರ ಈಗ ತೋಡ್ತಾ ಇದ್ದೆ. ತೋಡಬೇಕಾದಾಗ ಒಂದು ದೊಡ್ಡ ನಿಧಿ ಸಿಕ್ಕಿದೆ ನನಗೆ ನಿಧಿ ಸಿಕ್ಕಿದೆ. ಅದರಲ್ಲಿ ಬೇಕಷ್ಟು ವಜ್ರ, ವೈಡೂರ್ಯ ಇದೆ, ಬಂಗಾರ ಇದೆ ನಾವು ಇದರಿಂದ ಒಳ್ಳೆಯ ಜೀವನ ಮಾಡ್ಬೋದು. ಕಷ್ಟಪಡೋದು ನಮಗೆ ಕಷ್ಟ ತಪ್ಪಿದೆ. ಇಷ್ಟು ದಿವಸ ಕಷ್ಟಪಟ್ಟಿದ್ದು ನೋಡಿ ಪರಮಾತ್ಮ ಸಂತುಷ್ಟನಾಗಿ ನಮಗೆ ಅನುಗ್ರಹ ಮಾಡಿದ್ದಾನೆ ಅಂತಂದು. ಇದನ್ನು ಹೆಂಗೆ ಹೇಳಿದ್ಲು ಅಂತಂದರೆ, ಆ ವೇಶ್ಯಾಸ್ತ್ರಿಗೆ ಕೇಳಿಸೋ ಥರ ಹೇಳಿದ್ಲಂತೆ ಅವಳು. ಆಯ್ತು, ಇನ್ನು ಅವಳು ದುಡ್ಡಿಗೋಸ್ಕರನೇ ಜೀವನ ಮಾಡೋಳು ಅವಳು. ಈ ಮಾತು ಹೇಳಿದ ತಕ್ಷಣ ಇನ್ನು ದಿವಸ ಅವ್ರ ಮನೆಗೆ ಹೋಗ್ತಿದ್ದ. ಇವತ್ತು ಅವಳು ಹೇಳಿದ್ದಂತೆ, ನೀ ಬರೋದು ಬೇಡ, ಈ ನಾನೇ ಬರ್ತೀನಿ ನಿಮ್ಮ ಮನೆಗೆ ಅಂತಂದಂತೆ. ಆಯಿತು, ಇನ್ನೇನು ಅಂತ ಎಂದಿನಂತೆ ರಾತ್ರಿ ಅವಳೇ ಈ ಮನೆಗೆ ಬಂದು ಅವನನ್ನು ಸ್ವಲ್ಪ ಮೋಹಿತನನ್ನಾಗಿ ಮಾಡಿ, ಸ್ವಲ್ಪ ಅವನಿಗೇನೋ ಔಷಧಿ ಹಾಕಿ ಮೂರ್ಛೆ ಬರೋ ಥರ ಮಾಡಿಬಿಟ್ಟು ತಕ್ಷಣ ಹೋಗಿ ಆ ಏನು ಇದಿತ್ತಲ್ಲ, ಗಡಿಗೆ ಇತ್ತಲ್ಲ, ನಿಧಿ ಎತ್ಕೊಂಡು ಮನೆಗೆ ಓಡೋದು. ಹೋದವಳು ತೆಗಿತಾಳೆ. ತೆಗೆದ ತಕ್ಷಣ ಹಿಂಗೆ ಕೈ ಹಾಕ್ತಾಳೆ. ಕೃಷ್ಣ ಸರ್ಪ ಕಚ್ಚಿ ಸತ್ತೇ ಹೋಗ್ತಾಳೆ ಅವಳು. ಸತ್ತೋದ್ಮೇಲೆ ಬೆಳಗ್ಗೆ ಎದ್ದು ಎಲ್ಲ ಜನ ಸೇರಿರ್ತಾರೆ. ಸತ್ತೋದು ವೇಶ್ಯಾಸ್ತ್ರಿ ಸತ್ತೋದು, ಪೀಡೆ ಹೋಯಿತು ಅಂತೆಲ್ಲ ಅಂತ ಇರ್ತಾರೆ. ಇವನಿಗೆ ತುಂಬ ಬೇಜಾರು. ಅಯ್ಯೋ ಹೆಂಗೆ ಹೋದ್ಲು ಇವಳು, ಹೆಂಗೆ ಸತ್ತೋದ್ಲು ಅಂತ ಹೆಂಡ್ತಿನ ಕೇಳ್ತಾಳಂತೆ. ಹೆಂಡ್ತಿ ಯಾಕೆ ಹೇಳ್ತಾಳ, ಅವಳೇ ಎಲ್ಲ ಪ್ಲ್ಯಾನ್ ಮಾಡಿದ್ದು. ಅವಳು ಸಂತೋಷ ಅವಳಿಗೆ. ಆ ನಿಟ್ಟಿನಲ್ಲಿ ಈ ಶ್ಲೋಕ ಹೇಳಿದ್ದು. ಸಂಗ್ರಹ ಕಲು ಕರ್ತವ್ಯ, ಸಂಗ್ರಹವನ್ನು ಮಾಡಬೇಕು. ಸಂಗ್ರಹಿ ನವಸೀದತ, ಸಂಗ್ರಹ ಮಾಡಿದ್ದು ಯಾವತ್ತೂ ಹಾಳಾಗೋದಿಲ್ಲ. ಹೇಗೆ ಉದಾಹರಣೆ, ಸಂಗ್ರಹಾತ್ ಕೃಷ್ಣ ಸರ್ಪಸ್ಯ, ಅವಳಿಗೇನು ತಲೆ ಹೇಳಿದೆಯಾ, ಯಾರಿಗಾದ್ರೂ ತಲೆ ಹೇಳಿದೆಯಾ? ಕೃಷ್ಣ ಸರ್ಪವನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಗಂಡ ನನಗೆ ಸಿಗ್ತಾನೆ ಅಂತ ತಲೆ ಹೇಳಿದೆ ಯಾರಿಗಾದರೂ? ಕೃಷ್ಣ ಸರ್ಪವನ್ನು ಮನೆಯಲ್ಲಿ ಇಟ್ಕೊಂಡ್ರೆ ನನ್ನ ಗಂಡ ನನ್ನ ಹತ್ರ ಬರ್ತಾನೆ ಅನ್ನುವಂತಹ ಆಸೆ ಯಾರಿಗಾದರೂ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಆ ಬುದ್ಧಿ ಯಾರಿಗಾನ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ಯಾವ್ಯಾವ ಸಂದರ್ಭದಲ್ಲಿ ಏನು ಸಂಗ್ರಹ ಮಾಡಬೇಕು ಆ ಸಂಗ್ರಹವನ್ನು ಮಾಡಿಬಿಟ್ರೆ ಅದರಿಂದ ಏನೋ ಒಂದು ಒಳ್ಳೆಯದಾಗತ್ತೆ ಅನ್ನಲಿಕ್ಕೆ ಇವಳೇ ಕೃಷ್ಣ ಸರ್ಪವನ್ನು ಸಂಗ್ರಹ ಮಾಡಿದ್ರಿಂದಾಗಿ ಗಂಡ ವೇಶ್ಯಾಸ್ತ್ರಿ ಮನೆಗೆ ಹೋಗೋದು ಬಿಟ್ಟು ತನ್ನ ಬಳಿಯೇ ಇದ್ದುಬಿಟ್ಟ. ಮತ್ತೆ ಎಂದಿನಂತೆ ಸದಾಚಾರ ನಿಷ್ಠನಾಗಿ ವಿಶೇಷವಾದ ಅನುಷ್ಠಾನ ಮಾಡಿಕೊಳ್ತಾ ಒಳ್ಳೆಯ ಸಾಧನೆಯನ್ನು ಮಾಡಿಕೊಂಡು ಪರಮಾತ್ಮನ ಪಾದವನ್ನು ಸೇರಿದ್ದಾರೆ ಅಂತ ಒಂದು ಒಳ್ಳೆಯ ಉದಾಹರಣೆ. ಅಂದರೆ ಹೇಳಲಿಕ್ಕೆ ಬಂದಿದ್ದು, ಅವಳು ಕೃಷ್ಣ ಸರ್ಪವನ್ನು ಸಂಗ್ರಹ ಮಾಡಿದಳು. ನಾವು ಕೃಷ್ಣ ಪರಮಾತ್ಮನ ಕಥೆಗಳ ಸಂಗ್ರಹವನ್ನು ಮಾಡೋಣ. ನಮ್ಮಲ್ಲಿ ಆ ಕೃಷ್ಣ ಪರಮಾತ್ಮನ ಲೀಲೆಗಳು, ಪರಮಾತ್ಮನ ಎಷ್ಟೆಷ್ಟು ಅದ್ಭುತವಾದಂಥ ಪರಮಾತ್ಮನ ಲೀಲೆಗಳಿದೆ. ಲೀಲಾಜಾಲವಾಗಿ ಶಕಟಾಸುರನ್ನು ಸಂಹಾರ ಮಾಡ್ತಾನೆ, ತೃಣಾವರ್ತನನ್ನು ಸಂಹಾರ ಮಾಡ್ತಾನೆ, ಕಂಸನನ್ನು ಸಂಹಾರ ಮಾಡ್ತಾನೆ, ಪೂತನೆಯನ್ನು ಸಂಹಾರ ಮಾಡ್ತಾನೆ. ಅವ್ರನ್ನ ಎಷ್ಟು ಜನ ರಾಕ್ಷಸರು ಎಲ್ಲ ಸಣ್ಣ ವಯಸ್ಸಿನಲ್ಲಿಯೇ ಮಾಡ್ತಾನೆ. ಪರಮಾತ್ಮನಿಗೆ ವಯಸ್ಸಿನ ಮಿತಿ ಇಲ್ಲ ಬಿಡಿ.
ಹೇಳೋ ಉದ್ದೇಶ ಲೌಕಿಕವಾಗಿ ಸಣ್ಣ ವಯಸ್ಸಿನಲ್ಲೇ ಅಷ್ಟು ಪರಮ ಅದ್ಭುತನಾದಂತಹ ಪರಮಾತ್ಮನ ಅದ್ಭುತವಾದಂತಹ ಕ್ರಿಯೆಗಳಿದೆ, ಪರಮಾತ್ಮನ ಅದ್ಭುತವಾದಂತಹ ಗುಣಗಳಿದೆ, ಪರಮಾತ್ಮ ಮಾಡುವಂತಹ ಪರಮಾತ್ಮನ ಕಾರುಣ್ಯ ಇದೆ, ಪರಮಾತ್ಮ ನಮ್ಮಲ್ಲಿ ಮಾಡುವಂತಹ ದಯೆ ಇದೆ. ಒಂದ ಎರಡ ಲಕ್ಷ್ಮೀದೇವಿಯಂತೆ ನರಮಾಪಿ ಪದಾಂಗುಲೀಲ ಸನ್ನಖ ದೂರಾಜದನಂತ ಸದ್ಗುಣಾನ್ ಗಣಯೇದ್ ಗಣಯಂತ್ಯ ನಾರತಂ ಪರಮಾನ್ ಕೋಸ್ಯ ಪರೋ ಗುಣಾನ್ ವದೇತ್. ಇನ್ನೂವರೆಗೆ ಪರಮಾತ್ಮನ ಗುಣಗಳನ್ನು ಎಣಿಸ್ತಾ ಇನ್ನೂ ಇದು ಬಿಡಳಂತ ಲಕ್ಷ್ಮೀದೇವಿ. ಇನ್ನೂ ಲಕ್ಷ್ಮೀದೇವಿಗೆ ಪರಮಾತ್ಮನ ಗುಣಗಳು ಎಷ್ಟಿದೆ ಅಂತ ಎಣಿಸ್ಲಿಕ್ಕೆ ಆಗಿಲ್ವಂತೆ, ಎಣಿಸ್ತಾನೇ ಇದ್ದಾಳಂತೆ. ಅಷ್ಟು ಗುಣಗಳಿದೆ ಅಂತ ಪರಮಾತ್ಮಂದು, ಅಷ್ಟು ಗುಣಗಳಿದೆ. ಅಷ್ಟು ಗುಣಗಳನ್ನ ನಾವು ತಿಳ್ಕೊಳ್ಳಿಕ್ಕಾಗದೆ ಹೋದರೂ ಕೂಡ ಅಷ್ಟರಲ್ಲಿ ನಮ್ಮ ಯೋಗ್ಯತಾನುಸಾರವಾಗಿ ಪರಮಾತ್ಮನ ಅದ್ಭುತವಾದಂಥ ಗುಣಗಳನ್ನು ನಾವು ಇಟ್ಟುಕೊಂಡು ಜಪ ಮಾಡ್ತಿರ್ತೀವಿ. ನಾರಾಯಣ ಮಂತ್ರ ಜಪ ಮಾಡೋದು ಅಥವಾ ಗಾಯತ್ರಿ ಜಪವನ್ನು ಮಾಡೋದು, ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಿರ್ತೀವಿ. ಸ್ತೋತ್ರ ಮಾಡಬೇಕಾದ್ರೆ ಎಲ್ಲ ಬೇಡ, ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ, ಸರ್ವರಲ್ಲೂ ಕೂಡ ದಯಾಮಯನಾಗಿದ್ದಾನೆ. ಆ ದಯೆಯನ್ನು ಪಡೆದವರಲ್ಲಿ ನಾನೂ ಒಬ್ಬನಾಗಿದ್ದೀನಿ. ಎಲ್ಲರ ಮೇಲೂ ದಯೆಯನ್ನು ಮಾಡುತ್ತಾನೆ, ನನ್ನ ಮೇಲೂ ದಯೆಯನ್ನು ಮಾಡಿದ್ದಾನೆ. ಒಬ್ಬೊಬ್ಬರ ಮೇಲೆ ಒಂದೊಂದು ರೀತಿಯಾದಂಥ ದಯೆಯನ್ನು ಮಾಡ್ತಾನೆ ಅಂತ ಈ ರೀತಿಯಾಗಿ ನಾವು ಆ ಪರಮಾತ್ಮನ ಗುಣವನ್ನು ನಾವು ನಮ್ಮ ಚಿಂತನೆಯನ್ನು ಮಾಡ್ತಾ ಅದನ್ನು ನಮ್ಮ ಜೀವನದಲ್ಲಿ ಇಟ್ಟುಕೊಂಡು ನಾವೇನಾದರೂ ಕೂಡ ಅನುಷ್ಠಾನವನ್ನು ಮಾಡಿದ್ದೇ ಆದರೆ ಅದರಿಂದ ಉತ್ತಮವಾದಂತಹ ಫಲ ಅಂತ ನಾವು ಸಿಗುತ್ತದೆ. ಶೀಘ್ರದಲ್ಲಿ ನಮಗೆ ಪರಮಾತ್ಮನ ದರ್ಶನ ಆಗಲಿಕ್ಕೆ ಬೇಕಾದಂತಹ ಗುರುಗಳ ಸಂಘ, ಉತ್ತಮರ ಸಂಘ ಆಗತ್ತೆ, ಅದರಿಂದ ಎಲ್ಲವೂ ಕೂಡ ಸಿಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಆ ಹರಿಗಳು ಪರಮಾತ್ಮನನ್ನು ಹೇಳ್ತಾರೆ. ಮತ್ತು ಇನ್ನೊಂದು ಥರ ಪರಮಾತ್ಮ ಅಂತ ತಿಳಿಬೇಕು. ಸ್ವಾಮೀ ತ್ವಂ ನೃಹರೇ ತವಾನುಚರಣಾ ಪ್ರಾಣಾ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಃ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ವಿಷ್ಣೋಸ್ತವಾರಾಧನಂ. ಎಂಥ ಮಾತು ಸ್ವಾಮಿ! ಈ ಎಲ್ಲ ದೇಹ, ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲ ಇಂದ್ರಿಯಗಳು ನಿನ್ನದು. ಇನ್ನು ನಾ ಎಲ್ಲ ನಡಿತೀನಲ್ಲ, ಇಲ್ಲಿಂದ ಮನೆಗೆ ಹೋಗ್ತೀನಿ, ಮನೆಯಿಂದ ಮಾರ್ಕೆಟಿಗೆ ಹೋಗ್ತೀನಿ, ಮಾರ್ಕೆಟಿಂದ ಊರಿಗೆ ಹೋಗ್ತೀನಿ, ಬಸ್ ಸ್ಟ್ಯಾಂಡಿಗೆ ಹೋಗ್ತೀನಿ, ಎಲ್ಲ ಕಡೆ ಹೋಗ್ತೀನಲ್ಲ, ಅಲ್ಲೆಲ್ಲ ಹೋದರೆ ಏನು ಅಂದ್ಕೊಂಡೆ ಅದನ್ನು? ಅದೆಲ್ಲ ನಡೆಯೋದೇನಿದೆಯಲ್ಲ ಅದೆಲ್ಲ ನಿನ್ನ ಪ್ರದಕ್ಷಿಣೆ ಅಂತ ಅನ್ಕೊಂಡ್ಬಿಡಪ್ಪ. ಆಮೇಲೆ ಮಲ್ಕೊಳ್ತೀವಿ, ನಾವೆಲ್ಲರೂ ಕೂಡ ಒಂದೇ ಥರ ಮಲ್ಕೊತೀವ. ಕಾಲು ಚಾಚಿ ಹೀಗೆ ಮಲ್ಕೊಂಡ್ರೆ ಅದು ಸಾಷ್ಟಾಂಗ ಅಂತ ಅನ್ಕೋ. ಕಾಲು ಮಡಚಿ ಬಲಗಡೆನೋ ಎಡಗಡೆನೋ ಮಲ್ಕೊಂಡ್ರೆ ಅದನ್ನು ನೀನು ಮಾಮೂಲು ನಮಸ್ಕಾರ ಅಂತ ತಿಳ್ಕೊ, ಸಾಧಾರಣ ನಮಸ್ಕಾರ ಅಂತ ತಿಳ್ಕೊ. ಅಥವಾ ಇನ್ನೇನಾದರೂ ಮಾತಾಡ್ತಿರ್ತೀವಲ್ಲ ನಾವು, ಮಾತಾಡಿದರೆ ನಿನ್ನ ಸ್ತೋತ್ರ ಅಂತ ಅನ್ಕೋ ಅಂತ ಅನ್ನೋದಂದರೆ ಅಭಿಪ್ರಾಯ ನಮಗೆ ಆ ಅನುಸಂಧಾನ ಇರಲಿ ಅಂತ ಹೇಳ್ತಾರೆ. ಇದೆಲ್ಲ ನಿಂದ ಯದ್ಯತ್ ಕರ್ಮ ಕರೋಮಿ, ಬೆಳಗ್ಗಿಂದ ಹಿಡ್ಕೊಂಡು ರಾತ್ರಿಯವರೆಗೆ ಏನೇನು ಕರ್ಮಗಳನ್ನು ಮಾಡ್ತೀನೋ ವಿಷ್ಣು ತವಾರಾಧನಂ, ನಿನ್ನ ಆರಾಧನೆಯೇ ಆಗಲಪ್ಪ. ಇದೆಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಮಾಡಿರ್ತೀವಿ, ಅದೆಲ್ಲದರಲ್ಲೂ ನಿಂತು ಮಾಡಿಸಿದವನು ನೀನೇ, ಮಾಡಿಸಿದ್ದು ನೀನೇ, ಅದೆಲ್ಲವೂ ನಿನಗೆ ಅರ್ಪಿತ ಅನ್ನುವಂಥ ಅನುಸಂಧಾನದಲ್ಲಿ ನಾವು ಜೀವನವನ್ನು ಮಾಡೋದಿತ್ತು ಅಂತ ಮಾಡಿದರೆ ನಮಗೆ ಎಲ್ಲವೂ ಕೂಡ ಒಳ್ಳೆಯದಾಗ್ತದೆ ಅಂತ ರೀತಿಯಾಗಿ ಆ ಹರಿಗಳು ಪರಮಾತ್ಮನ ಬಗ್ಗೆ ನಮಗೆ ಉಪದೇಶವನ್ನು ಮಾಡ್ತಾನೆ. ಮತ್ತು ಅದೇ ರೀತಿಯಾಗಿ ಇನ್ನೊಂದು ವಿಷಯವನ್ನು ಕೂಡ ಅವರು ಹರಿಗಳು ಹೇಳ್ತಾರಂತೆ. ಏನು ಅಂತಂದರೆ, ಕೇವಲ ನೀವು ನನ್ನಲ್ಲಿ ಪರಮಾತ್ಮನಲ್ಲಿ ಮಾತ್ರ ಪ್ರೀತಿಯನ್ನು ಮಾಡೋದಲ್ಲ, ಪರಮಾತ್ಮನ ದಾಸರಾದಂತಹ ಎಲ್ಲ ದೇವತೆಗಳಲ್ಲೂ ಕೂಡ ಪ್ರೀತಿಯನ್ನು ಮಾಡಬೇಕು, ಎಲ್ಲ ದೇವತೆಗಳಲ್ಲೂ ಕೂಡ ಭಕ್ತಿಯನ್ನು ಮಾಡಬೇಕು. ಅದಕ್ಕೆ ಸ್ತೋತ್ರ ಶ್ಲೋಕ ಹೇಳ್ತೀವಿ, ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಒಂದೊಂದು ಅಂಗಗಳಿಗೂ ದೇವತೆಗಳಿದ್ದಾರೆ. ಹೆಣ್ಣು ಮಕ್ಕಳಿಗೆ ಬಹುಶಃ ಅದರ ಪರಿಚಯ ಇರಲಿಕ್ಕಿಲ್ಲ. ಗಂಡಸರು ತತ್ವನ್ಯಾಸ ಮಾತೃಕನ್ಯಾಸವನ್ನು ಮಾಡಬೇಕಾದಾಗ ಒಂದೊಂದು ಬೆರಳಿನಲ್ಲಿ ಯಾವ ದೇವತೆ ಇದ್ದಾನೆ
ಒಂದೊಂದು ಬೆರಳು, ಒಂದೊಂದು ಅಂಗ, ಬಲಭುಜ, ಎಡಭುಜ, ತಲೆ, ಮೂಗು, ಕಣ್ಣು, ಬಾಯಿ, ಮೇಲ್ತುಟಿ, ಕೆಳಗಿನ ತುಟಿ, ಒಳಗೆ ಮೇಲ್ಬಾಯಿ, ಕೆಳಗೆ ಬಾಯಿ, ಹಣೆ ಮೇಲೆ, ತೊಡೆಯ 5 ಕಡೆ, ಎಲ್ಲ ಕಾಲಿನ 5 ಬೆರಳು, ಎಲ್ಲ ಕಡೆ ಯಾವ್ಯಾವ ದೇವತೆಗಳಿದ್ದಾರೆ ಅಂತ ರೀತಿಯಾಗಿ ತತ್ವನ್ಯಾಸ ಮಾತುಕನ್ಯಾಸ ಮಾಡಬೇಕಾದ್ರೆ ಹೇಳ್ತಾರೆ ಈ ದೇವತೆಗಳಿದ್ದಾರೆ ಅಂತ. ನಾವು ತತ್ವನ್ಯಾಸ ಮಾತುಕನ್ಯಾಸ ಮಾಡೋದು ಯಾಕೆ ಅಂತಂದರೆ ಆ ಎಲ್ಲ ದೇವತೆಗಳನ್ನು ಸ್ಮರಣೆ ಮಾಡೋದು, ಅವರಿಗೆಲ್ಲ ನಾವು ಪ್ರಾರ್ಥನೆ ಮಾಡಬೇಕಂತೆ. ನಮೋಸ್ತು ತಾತ್ವಿಕ, ಎಲ್ಲ ತಾತ್ವಿಕ ದೇವತೆಗಳೇ ನಮೋಸ್ತು, ನಿಮಗೆ ನಮಸ್ಕಾರ ಇರಲಿ. ನೀವೆಲ್ಲ ಎಂಥವರು? ವಿಷ್ಣು ಭಕ್ತಿ ಪರಾಯಣ, ಸದಾ ಪರಮಾತ್ಮನ ಭಕ್ತಿಯನ್ನೇ ಮಾಡ್ತಾ ಇರ್ತಕ್ಕಂಥವ್ರು. ಮುಂದೇನಪ್ಪ ನಮಗೆ ನಮಸ್ಕಾರ ಮಾಡಿ ನಿಂಗೇನು ಪ್ರಯೋಜನ ಅಂದರೆ ಧರ್ಮ ಮಾರ್ಗೇ ಪ್ರೇರಯಂತು. ನಾನು ತಿಳಿಯದೇನೋ ಅಧರ್ಮ ಮಾರ್ಗದಲ್ಲಿ ಇದ್ದುಬಿಟ್ಟಿದ್ದೀನಿ, ಗೊತ್ತಾಗದೆ ಯಾವುದ್ಯಾವುದೋ ನನಗೆ ಸರಿಯಾದಂತಹ ಹಿತವನ್ನು ಒಳ್ಳೆಯದನ್ನು ಬೋಧನೆ ಮಾಡುವಂಥವ್ರು ಯಾರೂ ಇಲ್ಲ. ಇದು ಒಳ್ಳೇದು ಇದು ಮಾಡಪ್ಪ, ಇದು ಕೆಟ್ಟದ್ದು ಇದು ಮಾಡಬೇಡ ಅಂತ ಹೇಳುವಂಥವ್ರು ಯಾರೂ ಇಲ್ಲ. ಅದರಿಂದ ನೀವಾದರೂ ಇದ್ದೀರಲ್ಲ ನನ್ನ ಜೊತೆಗೆ, ಯಾರೂ ಇಲ್ಲದೆ ಹೋದರೂ ನೀವಂತೂ ಇದ್ದೀರಲ್ವಾ, ನೀವಾದರೂ ನನಗೇನು ಮಾಡಿರಿ ಅಂತಂದರೆ ಒಳ್ಳೆಯ ಧರ್ಮ ಮಾರ್ಗದಲ್ಲಿ ನನ್ನನ್ನು ಪ್ರೇರಣೆ ಮಾಡಿರಿ ಅಂತ ರೀತಿಯೇ ಪ್ರಾರ್ಥನೆ ಮಾಡ್ತೀವಿ. ಹಾಗಾದರೆ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತಂದರೆ ಅವರು ಪೂಜ್ಯರಂತಲೇ ಅರ್ಥ ತಾನೇ. ಅವರಲ್ಲೂ ಕೂಡ ಪೂಜ್ಯತೆ, ಅವರಲ್ಲೂ ಕೂಡ ವಿಶೇಷವಾದಂಥ ಭಕ್ತಿಯನ್ನು ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ? ಅವಾಗ ಏನು ಮಾಡ್ತಾನಂದರೆ ಪರಮಾತ್ಮ, ನೀನು ನನ್ನ ಮೇಲಷ್ಟೇ ಭಕ್ತಿಯನ್ನು ಮಾಡ್ತೀಯಾ, ನನ್ನ ಭಕ್ತರಾದಂಥ ತತ್ವಾಭಿಮಾನ ದೇವತೆಗಳನ್ನು ಭಕ್ತಿ ಮಾಡೋದಿಲ್ವಾ? ಹಾಗಂದರೆ ನಾನು ಕೆಲಸ ಮಾಡಿಬಿಡ್ತೀನಿ, ಅವರಿಗೆ ನಿನಗೆ ಸನ್ಮಾರ್ಗದಲ್ಲಿ ಪ್ರೇರಣೆ ಮಾಡದೇ ಇರೋ ಥರ ಮಾಡಿಬಿಡ್ತೀನಿ ಅಂತಾನಂತ ಪರಮಾತ್ಮ. ತದ್ ಭಕ್ತೇಶ್ವಪಿ ಭಕ್ತಿಮಾನ್, ಶ್ರೀಮದಾಚಾರ್ಯ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಹರೌ ಭಕ್ತಿ ತದ್ ಭಕ್ತೇಶ್ವಪಿ ಭಕ್ತಿಮಾನ್. ಪರಮಾತ್ಮನಲ್ಲೂ ಭಕ್ತಿಯನ್ನು ಮಾಡಬೇಕು, ಅವರ ಭಕ್ತರಲ್ಲೂ ಭಕ್ತಿಯನ್ನು ಮಾಡಬೇಕು. ಯಾಕೆ ಮಾಡಬೇಕ್ರಿ ಅಂದರೆ ಒಂದು ಉದಾಹರಣೆ ಸಿಗತ್ತೆ. ಏನಂತಂದರೆ ರಾಜ ಇದ್ದಾನೆ, ನಾ ರಾಜನ ಮಾತ್ರ ಗೌರವಿಸ್ತೀನಿ, ರಾಜನ ಮಾತ್ರ ಜೈ ಜೈಕಾರ ಹಾಕ್ತೀನಿ, ಮಂತ್ರಿನ ಬಾಯಿಗೆ ಬಂದಂಗೆ ಬೈತೀನಿ ಅಂತಂದರೆ ರಾಜ ಸುಮ್ಮನೆ ಇರ್ತಾನ? ಮಂತ್ರಿನೋ ಸೈನಿಕನೋ ಅಥವಾ ಸೇನಾಧಿಪತಿನೋ ಹೋಗಿ ನಾನು ಮರ್ಡರ್ ಮಾಡ್ತೀನಿ ಅಥವಾ ಇನ್ನೇನೋ ಕೊಲ್ತೀನಿ ಅಂತಂದರೆ ಸುಮ್ಮನೆ ಇರ್ತಾನ ರಾಜ? ರಾಜನ ಮೇಲೂ ಭಕ್ತಿಯನ್ನು ಮಾಡಬೇಕು, ರಾಜನ ಪರಿವಾರದವ್ರ ಮೇಲೂ ಭಕ್ತಿಯನ್ನು ಮಾಡಬೇಕು. ಹೆಂಗೋ ಹಾಗೆ ಪರಮಾತ್ಮನ ಮೇಲೂ ಭಕ್ತಿಯನ್ನು ಮಾಡಬೇಕು, ಪರಮಾತ್ಮನ ಭಕ್ತರಲ್ಲೂ ಭಕ್ತಿಯನ್ನು ಮಾಡಬೇಕು. ಈ ಮೇಲೆ ಪೂಜೆ ಮಾಡುವಂತಹ ಅಯ್ಯಂಗಾರಿದ್ದಾರೆ, ಏನು ಮಾಡ್ತಾರೆ ಅವರು? ರುದ್ರದೇವರ ದ್ವೇಷವನ್ನೇ ಮಾಡ್ತಾರೆ. ಯಾಕೆ ಅಂತಂದರೆ ನಾವು ಪೂಜೆಯನ್ನು ಮಾಡಬೇಕಾದಾಗ ಕಲಶ ಪೂಜೆಯನ್ನು ಮಾಡ್ತೀವಿ. ಕಲಶ ಪೂಜೆಯನ್ನು ಮಾಡಬೇಕಾದಾಗ ಕಲಶಸ್ಯ ಮುಖೇ ವಿಷ್ಣು, ಕಲಶದ ಮುಖಭಾಗದಲ್ಲಿ ವಿಷ್ಣು ಇರ್ತಾನೆ. ಕಂಠೇ ರುದ್ರ, ಕಂಠಭಾಗದಲ್ಲಿ ರುದ್ರದೇವರು ಇರ್ತಾರೆ. ಮೂಲೆ ಬ್ರಹ್ಮ, ಕೆಳಭಾಗದಲ್ಲಿ ಬ್ರಹ್ಮದೇವರು ಇರ್ತಾರೆ. ಅವರಿಗೆ ರುದ್ರದೇವರಂದರೆ ಆಗಿ ಬರಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ, ನೀವು ಬೇಕಾದರೆ ಅವರ ಪೂಜೆಯ ವಿಧಾನವನ್ನು ನೋಡ್ರಿ, ಯಾರೂ ಕೂಡ ತಂಬಿಗೆ ಇಟ್ಕೊಳ್ಳೋದಿಲ್ಲ, ಎಲ್ಲ ಚಪ್ಪಟ ಪಾತ್ರೆ ಇಟ್ಕೊಂಡಿರ್ತಾರೆ. ಹಿಂಗೆ ಅಗಲವಾದಂತಹ ಬಾಯಿ ಇರುವಂತಹ ಪಾತ್ರೆನ ಇಟ್ಕೋತಾರೆ. ಅಗಲವಾದಂತಹ ಬಾಯಿ ಇರುವಂತಹ ಪಾತ್ರೆ ಯಾಕೆ ಇಟ್ಕೋತಾರೆ ಅಂತಂದರೆ ಅವರಿಗೆ ರುದ್ರದೇವರಂದರೆ ಆಗಿ ಬರೋದಿಲ್ಲ, ರುದ್ರದೇವರ ದ್ವೇಷವನ್ನು ಮಾಡ್ತಾರೆ. ಅದಕ್ಕೆ ಪರಮಾತ್ಮ ಇವಾಗೇನೋ ಇಹಲೋಕದಲ್ಲಿ ತನ್ನ ಆರಾಧನೆಯನ್ನು ಮಾಡೋದರಿಂದ ಅವರಿಗೇನೋ ಒಳ್ಳೆಯದಾದಂತಹ ತಾತ್ಕಾಲಿಕವಾದಂತಹ ಎಲ್ಲ ಆಯೋಗಗಳನ್ನು, ದುಡ್ಡು ಸಂಪತ್ತು ಬೇಕಾದನ್ನು ಕೊಡ್ತಿರ್ಬೋದು, ಆದರೆ ಮುಂದೆ ಯಾವತ್ತೂ ಕೂಡ ಅವರಿಗೆ ಒಳ್ಳೆಯದಾಗುವುದಿಲ್ಲ. ಯಾಕೆ ಅಂತಂದರೆ ಅವರು ಪರಮಾತ್ಮನ ಭಕ್ತರಾದಂಥ ರುದ್ರದೇವರು ಪರಮ ಭಾಗವತೋತ್ತಮರಲ್ಲೇ ದ್ವೇಷವನ್ನು ಮಾಡಿದರೆ ಹೇಗ್ರಿ? ಮನೋನಿಯಾಮಕರು ಪರಮಾತ್ಮನನ್ನು ಅವರ ಆ ರುದ್ರದೇವರ ಸ್ತೋತ್ರವನ್ನು ಮಾಡಬೇಕಾದಾಗ ನಾವೆಲ್ಲರೂ ಕೂಡ ಹೇಳ್ತೀವಿ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ನಮ್ಮ ಮನಸ್ಸಿಗೆ ಮನೋಭಿಮಾನಿಗಳು ರುದ್ರದೇವರು, ಸಾಕ್ಷಾತ್ ಪರಮಾತ್ಮನ ಮೊಮ್ಮಗರಿಯವರು. ಎಂಥ ಪರಮ ಭಾಗವತರು ಗೊತ್ತಾ ಅವರು? ಅದನ್ನು ಹೇಳಬೇಕಾದ ಒಂದು ಮಾತಂದರು, ತೈಲಧಾರೆಯಂತೆ ಮನಸ್ಸು ಕೊಡು ಅಂತ. ಯಾಕೆ ತೈಲಧಾರೆ? ಯಾಕೆ ನೀರಿನ ಧಾರೆ ಹೇಳಲಿಕ್ಕೆ ಆಗ್ತಿದ್ದಿಲ್ವಾ ಅಂದರೆ, ನೀರು ಹಿಂಗೆ ಹಾಕಿದ ತಕ್ಷಣ ಬೇಗ ಹೊಟ್ಟೋಗತ್ತೆ.
ಎಣ್ಣೆ ಅಷ್ಟು ಬೇಗ ಹೋಗಲ್ಲ, ಎಣ್ಣೆ ನಿಧಾನಕ್ಕೆ ಜಾರುತ್ತೆ. ಹಾಗೆ ಪರಮಾತ್ಮನಲ್ಲಿ ಅಂದರೆ ಎಣ್ಣೆ ಬೇಗ ಹೋಗೋದಿಲ್ಲ, ಸ್ಥಿರವಾಗಿರ್ತದೆ. ಹಾಗೆ ಮಹಾನುಭಾವರಾದಂಥ ನೀವು ನಮಗೆ ನಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ಸ್ಥಿರವಾಗಿ ಮನಸ್ಸನ್ನು ಇಡಿಸ್ರಿ. ಸ್ಥಿರವಾಗಿ ಬೇಗ ನಮ್ಮ ಮನಸ್ಸು ಆ ಕಡೆ ಈ ಕಡೆ ವಿಷಯಗಳಲ್ಲಿ ಹೋಗದೆ ಒಂದು ಸ್ವಲ್ಪ ಹೊತ್ತಾದರೂ, ಒಂದು 10 ನಿಮಿಷನೋ 15 ನಿಮಿಷನೋ, ನಾವು ಮಾಡೋ ಕರ್ಮ 1 ತಾಸು ಮಾಡ್ತಿದ್ರು ಕೂಡ ಅದರಲ್ಲಿ 1 ಕ್ಷಣನೋ 2 ಕ್ಷಣನೋ ನಮ್ಮ ಯೋಗ್ಯತಾನುಸಾರವಾಗಿ 1-2 ಕ್ಷಣ ಆದರೂ ಕೂಡ ಸ್ಥಿರವಾಗಿ ಪರಮಾತ್ಮನಲ್ಲಿ ಮನಸ್ಸು ಇಡೋ ಥರ ಮಾಡ್ರಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಅಂತಹವರ ಮೇಲೆ ದ್ವೇಷ ಮಾಡಿದರೆ ಏನು ಸದ್ಗತಿ ಆಗತ್ತೆ ಅವರಿಗೆ? ಸರ್ವಥಾ ಆಗೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು, ಪರಮಾತ್ಮನ ಭಕ್ತರಲ್ಲೂ ಭಕ್ತಿಯನ್ನು ಮಾಡಬೇಕು. ಹಾಗೆ ಮಾಡಿದರೇನೆ ನಮಗೆ ಎಲ್ಲ ವಿಧವಾದಂತಹ ಕ್ಷೇಮ ಅಂತನ್ನೋದು ಆಗುವುದಿದೆ ಅಂತ ರೀತಿಯಾಗಿ ಹರಿ ಅನ್ನುವಂತಹ ಸನ್ಯಾಸಿಗಳು, ಯತಿಗಳು ಅವರು ನಮಗೆ ವಿಶೇಷವಾದಂತಹ ಭಾಗವತ ಧರ್ಮವನ್ನು ತಿಳಿಸ್ಕೊಡ್ತಾರೆ. ಅದಾದ ಮೇಲೆ ಮತ್ತೊಬ್ಬರು ಅಂತರಿಕ್ಷ ಅಂತ ಅವರೇನು ತಿಳಿಸ್ಕೊಡ್ತಾರೆ ಪರಮಾತ್ಮನಲ್ಲಿ ಅಂತಂದರೆ, ಅವರನ್ನು ಕೂಡ ಕೇಳ್ತಾನಂತೆ ರಾಜ. ನಾನು ತೃಪ್ಯೇದುಷನ್ ಯುಷ್ಮತ್ ವಚೋ ಹರಿಕಥಾಮೃತಂ ಸಂಸಾರ ತಾಪ ನಿಷ್ಟಪ್ತಃ ಮರ್ತ್ಯಸ್ತತ್ತಾಪ ಭೇಷಜಂ. ನೋಡಿ, ಇಷ್ಟೆಲ್ಲ ಭಾಗವತ ಧರ್ಮ ಹೇಳಿದರು, ರಾಜನಿಗೆ ಇನ್ನೂ ತೃಪ್ತಿ ಆಗಲಿಲ್ವಂತೆ. ಹೋಗಿ ಏನು ಕೇಳ್ತಾನೆ ಅಂತಂದರೆ, ಸ್ವಾಮಿ, ಕವಿಗಳಾದಂತಹ ನೀವು ಭಾಗವತ ಧರ್ಮವನ್ನು ಹೇಳಿದಿರಿ, ಹರಿಗಳಾದಂತಹ ನೀವೂ ಹೇಳಿದಿರಿ, ಆದರೂ ನಂಗೆ ಯಾಕೋ ಇನ್ನೊಂದು ಸ್ವಲ್ಪ ತೃಪ್ತಿ ಆಗಲಿಲ್ಲ, ಇನ್ನೊಂದು ಸ್ವಲ್ಪ ಭಾಗವತ ಧರ್ಮ ಹೇಳಿರಿ ಅಂತ ಕೇಳ್ತಾರಂತೆ. ಈಗ ಈ ಮಹಾನುಭಾವ ಎಂಥ ಭಾಗವತ ಆಗಿರ್ಬೋದು ಹೇಳ್ರಿ? ಹಾಗಾದರೆ ಪರಮಾತ್ಮನ ಭಾಗವತ ಧರ್ಮಗಳನ್ನು, ಪರಮಾತ್ಮನ ಗುಣಗಳನ್ನು ಕೇಳಬೇಕು ಅನ್ನುವಂಥ ಒಂದು ಆಸೆ ಇದೆಯಲ್ಲ, ಇದೇ ರೀ ಇದು ಏನು ಪರಮಾತ್ಮ ನಮಗೆ ಹೇಗಿರಬೇಕು ಅಂತಂದರೆ, ಮನಸ್ಸು ನಮಗೆ ಈ ಮನುಷ್ಯ ಜನ್ಮದಲ್ಲಿ ಅತ್ಯಂತ ದುರ್ಲಭವಾಗಿದೆ. ಆದರೆ ನಾವು ಅದನ್ನು ಸಿಗುವಂಥ ಭಾಗ್ಯ ಪರಮಾತ್ಮ ಕೊಡಲಿ ಅಂತ ಪ್ರಾರ್ಥನೆಯನ್ನು ಮೇಲಿಂದ ಮೇಲೆ ಮಾಡ್ತಾ ಇರೋಣ. ಮೇಲಿಂದ ಮೇಲೆ ಎಲ್ಲ ಬಿಟ್ಬಿಟ್ನಂತ್ರಿ ಅವನು. ಊಟದ ಚಿಂತೆ ಇಲ್ಲ, ನಿದ್ರೆ ಚಿಂತೆ ಇಲ್ಲ, ಮನೆಯ ಸಂಸಾರದ ಮೇಲೆ ಚಿಂತೆ ಇಲ್ಲ. ಪರಮಾತ್ಮನನ್ನು ಹೇಗ್ರಿ ಕಾಣೋದು? ಹೇಳ್ರಿ, ಮತ್ತೊಂದು ಸಲ ಹೇಳ್ರಿ, ಇನ್ನೊಂದು ಸ್ವಲ್ಪ ಹೇಳ್ರಿ ಅಂತ ಕೇಳ್ತಾನಂತೆ. ಅದಕ್ಕೆ ಅವ್ರು ಹೇಳ್ತಾರಂತೆ, ಏಭಿರ್ ಭೂತಾನಿ ಭೂತಾತ್ಮ ಮಹಾಭೂತೈರ್ಮಹಾಭುಜ ಸಸರ ಜೋಚ್ಚಾ ವಚಾನ್ಯಾದೋ ಸ್ವಯಮಾತ್ಮ ಪ್ರಸಿದ್ಧಯೇ. ಆಯ್ತಪ್ಪ, ಒಂದು ಮಾತನ್ನು ಹೇಳ್ತೀನಿ ಕೇಳು. ಪರಮಾತ್ಮನ ಅತ್ಯದ್ಭುತವಾದಂಥ ಒಂದು ಕರ್ಮವನ್ನು ಹೇಳ್ತೀನಿ ಕೇಳು, ಇದು ತಿಳ್ಕೊ ಅಂತಂತ. ಏನು ಅಂತಂದರೆ, ಪರಮಾತ್ಮ ಸಜ್ಜನರನ್ನು ಉದ್ಧಾರ ಮಾಡಲಿಕ್ಕಾಗಿಯೇ ಸೃಷ್ಟಿಯನ್ನು ಮಾಡ್ತಾನಂತೆ. ಸೃಷ್ಟಿಗೂ ನಮ್ಮನ್ನು ಉದ್ಧಾರ ಮಾಡಲಿಕ್ಕೂ ಸೃಷ್ಟಿಗೂ ಏನು ಸಂಬಂಧ ರೀ ಅಂತಂದರೆ, ಸೃಷ್ಟಿ ಮಾಡಿದ್ರೆ ಏನಾಗುತ್ತೆ? ಈಗ ನಮಗೆ ಉದ್ಧಾರ ಆಗಬೇಕು ಅಂತಂದರೆ ಸನ್ಮಾರ್ಗ ಬೇಕು, ಒಳ್ಳೆಯ ಒಂದು ಹಾದಿ ಇದ್ದರೆ ತಾನೇ. ಈಗ ನಾವ್ಯಾವುದೋ ಊರಿಗೆ ಹೋಗಬೇಕಂದ್ರೆ ಅಲ್ಲಿ ಹಾದಿ ಇದ್ದರೆ ತಾನೇ ಹೋಗ್ಲಿಕ್ಕಾಗೋದು, ಇಲ್ಲಾಂದರೆ ನಾವು ಸುಮ್ಮನೆ ಹೋಗೋಕ್ಕಾಗತ್ತಾ? ಆಗೋದಿಲ್ಲ. ಹಾಗಾದರೆ ನಾವು ಪರಮಾತ್ಮನನ್ನು ಸೇರಬೇಕಾದರೆ ಒಳ್ಳೆಯ ಮಾರ್ಗ ಬೇಕು. ಒಳ್ಳೆಯ ಮಾರ್ಗ ಬೇಕು ಅಂತಂದರೆ ಮಾರ್ಗವನ್ನು ತೋರಿಸೋರು ಬೇಕು. ಸುಮ್ಮನೆ ಮಾರ್ಗ ಮಾಡಿಬಿಟ್ಟು ಹಿಂಗೋದ್ರೆ ಹೆಂಗೆ ಹೋಗ್ತೀವಿ ಅಂತ ಗೊತ್ತಿಲ್ಲದೆ ಹೋಗ್ತಾನೇ ಇರ್ತೀವಿ ಅಷ್ಟೇ. ಎಲ್ಲಿ ಹೋಗ್ತೀವಿ ಅಂತ ಗೊತ್ತೇ ಆಗೋದಿಲ್ಲ, ಎಲ್ಲೆಲ್ಲೋ ಹೊರಟೋಗ್ತೀವಿ. ಹಾಗಾಗಿ ಸನ್ಮಾರ್ಗನೂ ಬೇಕು, ಸನ್ಮಾರ್ಗವನ್ನು ತೋರಿಸೋರು ಬೇಕು. ಯಾರು ಸನ್ಮಾರ್ಗ ತೋರಿಸೋರು? ಗುರುಗಳು. ಆ ಗುರುಗಳಿಗೆ ತತ್ವಾಭಿಮಾನಿ ದೇವತೆಗಳು. ಹಾಗಾದರೆ ಗುರುಗಳಿರಬೇಕು, ಸನ್ಮಾರ್ಗ ಇರಬೇಕು. ಸನ್ಮಾರ್ಗವನ್ನು ತೋರಿಸುವಂಥ ಸನ್ಮಾರ್ಗವನ್ನು ತೋರಿಸೋರಿರಬೇಕು. ಸನ್ಮಾರ್ಗವನ್ನು ತೋರಿಸೋರಿಗೆ ಸನ್ಮಾರ್ಗ ಉಪದೇಶ ಮಾಡೋರಿರಬೇಕು. ಸನ್ಮಾರ್ಗವನ್ನು ಉಪದೇಶ ಮಾಡೋರಿರಬೇಕು ಅಂತಂದರೆ ಸನ್ಮಾರ್ಗವನ್ನು ಸರಿಯಾಗಿ ಪ್ರೇರಣೆ ಮಾಡೋರಿರಬೇಕು. ಇದು ಒಳ್ಳೆಯದು, ಇದು ಕೆಟ್ಟದ್ದು ಅಂತ ರೀತಿಯಾಗಿ ಪ್ರೇರಣೆ ಮಾಡೋರಿರಬೇಕು. ಅವರನ್ನು ಪ್ರೇರಣೆ ಮಾಡಬೇಕು ಅಂತಂದರೆ ಅವರು ಹುಟ್ಟಬೇಕು. ಅವರು ಹುಟ್ಟಬೇಕಾದರೆ ಅವರನ್ನು ಸೃಷ್ಟಿ ಮಾಡೋರು ಬೇಕು. ಅವರನ್ನು ಸೃಷ್ಟಿ ಮಾಡೋರು ಬೇಕು ಅಂತಂದರೆ ಸೃಷ್ಟಿ ಪ್ರಕ್ರಿಯೆ ಬೇಕು. ಸೃಷ್ಟಿ ಪ್ರಕ್ರಿಯೆ ಬೇಕಂದರೆ ಪರಮಾತ್ಮನೇ ಬೇಕು. ಎಲ್ಲದಕ್ಕೂ ಪರಮಾತ್ಮನೇ ಬೇಕು. ಪರಮಾತ್ಮ ಸೃಷ್ಟಿ ಮಾಡಿದರೆ ವೇದಗಳ ವಿಭಾಗವನ್ನು ಮಾಡ್ತಾನೆ. ಇದು ಋಗ್ವೇದ, ಇದು ಯಜುರ್ವೇದ, ಸಾಮವೇದ, ಅಥರ್ವಣ ಅಂತ ವೇದ ವಿಭಾಗವನ್ನು ಮಾಡ್ತಾನೆ. ಇದೆಲ್ಲ ಇತಿಹಾಸ ಪುರಾಣಗಳು, ಇದೆಲ್ಲ ಸಾತ್ವಿಕ ಪುರಾಣ, ರಾಜಸ ಪುರಾಣ, ತಾಮಸ ಪುರಾಣ ಅಂತ ವಿಭಾಗವನ್ನು ಮಾಡ್ತಾನೆ.
ಅವನು ಸಂಪ್ರದಾಯ ಪ್ರವರ್ತಕನಾಗ್ತಾನೆ. ಸೃಷ್ಟಿ ಮಾಡೋದಲ್ಲದೆ, ರಚನೆ ಮಾಡೋದಲ್ಲದೆ ತಮ್ಮ ಮಕ್ಕಳಿಗೆ ಉಪದೇಶವನ್ನು ಮಾಡ್ತಾನೆ. ನೀವು ಇದೇ ರೀತಿಯಾಗಿ ಮಾಡಿರಿ ಅಂತ ರೀತಿಯ ಬ್ರಹ್ಮದೇವರಿಗೆ ಹೇಳ್ತಾನೆ. ಬ್ರಹ್ಮದೇವರು ಅವರ ಮಕ್ಕಳಾದಂಥ ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತರಿಗೆ ಹೇಳ್ತಾರೆ. ಅವರ ಮುಂದೆ ನಾರದರಿಗೆ, ಅವರ ಮುಂದೆ ಇನ್ನೊಂದು ಮುಂದಿನ ಶುಕಾಚಾರ್ಯರಿಗೆ, ಅವರ ಮುಂದೆ ಸೂತ ಪುರಾಣಿಕರಿಗೆ, ಅವರ ಮುಂದೆ ಶೌನಕಾದಿಗಳಿಗೆ, ಆ ಶೌನಕಾದಿಗಳು ಮತ್ತೊಬ್ಬ ಮಹಾನುಭಾವರಿಗೆ, ಅವರು ಶುಕಾಚಾರ್ಯರಿಗೆ, ಅವರು ಪರೀಕ್ಷಿತ್ ಮಹಾರಾಜನಿಗೆ, ಹೀಗೆ ಒಬ್ಬೊಬ್ಬರು ಹೀಗೆ ಕ್ರಮದಿಂದ ಆ ಎಲ್ಲ ಭಾಗವತ ಧರ್ಮಗಳು ಕೂಡ ನಮಗೆ ಆ ಪರಮಾತ್ಮ ಕೊಟ್ರೇನೆ ಅದು ನಮಗೆ ಯೋಗ್ಯತೆ ಚೆನ್ನಾಗಿದ್ದರೆ, ನಮ್ಮ ಹಣೆ ಬರ ಕೇಳುವಂತಹ ಭಾಗ್ಯ ಇದ್ದರೆ, ನಾವು ಮನುಷ್ಯರಾಗಿ ಹುಟ್ಟಿದರೆ, ಮನುಷ್ಯರಲ್ಲೂ ಕೂಡ ಮಾಧ್ವರಾಗಿ, ಅದು ಇಂಥ ಮಹಾನುಭಾವರ ಅನುಯಾಯಿಗಳಾಗಿ ಇಂತಹ ಕಡೆ ಹೇಳೋರ ಹತ್ರ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಪರಮಾತ್ಮ ಕೂಡಿಸಿದರೆ, ಆವಾಗ ನಮಗೆ ಆ ಪರಮಾತ್ಮ ಮಾಡಿರತಕ್ಕಂತಹ ತತ್ವಗಳು ಸ್ವಲ್ಪ ಕಿವಿಗೆ ಹೋಗಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಪರಮಾತ್ಮ ಸೃಷ್ಟಿ ಮಾಡೋವರೆಗೂ ನಮಗೆ ತತ್ವಜ್ಞಾನ ಆಗೋದಿಲ್ಲ. ಅಂತಹ ಸೃಷ್ಟಿಯನ್ನು ಮಾಡಿದಂತಹ ಪರಮಾತ್ಮ ಇದ್ದಾನೆ. ಅಷ್ಟು ಮಹಾನುಭಾವ ಪರಮಾತ್ಮ. ಮತ್ತಿನ್ನೇನು ಮಾಡ್ತಾನೆ ಗೊತ್ತಾ ಪರಮಾತ್ಮ ಅಂತ ಹೇಳ್ತಾರೆ. ಏನು ಮಾಡ್ತಾನ್ರಿ ಅಂತಂದರೆ, ಪರಮಾತ್ಮ ಶತವರ್ಷ ಮನಾವೃಷ್ಟಿ ಭವಿಷ್ಯತ್ಯುಲ್ಬಣಾ ಭುವಿ ತತ್ಕಾಲೋಪಚಿತೋಷ್ಣಾರ್ಕೋ ಲೋಕಾನ್ ಸ್ತ್ರೀನ್ ಪ್ರತಪಿಷ್ಯತಿ. ಇದೆಲ್ಲ ಸೃಷ್ಟಿ ಪ್ರಕ್ರಿಯೆ ಆಯಿತು. ಆಮೇಲೆ ಕಾಪಾಡ್ತಾನೆ. ಪ್ರಳಯ ಕಾಲ ಬಂದರೆ ಏನು ಮಾಡ್ತಾನೆ ಗೊತ್ತಾ ಪರಮಾತ್ಮ ಅಂತ ಕೇಳಿದಂತೆ. ಏನು ಮಾಡ್ತಾನೆ ಸ್ವಾಮಿ ಅಂತಂದರೆ, 100 ವರ್ಷ ಮಳೆನೇ ಇರೋದಿಲ್ವಂತೆ. 100 ವರ್ಷ ನಾವು 1 ತಿಂಗಳು 2 ತಿಂಗಳು ಮಳೆ ಇಲ್ಲದೆ ಬಿಸಿಲಿದ್ದರೆ ಏನಪ್ಪ ಬಿಸಿಲಿದು, ಏನಿದು, ಏನು ಸೆಕೆ ಇದು, ಫುಲ್ ತಲೆ ಕೆಟ್ಟೋಗ್ತಾ ಇದೆ ಅಂತ ನಾವು ಫುಲ್ಲು ಆ ಸೂರ್ಯನನ್ನೇ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾವು ಸೂರ್ಯನನ್ನೇ ಬೈಯೋದು, ಪ್ರಕೃತಿಯನ್ನು ಬೈಯೋದು, ಪ್ರಕೃತಿಯ ಅಭಿಮಾನಿ ದೇವತೆಗಳನ್ನು ಬೈಯೋದು, ದೇವರು ತುಂಬ ಕಷ್ಟ ಕೊಡ್ತಾರೆ ಅಂತ ಕೊನೆಗೆ ದೇವ್ರನ್ನೇ ಬೈತೀವಿ ನಾವೆಲ್ಲ. ಅಷ್ಟು ಮೂರ್ಖರು ನಾವು. ಪರಮಾತ್ಮ ಹಂಗೆ 100 ವರ್ಷ ಪ್ರಳಯ ಕಾಲ ಇವಾಗಲ್ಲ ಹೇಳ್ರಿ, ಪ್ರಳಯ ಕಾಲ ಬಂದಾಗ 100 ವರ್ಷ ಮಳೆನೇ ಇರೋದಿಲ್ವಂತೆ. ಏನು ಮಾಡ್ತಾನೆ ಅಂತಂದರೆ, ವಿಶೇಷವಾಗಿ ಸೂರ್ಯನ ತಾಪ, ಸೂರ್ಯನ ಬಿಸಿಲೇ, ಬರೀ ಬಿಸಿಲು, ಎಲ್ಲೂ ನೀರಿರೋದಿಲ್ಲ, ಎಲ್ಲ ಒದ್ದಾಡ್ತಾ ಇರ್ತಾರಂತೆ. ಆಮೇಲೆ ಇನ್ನೇನು ಮಾಡ್ತಾನೆ ಅಂತಂದರೆ, ಕೆಳಗೆ ಪೂರ್ತಿ ಕೆಳಗಡೆ ಪಾತಾಳ ಲೋಕದಿಂದ ಹಿಡ್ಕೊಂಡು ಏನು ಮಾಡ್ತಾನೆ ಅಂತಂದರೆ, ಸಂಕರ್ಷಣ ರೂಪಿಯಾಗಿ ತನ್ನ ಬಾಯಿಯಿಂದ ಬೆಂಕಿಯನ್ನು ಹಾಕ್ತಾ ಎಲ್ಲ ಲೋಕಗಳನ್ನು ಸುಡ್ತಾ ಬರ್ತಾನಂತೆ. ಕೊನೆಗೆ ಭೂಲೋಕ ಬಂದುಬಿಡ್ತದೆ. ಕೆಳಗಿಂದ ಸಂಕರ್ಷಣ ರೂಪದಿಂದ ತಾಪ, ಮೇಲೆ ಸೂರ್ಯನಿಂದ ತಾಪ, ಆಯ್ತಿನ ಜನಗಳು ಸುಟ್ಟು ಎಲ್ಲ ಭಸ್ಮ ಮಾಡಿಬಿಡ್ತಾನಂತೆ. ಇಡೀ ಜಗತ್ತನ್ನು, ಪೂರ್ತಿ ಜಗತ್ತನ್ನು ಭಸ್ಮ ಮಾಡಿ ಏನು ಮಾಡ್ತಾನ ಅಂತಂದರೆ, ಆಮೇಲೆ 100 ವರ್ಷ ನೀರು ಸುರಿಸ್ತಾನಂತೆ, 100 ವರ್ಷ ಮಳೆ ಸುರಿಸ್ತಾನಂತೆ. ಮಳೆ ಅಂದರೆ ಹೆಂಗೆ ಬರ್ತದೆ ಮಳೆ ಅಂತಂದರೆ ನೀವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂತಂದರೆ, ಇಲ್ಲೆಲ್ಲ ಮಳೆ ಬರ್ತದೆ, ತುಂಬ ಜೋರು ಬರ್ತಾ ಇದೆ ಮಳೆ, ತುಂಬ ಜೋರು ಬರ್ತಾ ಇದೆ ಅಂತ. ತುಂಬ ಜೋರು ಅಂತಂದರೆ ಹನಿಗಳೇ ತುಂಬ ಜೋರಾಗಿ ಬರ್ತಾ ಇರ್ತದೆ. ಆ ಪರಮಾತ್ಮ ಆವಾಗ ಏನು ಮಾಡ್ತಾನೆ ಅಂತಂದರೆ, ಆನೆಯ ಸೊಂಡಿಲಿನ ಒಂದೊಂದು ಹನಿ ಹೇಗಿರ್ತದೆ ಅಂತಂದರೆ, ಆನೆಯ ಸೊಂಡಿಲಿಂದ ನೀರು ಹೆಂಗೆ ಬೀಳ್ತದೆ, ಎಷ್ಟೆಷ್ಟು ದಪ್ಪ ಬೀಳ್ತದೆ, ಅಷ್ಟು ದಪ್ಪ ನೀರು ಬೀಳಿಸ್ತಾನಂತ ಪರಮಾತ್ಮ. ಹಂಗೆ ಎಷ್ಟು ವರ್ಷ, ಒನ್ ಅವರ್ ಅಲ್ಲ, 1 ದಿನ ಅಲ್ಲ, 1 ತಿಂಗಳಲ್ಲ, 1 ವರ್ಷ ಅಲ್ಲ, 100 ವರ್ಷ 100 ವರ್ಷ ಹಿಂಗೆ ನೀರು ಸುರಿಸಿ ಇಡೀ ಜಗತ್ತನ್ನು ಸಂಪೂರ್ಣ ಜಲಾವೃತವಾಗಿ ಮಾಡಿಬಿಡ್ತಾನಂತೆ. ಎಲ್ಲ ಜಲಾವೃತ ಮಾಡಿ ಏನು ಮಾಡ್ತಾನೆ, ಎಲ್ಲ ತತ್ವಗಳು ಹೇಗೆ ಹುಟ್ಟಿತೋ ಮತ್ತೆ ಹಾಗೆ ವಾಪಸ್ ಹೋಗೋ ಥರ ಮಾಡ್ತಾನೆ. ಮೊದಲು ಪರಮಾತ್ಮ ಬ್ರಹ್ಮದೇವನ ಸೃಷ್ಟಿ ಮಾಡಿದ ಮೇಲೆ 3 ಸತ್ವಗುಣ, ರಜೋಗುಣ, ತಮೋಗುಣವನ್ನು ಸೃಷ್ಟಿ ಮಾಡ್ದ. ಅವುಗಳಿಂದ ಮಹಾತತ್ವವನ್ನು ಸೃಷ್ಟಿ ಮಾಡ್ದ, ಅಂದರೆ ಅಭಿಮಾನಿ ದೇವತೆ ಬ್ರಹ್ಮದೇವರು. ಅದಾದಮೇಲೆ ಅಹಂಕಾರ ತತ್ವಾಭಿಮಾನಿ ದೇವತೆಗಳು ರುದ್ರದೇವನ ಸೃಷ್ಟಿ ಮಾಡ್ದ. ಅದರಿಂದ ಪಂಚಭೂತಗಳನ್ನು ಸೃಷ್ಟಿ ಮಾಡ್ದ. ಅದರಿಂದ ಈ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡ್ದ. ಜಗತ್ ನಾಶ ಆಯಿತಾ. ಅದಾದಮೇಲೆ ಪಂಚಭೂತಗಳು ಒಂದರಲ್ಲಿ ಸೇರ್ತಾ ಹೋಗುತ್ತಂತೆ. ಹೇಗೆ ಹುಟ್ಟಿತು ಪೃಥ್ವಿಯಿಂದ ಅಗ್ನಿ. ಆ ಪೃಥ್ವಿ ಹೇಗೆ ಬಂತು, ಆಕಾಶದಿಂದ ವಾಯುವಿನಿಂದಾಗಿ ಆಕಾಶಾತ್ ಅಸೃಜದ್ವಾಯುಂ ವಾಯೋಸ್ತೇಜೋ ವ್ಯಜೀಜನತ್. ವಾಯುವಿನಿಂದ ಅಗ್ನಿ ಹುಟ್ಟಿತು.
ಅಗ್ನಿಯಿಂದ ನೀರು ಹುಟ್ಟಿತು, ನೀರಿನಿಂದಾಗಿ ಪೃಥ್ವಿ ಹುಟ್ಟಿತು. ಪೃಥ್ವಿ ನೀರಲ್ಲಿ ಸೇರಿಬಿಡ್ತದೆ, ನೀರು ಅಗ್ನಿಯಲ್ಲಿ ಸೇರ್ತದೆ, ಅಗ್ನಿ ಆಕಾಶದಲ್ಲಿ, ಆ ಅಗ್ನಿ ವಾಯುವಿನಲ್ಲಿ, ವಾಯು ಆಕಾಶದಲ್ಲಿ. ಆ ಪಂಚಮಹಾಭೂತಗಳು ಅಹಂಕಾರ ತತ್ವದಲ್ಲಿ, ಆ ಅಹಂಕಾರ ತತ್ವ ಮಹಾತತ್ವದಲ್ಲಿ, ಮಹಾತತ್ವ ಅವ್ಯಕ್ತನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಸೇರಿಬಿಡ್ತದೆ. ಆವಾಗ ಪರಮಾತ್ಮ ಇಷ್ಟೆಲ್ಲ ಸಂಹಾರ ಮಾಡಿ ಏನು ಮಾಡ್ತಾನೆ ಅಂತಂದರೆ, ಆಲದ ಎಲೆ ಮೇಲೆ ಸಣ್ಣ ಮಗುವಾಗಿ ಕಾಲು ಬೆರಳನ್ನು ಬಾಯಲ್ಲಿಟ್ಟುಕೊಂಡು ಆರಾಮ ಮಲ್ಕೊಂಡಿರ್ತಾನಂತೆ. ಇಂತಹ ಪರಮ ಅದ್ಭುತವಾದಂತಹ ಪರಮಾತ್ಮನ ಕ್ರಿಯೆ ಇದೆ, ಇದನ್ನು ಚಿಂತನೆ ಮಾಡು ಅಂತ ಈ ರೀತಿಯಾಗಿ ಅಂತರಿಕ್ಷರು ಆ ಪರಮಾತ್ಮನ ಅದ್ಭುತವಾದಂತಹ ಮಹಿಮೆಯನ್ನು ತಿಳಿಸಿಕೊಡ್ತಾರೆ. ತಿಳಿಸಬೇಕಾದರೆ ಇನ್ನೊಂದು ತತ್ವವನ್ನು ಹೇಳ್ತಾರೆ. ಏನು ಅಂತಂದರೆ, ಇಷ್ಟೆಲ್ಲ ಮಾಡ್ತಾನಲ್ಲ, ಇದೆಲ್ಲವನ್ನೂ ಕೂಡ ಮಾಡಿದ್ದು ಪರಮಾತ್ಮನೇ. ನಿನ್ನಲ್ಲಿ ನಿಂತು ಪ್ರೇರಣೆ ಮಾಡ್ತಾನೆ, ನನ್ನಲ್ಲಿ ನಿಂತು ಪ್ರೇರಣೆ ಮಾಡ್ತಾನೆ, ಅವರಲ್ಲಿ ನಿಂತು, ಇವರಲ್ಲಿ ನಿಂತು, ಎಲ್ಲರಲ್ಲೂ ನಿಂತು ಪ್ರೇರಣೆ ಮಾಡ್ತಾನಲ್ಲ. ಹಾಗಾಗಿ ನಾನು ಮಾಡಿದ್ದೀನಿ, ನಾನೇ ಮಾಡ್ತಾ ಇದ್ದೀನಿ ಅನ್ನುವಂತಹ ಸ್ವಾತಂತ್ರ್ಯ ಭ್ರಮ ಬರದೋರ್ದು ಬೇಡಪ್ಪ ನನಗೆ. ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಸ್ವಾತಂತ್ರ್ಯ ಭ್ರಮ ಮಾತ್ರ ಬೇಡ, ಎಲ್ಲವೂ ಕೂಡ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅನ್ನುವಂತಹ ಒಂದು ಒಳ್ಳೆಯ ವಿಧವಾದಂತಹ ಅನುಸಂಧಾನ ನಿನಗಿರಲಿ ಅನ್ನುವಂಥ ನಿಟ್ಟಿನಲ್ಲೇನೆ ನಮಗೆ ಆ ಜಗನ್ನಾಥದಾಸರು ತಮ್ಮ ಪದ್ಯದಲ್ಲಿ ತಿಳಿಸ್ತಾರೆ. ವಿಷಯೇಂದ್ರಿಗಳಲ್ಲಿ ತದಭಿಮಾನಿಸು ಮನಸರಲ್ಲಿ ನಿಂದು ನಿಯಾಮಿಸುವ ಶ್ವಸನಾಂತರ್ಗತ ವಾಸುದೇವತಾ ವಿಷಯಗಳನ್ನು ಭೋಗಿಸುವನೆಂಬುವುದೇ ಫಲವಿದು ಬಾಳ್ದುದಕ್ಕೆ. ಎಲ್ಲ ವಿಷಯ ಇಂದ್ರಿಯಗಳಲ್ಲಿ ತದಭಿಮಾನಿ ಸುಮನಸರು ದೇವತೆಗಳಲ್ಲಿ ನಿಂದು ನಿಯಾಮಿಸುವ, ನಿಂತುಕೊಂಡು ನಿಯಮನ ಮಾಡ್ತಾ ಶ್ವಸನಾಂತರ್ಗತನಾದಂತಹ ಆ ವಾಸುದೇವನೇ ಎಲ್ಲ ವಿಷಯಗಳನ್ನು ಕೂಡ ಕೊನೆಗೆ ಸ್ವೀಕಾರ ಮಾಡ್ತಾನೆ. ಎಲ್ಲವನ್ನು ಕೊಡಿಸೋನು, ನಿಂತು ಮಾಡಿಸೋನು ಪರಮಾತ್ಮನೇ ಹೊರತು ನೀನಲ್ಲ. ಈ ಜ್ಞಾನವನ್ನು ನೀನು ಇಟ್ಕೊಳ್ಳೋದಾಯಿತು ಅಂತಂದರೆ ಇದೇ ಒಂದು ದೊಡ್ಡ ಭಾಗವತ ಧರ್ಮ. ಇದನ್ನು ನೀನು ಜೀವನದಲ್ಲಿ ಅಳವಡಿಸ್ಕೋ, ಇದರಿಂದ ನಿನಗೆ ಒಳ್ಳೆಯ ವಿಧವಾದಂತಹ ಒಳ್ಳೆಯ ಸಾಧು ಮಾರ್ಗ ಸಿಗೋದಿದೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಇನ್ನೇನು ಮಾಡಬೇಕು, ಇನ್ನೆಂಥ ಭಾಗವತ ಧರ್ಮವನ್ನು ತಿಳಿಬೇಕ್ರಿ ಅಂತ ಈ ರೀತಿಯಾಗಿ ಆ ಅಂತರಿಕ್ಷ ಮುನಿಗಳ ಹತ್ರ ತಾನು ಕೇಳಿದ್ದೆಲ್ಲ ಆಗೋಯಿತು. ಕೇಳಿದ್ದೆಲ್ಲ ಮುಗಿದ ಮೇಲೆ ಹೋಗಿ ಮತ್ತೆ ಪ್ರಬುದ್ಧರು ಅಂತ ಅವ್ರ ಹತ್ರ ಹೋಗಿ ಕೇಳ್ತಾನಂತ ರಾಜ ನಿಮಿಚಕ್ರವರ್ತಿ, ಸ್ವಾಮಿ ನೀವು ಕೂಡ ಸ್ವಲ್ಪ ಭಾಗವತ ಧರ್ಮವನ್ನು ಉಪದೇಶ ಮಾಡಿರಿ, ನೀವು ನಮಗೆ ಭಾಗವತ ಧರ್ಮವನ್ನು ಹೇಳ್ರಿ ಅಂತಂದರೆ ಅದಕ್ಕೆ ಅವ್ರು ಹೇಳ್ತಾರಂತೆ, ಇಲ್ಲಿಂದ ಅತ್ಯದ್ಭುತವಾದಂತಹ ನಿಜವಾದಂಥ ಭಾಗವತ ಧರ್ಮಗಳು ಏನು ಅಂತ ಅನ್ನೋದನ್ನು, ಇವೆಲ್ಲವೂ ಕೂಡ ಭಾಗವತ ಧರ್ಮಗಳೇ, ಇನ್ನೂ ವಿಶೇಷವಾಗಿ ಭಾಗವತ ಧರ್ಮಗಳನ್ನು ಉಪದೇಶ ಮಾಡಿರಿ ಅಂತ ಕೇಳಿದಾಗ ಮೊಟ್ಟ ಮೊದಲು ಹೇಳುವಂಥ ಮಾತು ಪ್ರಬುದ್ಧರು ಏನು ಅಂತಂದರೆ, ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ ಶಾಬ್ದೆ ಪಾರೇತ ನಿಷ್ಣಾತಂ ಬ್ರಹ್ಮಣ್ಯುಪಶಮಾಯನಂ. ಒಳ್ಳೆಯ ಗುರುಗಳನ್ನು ನೀನು ಪಡಿ, ಅದೇ ದೊಡ್ಡ ಭಾಗವತ ಧರ್ಮ. ನಿನಗೆ ಅದು ಸಿಗಬೇಕು, ಇದು ಸಿಗಬೇಕು, ಇದು ಮಾಡಬೇಕು, ಅದು ಮಾಡಬೇಕಂತ ನೀಗ ಅದನ್ನೇ ಕೇಳ್ತಾ ಇದ್ದೀಯಾ. ಅದನ್ನು ಕೇಳಬೇಕು ಅಂತಂದರೆ ಅದನ್ನು ಹೇಳೋರು ಬೇಕಲ್ವ ಮೊದಲು. ಹಾಗಾಗಿ ತಸ್ಮಾತ್ ಗುರುಂ ಪ್ರಪದ್ಯೇತ, ಗುರುಗಳನ್ನು ನೀನು ಆಶ್ರಯಿಸು. ಒಳ್ಳೆಯ ಗುರುಗಳು ಬೇಕು ನಿನಗೆ. ಒಳ್ಳೆಯ ಗುರುಗಳ ಹತ್ರ ಹೋದ್ಮೇಲೆ ಆ ಗುರುಗಳು ಎಂಥವ್ರ ಗುರುಗಳು, ಸುಮ್ಮನೆ ಅವ್ರ ಪಾರ್ಟಿಗೆ ಅವ್ರ ಮನೆಯಲ್ಲಿ ಏನೋ ತಿಳ್ಕೊಂಡು ಸ್ವಲ್ಪ ತಿಳ್ಕೊಳ್ಳದೇ ಇದ್ದವರು, ಅಥವಾ ತಿಳಿದಿದ್ದೂ ಸರಿಯಾಗಿ ತಿಳಿದೇ ಇದ್ದವರು, ಅಥವಾ ಮಂದಲೋಚನರು, ಏನೋ ದೇಹದಲ್ಲಿ ಶಕ್ತಿ ಇಲ್ಲದೇರು ಅಂಥವ್ರಲ್ಲ. ಶಾಬ್ದೆ ಪಾರೇಚ ನಿಷ್ಣಾತಂ, ಒಳ್ಳೆಯ ಶಬ್ದಜ್ಞಾನ, ಒಳ್ಳೆಯ ಶಾಸ್ತ್ರಜ್ಞಾನ ಇರತಕ್ಕಂತಹ ಗುರುಗಳನ್ನು ಮೊದಲು ಸೇರು. ಆ ಗುರುಗಳನ್ನು ಮೊದಲು ಸೇರು, ಅದರಿಂದ ನಿನಗೆ ಎಲ್ಲ ವಿಧವಾಗಿರ್ತಕ್ಕಂತಹ ತತ್ರ ಭಾಗವತಾನ್ ಧರ್ಮಾನ್ ಶಿಕ್ಷೇತ್ ಗುರುವಾತ್ಮ ದೈವತಃ, ಅಂತಹ ಗುರುಗಳ ಹತ್ರ ಮೊದಲು ಸೇರು. ಸೇರಿದ ಮೇಲೆ ಅಂತಹ ಗುರುಗಳ ಹತ್ರ ಶಿಕ್ಷೇತ್ ಭಾಗವತಾನ್ ಧರ್ಮಾನ್, ಎಲ್ಲ ಭಾಗವತ ಧರ್ಮಗಳನ್ನು ಅವರ ಹತ್ರ ಹೋಗಿ ಕಾಡಿ ಬೇಡಿ ನೀನು ತಿಳಿದುಕೋ. ಇವಾಗ ಗುರುಗಳು ತುಂಬ ಈಸಿಯಾಗಿ ಸಿಕ್ಕಿಬಿಡ್ತಾ ಇದ್ದಾರೆ. ಹಳೆ ಕಾಲದಲ್ಲಿ ಗುರುಗಳು ಸಿಗೋದೇ ತುಂಬ ಕಷ್ಟ. ಸಿಕ್ಕರೂ ಕೂಡ ಗುರುಗಳು ಪರೀಕ್ಷೆ ಮಾಡ್ತಾರೆ. ಹೋದ ತಕ್ಷಣ ಯಾರೂ ಕೂಡ ತತ್ವೋಪದೇಶವನ್ನು ಮಾಡೋದಿಲ್ಲ.
ಶುಶ್ರೂಷೆಯನ್ನು ಮಾಡಿಸ್ಕೊಳ್ತಾರೆ, ಸೇವೆಯನ್ನು ಮಾಡಿಸ್ಕೊಳ್ತಾರೆ. ಸೇವೆ ಮಾಡಿಸ್ಕೊಳ್ತಾರೆ ಅಂತಂದರೆ ಅನ್ಯಾಯ ಅಲ್ವಾ? ಅನ್ಯಾಯ ಸರ್ವಥಾ ಅಲ್ಲ, ಅದು ಒಂದು ಭಾಗವತ್ ಧರ್ಮ ಅಂತ ಹೇಳ್ತಾರೆ ಮುಂದೆ ಪ್ರಬುದ್ಧರು. ಶುಶ್ರೂಷ ಮಾಡಬೇಕು, ಗುರು ಶುಶ್ರೂಷ ಮಾಡಬೇಕು. ಗುರು ಶುಶ್ರೂಷೆಯ ವಿದ್ಯಾ, ಗುರುಗಳ ಸೇವೆಯನ್ನು ಮಾಡೋದ್ರಿಂದಲೇ ನಮಗೆ ವಿದ್ಯೆ ಸಿಗುತ್ತದೆ, ಅದರಿಂದಲೇ ನಮಗೆ ಕ್ಷೇಮ ಆಗುತ್ತದೆ. ಹಾಗಾಗಿ ಅಮಾಯಯಾನುವೃತ್ಯಾಚ ತುಷ್ಯೇದಾತ್ಮಾತ್ಮದೋ ಹರಿಹಿ. ಅಂತಹ ನೀನು ಏನು ಮಾಡಬೇಡ, ಒಳ್ಳೆಯ ಶಬ್ದಜ್ಞಾನ, ಒಳ್ಳೆಯ ಶಾಸ್ತ್ರಜ್ಞಾನ ಇರತಕ್ಕಂಥ ಗುರುಗಳ ಹತ್ರ ಹೋಗು. ಗುರುಗಳ ಹತ್ರ ಇದ್ದು ನೀನು ಕೇಳ್ತಾ ಇದ್ದರೆ ಸಾಕು, ಗುರುಗಳ ಹತ್ರ ಹೋಗಿ ನೀನು ಶಾಸ್ತ್ರಾಧ್ಯಯನ ಮಾಡ್ತಾ ಇದ್ದರೆ ಸಾಕು, ಅದರಿಂದಲೇ ಪರಮಾತ್ಮ ಸಂತುಷ್ಟನಾಗಿ ಬಿಡ್ತಾನೆ. ನೀ ಅದನ್ನು ಅನುಷ್ಠಾನದಲ್ಲಿ ಇಟ್ಕೊಂಡ್ರೆ ಇನ್ನಿಷ್ಟು ಸಂತೋಷ. ಕೆಲವರು ನಾವು ಯಾವುದೋ ಒಂದು ಕೇಳ್ತೀವಿ, ನಾವು ಯಾವುದೋ ಒಂದು ಪದಾರ್ಥವನ್ನು ಕಳ್ಕೊಂಡ್ಬಿಟ್ಟಿರ್ತೀವಿ, ಅದು ಯಾರಿಗೋ ಒಬ್ಬರಿಗೆ ಸಿಕ್ಕಿಬಿಟ್ಟಿರ್ತದೆ. ಸಿಕ್ಕಿದಾಗ ಮೊಬೈಲೇ ಎಲ್ಲೇ ಬೇಡ, ಮೊಬೈಲೇ ನಾವು ಫೋನ್ ಮಾಡ್ತೇವೆ, ಅವ್ರು ತೆಗಿತಾರೆ. ತೆಗೆದ ತಕ್ಷಣ ಫಸ್ಟು ಅವರು ಫೋನ್ ತೆಗೆದ ತಕ್ಷಣ ನನ್ನ ಫೋನ್ ಇದು ಕಳೆದೋಗಿದೆ, ನನಗೆ ಬೇಕು ಅಂತಂದರೆ ನಾನು ಏನು ಮಾಡಬೇಕು? ಅವಾಗ ನಾವು ಅಂತೀವಿ ಏನಂತಂದರೆ, ಅವ ಅಂತಾನ ನಾನೇ ಬರ್ತೀನಿ, ನೀವೇ ಬಂದರೆ ಇನ್ನೂ ಸಂತೋಷ ಅಂತ, ನೀವೇ ಬಂದರೆ ಇನ್ನೂ ಸಂತೋಷ ಅಂತ. ಆದರೆ ಆ ಮಾತನ್ನು ಅಷ್ಟು ಮಾತ್ರ ತಗೊಳ್ರಿ. ಹೆಂಗಂದರೆ ನೀನು ಒಳ್ಳೆಯ ಗುರುಗಳ ಹತ್ರ ಹೋದರೆ ಸಾಕು ನನಗೆ ಸಂತೋಷ ಆಗಿಬಿಡ್ತದೆ. ಆ ಗುರುಗಳ ಹತ್ರ ಒಳ್ಳೆಯ ಶಿಕ್ಷೆ, ಒಳ್ಳೆಯ ಶಾಸ್ತ್ರಾಧ್ಯಯನ ಮಾಡ್ತೀವಿ, ಅದರಿಂದಲೇ ನಂಗೆ ಸಂತೋಷ ಆಗಿಬಿಡ್ತದೆ. ಇನ್ನೂ ಅದನ್ನು ನೀನು ಅನುಷ್ಠಾನದಲ್ಲಿ ಇಟ್ಕೊಂಡ್ರೆ ಅಂತೂ ಇನ್ನೂ ಸಂತೋಷ. ನಿನಗೇನು ಬೇಕೋ ಅದು ಕೊಡ್ತೀನಿ ಅಂತಂತಾನೆ ಪರಮಾತ್ಮ. ಅಂತ ಹೇಳ್ತಾ, ಸ್ವಾಮಿ ಆಯಿತು ಗುರುಗಳನ್ನು ಸೇರ್ತೀನಿ ಸರಿ, ಇನ್ನೇನು ಭಾಗವತ್ ಧರ್ಮಗಳನ್ನು ಹೇಳ್ರಿ ಅಂತಂದರೆ, ಸರ್ವತೋ ಮನಸ್ಸೋ ಅಸಂಗಂ. ಮನಸ್ಸಿನ ಎಲ್ಲ ವಿಷಯಗಳ ಜೊತೆಗೆ ಅಸಂಗಂ, ಸ್ನೇಹವನ್ನು ಮಾಡೋದು ಬಿಟ್ಬಿಡು. ಅಂದರೆ ಮನಸ್ಸಿನ ಎಲ್ಲ ವಿಷಯಕ್ಕೆ ಸ್ನೇಹ ಮಾಡೋದು ಬಿಡೋ ಅಂದ್ರೇನು? ನಮ್ಮ ಮನಸ್ಸಿಗೆ ಏನೇನೋ ಅನ್ನಿಸ್ತಿರ್ತದೆ. ಒಮ್ಮೆ ಆ ಊರಿಗೆ ಹೋಗೋಣ ಅಂತ ಅನ್ನಿಸ್ತದೆ, ಒಮ್ಮೆ ಈ ಊರಿಗೆ ಹೋಗೋಣ ಅಂತ ಅನ್ನಿಸ್ತದೆ. ಇವಾಗಂತೂ ಮೊಬೈಲ್ನಲ್ಲಿ ಯಾವುದೋ ಒಂದು ಇದರ ಊಟಗಳದು ತಿಂಡಿಗಳದೇ ಇದೆ ಚಾಟ್ಸು, ಅದಕ್ಕೆ ಬೇಕಾದಂಥದ್ದೇ ವೀಡಿಯೋಗಳು ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಒಬ್ಬನು ಒಂದೊಂಥರ ವೀಡಿಯೋ ಮಾಡ್ತಾನೆ, ಇಲ್ಲಿ ಹೋಗ್ರಿ ಇಲ್ಲಿ ಸೂಪರಾಗಿ ದೋಸೆ ಹಾಕ್ತಾರೆ, ಇಲ್ಲಿ ಸೂಪರಾಗಿ ಇಡ್ಲಿ ಮಾಡ್ತಾರೆ, ಇಲ್ಲಿ ಪಾನಿಪುರಿ ಚೆನ್ನಾಗಿ ಮಾಡ್ತಾರೆ, ಅಲ್ಲಿ ಇದು ಮಾಡ್ತಾರೆ ಅದು ನೋಡ್ರಿ ಇದು ನೋಡ್ರಿ ಅಂತ ವೀಡಿಯೋಗಳು ಮಾಡಿ ಅದರದ್ದು ಡಿಸ್ಕ್ರಿಪ್ಷನಲ್ಲಿ ಅದರದ್ದೆಲ್ಲ ಲೊಕೇಶನ್ ಕೊಟ್ಟಿದ್ದೀವಿ, ನಂಬರ್ ಕೊಟ್ಟಿದ್ದೀವಿ ಅಂತೆಲ್ಲ ಹೇಳ್ತಿರ್ತಾರೆ. ಅದೆಲ್ಲ ಮನಸ್ಸಿನ ಕೆಟ್ಟ ಸಂಘಗಳು. ಅಲ್ಲೆಲ್ಲ ಮೊದಲು ಏನು ಮಾಡಬೇಕು ಅಂತಂದರೆ, ಅಲ್ಲಿ ಸರ್ವತೋ ಮನಸ್ಸೋ ಅಸಂಗಂ, ಆ ಎಲ್ಲ ಮನಸ್ಸಿನ ವಿಷಯಗಳ ಜೊತೆ ವಿಷಯಗಳಲ್ಲಿ ಸುಮ್ಮನೆ ನೋಡಿದ್ರೆ ತಪ್ಪಿಲ್ಲ, ನೋಡೋದು ತಪ್ಪೇ. ಅದು ಒಂದು ವೇಳೆ ನೋಡಿದ್ರೂ ಕೂಡ ಅಲ್ಲಿ ಅದರ ಮೇಲೆ ನಾವು ಆಸೆ ಪಡಬಾರ್ದು. ಅದನ್ನು ಅಸಂಗಂ ಬಿಟ್ಬಿಡ್ಬೇಕು. ಅದನ್ನು ಮೊದಲು ಕೆಟ್ಟದನ್ನು ಬಿಡ್ತಾ ಬರೋಣ, ಆಮೇಲೆ ಮಿಕ್ಕಿದ್ದು ಸಂಸಾರ ತುಂಬ ದೂರ ಇದೆ. ಇವೆಲ್ಲವನ್ನು ಕೂಡ ಯಾವುದು ನಮಗೆ ಪರಮಾತ್ಮನಿಗೆ ನಿವೇದಿತವಾಗಿರೋದಿಲ್ಲವೋ, ಹಿತ ಅಲ್ಲವೋ, ಶುದ್ಧ ಅಲ್ಲವೋ, ಯಾವುದನ್ನು ಋಷಿಗಳು ಮುನಿಗಳು ನಮ್ಮ ಪರಂಪರೆಯಲ್ಲಿ ಯಾವುದನ್ನು ತಿನ್ನಬೇಡ ಅಂತ ರೀತಿಯ ನಿಷೇಧವನ್ನು ಮಾಡಿದ್ದಾರೋ ಅದನ್ನೆಲ್ಲವನ್ನು ಕೂಡ ಮೊದಲು ಅದನ್ನು ಬಿಡ್ತಾ ಬರೋಣ ಅಂತ. ಅದನ್ನೆಲ್ಲ ಬಿಡಲಿಕ್ಕೆ ಮೊದಲು ಪ್ರಯತ್ನ ಮಾಡೋಣ. ಆಮೇಲೆ ಇನ್ನೇನು ಹೇಳ್ತಾರೆ, ಆದೌ ಸಂಗಂ ಚ ಸಾಧುಷು, ಸಾಧುಗಳಲ್ಲಿ ಸಂಘವನ್ನು ಮಾಡು. ನೋಡಿ, ಮೇಲಿಂದ ಮೇಲೆ ಹೇಳ್ತಾರೆ ಆ ಮಾತನ್ನು. ಅದನ್ನೇ ಸಂಘವಾಗಲಿ ಸಾಧು ಸಂಘವಾಗಲಿ ಎಲ್ಲ ದಾಸರಾಯರು ತಿಳಿಸ್ತಾರೆ. ಸಾಧು ಜನಗಳ ಸಂಘವಾಗಲಿ, ಸಾಧು ಜನಗಳ ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ. ಮತ್ತು ಇನ್ನೇನು ಮಾಡಬೇಕ್ರಿ ಅಂತಂದರೆ, ದಯೆಯನ್ನು ಮಾಡಬೇಕು. ದಯೆ ನಾವೇನು ಮಾಡ್ತೀವಿ? ನಮ್ಮ ಮಕ್ಕಳ ಮೇಲೆ ಅಷ್ಟೇ ದಯೆಯನ್ನು ಮಾಡ್ತೀವಿ, ಅದರಲ್ಲಿ ಒಂದೇ ಅಲ್ಲ, ಬೇರೆ ಎಲ್ಲ ಭೂತಗಳಲ್ಲಿ ದಯೆ ಮಾಡಬೇಕು. ಯಾವುದೋ ಒಂದು ಕಡೆ ಹೋಗ್ತಿರ್ತೀವಿ, ಇನ್ನೇನೋ ಒಂದು ಹಸು ಬರ್ತದೆ ಅಥವಾ ಇನ್ನೇನೋ ಎಮ್ಮೆ ಬರ್ತದೆ, ನಾವು ಅರ್ಜೆಂಟ್ ಹೋಗ್ತಿರ್ತೀವಿ, ಅಡ್ಡ ಬಂದಿರ್ತದೆ, ಅಡ್ಡ ಬಂದದ ಅಂತ ಅದಕ್ಕೊಂದು ಹೊಡೆಯೋದು. ಇಂಥದ್ದನ್ನು ಮಾಡಬಾರ್ದು. ದಯಾಂ ಮೈತ್ರೀಂ, ಎಲ್ಲ ಭೂತಗಳಲ್ಲೂ ಕೂಡ ದಯೆಯನ್ನು ಮತ್ತು ಪ್ರೀತಿಯಿಂದ ನಾವು ಇಡ್ಲಿಕ್ಕೆ ಪ್ರಯತ್ನ ಮಾಡಬೇಕಂತೆ. ಮತ್ತು ಇನ್ನೊಂದು ಏನು ಮಾಡಬೇಕ್ರಿ ಅಂತಂದರೆ, ಶೌಚಂ ತಪಸ್ಥಿತಿಕ್ಷಾಂಚ ಮೌನಂ ಸ್ವಾಧ್ಯಾಯ ಮಾರ್ಜವಂ ಬ್ರಹ್ಮಚರ್ಯ ಮಹಿಂಸಾ ಚ ಸಮತ್ವಂ ದ್ವಂದ್ವ ಸಂಜ್ಞಯೋ. ಶೌಚ
ಶೌಚ ಅಂದರೆ ಏನ್ರಿ ಅಂತಂದರೆ ಮಣ್ಣಿನಿಂದ ನೀರಿನಿಂದ ಮಾಡ್ಕೊಳ್ಳೋದನ್ನೇ ಶೌಚ ಅಂತ ಕರೀತಾರೆ. ಕೈಕಾಲಿಗೆ ಹೋಗ್ತೀವಿ ನಾವೆಲ್ಲ, ಆ ಸಂಪ್ರದಾಯ ಇದ್ದವರು ಮನೆಯಲ್ಲಿ ಇದ್ದೇ ಇರ್ತದೆ. ಈಗಂತೂ ನಮಗೆ ಆ ಮಣ್ಣು ಸೇರಿದ್ರಿಂದ ಹ್ಯಾಂಡ್ ವಾಶ್ ಆದರೂ ಇಟ್ಕೊಂಡ್ಬಿಟ್ಟಿವಿ ನಾವು. ಕೈಕಾಲಿಗೆ ಹೋಗಿ ಬಂದಮೇಲೆ, ಶೌಚಕ್ಕೆ ಹೋಗೊಂಡ್ಮೇಲೆ ಕೈಯಿಂದ ನೀರು ತೊಳ್ಕೊಂಡ್ಮೇಲೆ ಮೃತ್ತಿಕೆಯಿಂದ ಕೈ ತೊಳ್ಕೊಬೇಕಂತ. ಮಣ್ಣಿನಿಂದ ಕೈ ತೊಳ್ಕೊಬೇಕು, ಆಮೇಲೆ ನೀರಿನಿಂದ ಕೈ ತೊಳ್ಕೊಬೇಕು, ಕೈಗೆ ಕಾಲಿಗೆಲ್ಲ ಹಚ್ಕೋಬೇಕು. ಮೃಜ್ಜಲಾಭ್ಯಾಮ್, ಮಣ್ಣು ಹಾಗೂ ನೀರುಗಳಿಂದ ಮಾಡೋದನ್ನೇ ಶೌಚ ಅಂತ ಕರೀತಾರಂತೆ. ಆ ಶೌಚವನ್ನು ಮಾಡಬೇಕು, ಅದು ಒಂದು ಭಾಗವತ ಧರ್ಮ. ಮತ್ತು ಇನ್ಯಾವುದು ರೀ ಅಂತಂದರೆ ತಿತಿಕ್ಷಾ. ತಿತಿಕ್ಷಾ ಅಂತಂದರೆ ಏನಂತಂದರೆ, ಯಾರೋ ಒಬ್ಬ ದೊಡ್ಡ ಮಹಾನುಭಾವರು ಇರ್ತಾರೆ ನೋಡಿ, ಅಪರಾಧ ಅಂತನ್ನೋದು ಪ್ರತಿಯೊಬ್ಬರೂ ಮಾಡೇ ಮಾಡ್ತಾರೆ. ಆ ನಿಟ್ಟಿನಲ್ಲೇ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮ್ಮಯ ತಾಣಿ ಸರ್ವಾಣಿ ಮೇದೇವ ಕ್ಷಮಸ್ವ ಪುರುಷೋತ್ತಮ. ಅಪರಾಧವನ್ನು ನಾವು ಮನುಷ್ಯರು ಗೊತ್ತೋ ಗೊತ್ತಿಲ್ಲದೇನೋ ಅಪರಾಧವನ್ನು ಮೇಲಿದ ಮೇಲೆ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಅದನ್ನು ಮಾಡದೇ ಇರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಷ್ಟೇ. ಗೊತ್ತಿ ಮಾಡಿಬಿಡ್ತೀವಿ. ಯಾರೋ ಉತ್ತಮರಿರ್ತಾರೆ, ದೊಡ್ಡ ಮಹಾನುಭಾವರು ಇರ್ತಾರೆ, ಅವರು ಏನೋ ಗೊತ್ತೋ ಗೊತ್ತಿಲ್ಲದೇನೋ ಏನೋ ಒಂದು ಅಪರಾಧವನ್ನು ಮಾಡಿಬಿಟ್ರೆ ಅದನ್ನೇ ಒಂದು ವಿಡಿಯೋ ಮಾಡಿ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಅದನ್ನು ಸ್ಟೇಟಸ್ ಇಟ್ಟು ಲೋಕ ಎಲ್ಲ ಪ್ರಚಾರ ಮಾಡಿ, ನೋಡು ಏನು ದೊಡ್ಡ ಮಹಾನುಭಾವರು ಅಂತಂತೀರಿ, ಅವ್ರ ಇಂಥ ಕೆಲಸ ಮಾಡ್ಯಾರ ನೋಡ್ರಿ, ಅವ್ರನ್ನ ಮಹಾನುಭಾವರು ಅಂತೀರಿ ಅಂತ ಅವ್ರನ್ನ ಬೈಯೋದು. ಉತ್ತಮರು ಮಾಡಿರತಕ್ಕಂತಹ ಅಪರಾಧವನ್ನು ನಾವೇನಾದರೂ ಕೂಡ ಹೋಗಿ ಪ್ರಶಂಸೆ ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡಿದರೆ ಅವರು ಮಾಡಿದ ಅಪರಾಧ ಅದಕ್ಕೆ 3 ಪಟ್ಟು ಅಪರಾಧ ನಮಗೆ ಬಂದುಬಿಡ್ತದೆ, ಅದಕ್ಕೆ 3 ಪಟ್ಟು ಪಾಪ ನಮಗೆ ಬರ್ತದೆ, ಅವರಿಗೆಲ್ಲ ಹೊಟ್ಟೆ ಹೋಗ್ತದಂತೆ. ಹಾಗಾಗಿ ಇಂತಹ ಉತ್ತಮರು ಮಾಡಿರತಕ್ಕಂತಹ ಅಪರಾಧವನ್ನು ನೋಡದೇ ಇರೋ ಥರ ಸುಮ್ಮನೆ ಇರ್ಬಿಡ್ಬೇಕು. ಕೆಲವೊಂದನ್ನು ನೋಡೋದೇ ತಪ್ಪು, ಕೆಲವೊಂದನ್ನು ನೋಡದೆ ಸುಮ್ಮನೆ ಇರೋದೇ ಒಳ್ಳೆಯದು. ಅಂತಹದ್ದನ್ನು ಮಾಡಿರಿ, ಅದು ಒಳ್ಳೆಯದು. ನೋಡಿರಿ, ಇದೆಲ್ಲ ಭಾಗವತ ಧರ್ಮಗಳು ಅಂತ ನಮಗೆ ಗೊತ್ತೇ ಇಲ್ಲ. ಕೆಲವರೆಲ್ಲ ಅದನ್ನು ಈಗಿನ ಲೋಕದಲ್ಲಿ ಕೆಲವರೆಲ್ಲ ಅನುಷ್ಠಾನದಲ್ಲಿ ಮಾಡ್ತಾ ಬಂದಾರ. ಇದೆಲ್ಲ ಭಾಗವತ ಧರ್ಮಗಳೇ. ಮತ್ತು ಇನ್ನೇನು ಮಾಡಬೇಕು? ಮೌನಂ, ಸುಮ್ಮನೆ ಇರಬೇಕಂತ. ಸುಮ್ಮನೆ ಇದ್ದರೆ ಹೆಂಗ್ರಿ, ಪಾರಾಯಣ ಮಾಡೋದು ಹೆಂಗೆ, ಜಪ ಮಾಡೋದು ಹೇಗೆ ಅಂತಂದರೆ, ಸುಮ್ಮನೆ ಇರೋದಂತಂದರೆ ಸುಮ್ಮನೆ ಇರೋದಲ್ಲ, ಯಾವ್ಯಾವ ಕಾಲದಲ್ಲಿ ಸುಮ್ಮನೆ ಇರಬೇಕು. ಪ್ರಭಾತೆ, ತರ್ಪಣೆ, ದಂತಧಾವನೆ, ಅಧ್ಯಯನೆ, ಸ್ನಾನೆ, ಭೋಜನ ಕಾಲೇ ಚ ಷಟ್ಸು ಮೌನಂ ಸಮಾಚರೇತ್. ಬೆಳಗ್ಗೆ ಎದ್ದ ತಕ್ಷಣ ಮಾತಾಡಿಬಿಡೋದು, ಎದ್ದ ತಕ್ಷಣ ಫೋನ್ ಮಾಡೋದು, ಎದ್ದ ತಕ್ಷಣ ಇನ್ನೊಬ್ರಿಗೇನೋ ಮಾತಾಡಿಸ್ತಾ ಇರೋದು, ಎದ್ದ ತಕ್ಷಣ ಹಾಗೆಲ್ಲ ಮಾತಾಡಬಾರ್ದು. ಎದ್ದ ತಕ್ಷಣ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಹರಯೇ ನಮಃ ಹರಯೇ ನಮಃ ಅಂತ ಶ್ರೀಹರಿ, ನಾರಾಯಣ, ಕೃಷ್ಣ, ಗೋವಿಂದ, ಅಚ್ಯುತ, ಅನಂತ ಅಂತ ರೀತಿಯ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕು. ಅದು ಬಿಟ್ಟು ಏನೇನೋ ಮಾತಾಡ್ತೀವಿ, ಅಲ್ಲದ ಸಲ್ಲದ ವಿಷಯಗಳೆಲ್ಲ ಮಾತಾಡ್ತೀವಿ. ಆ ಪ್ರಭಾತ ಎದ್ದ ತಕ್ಷಣ ನಾವು ಮಾತಾಡಬಾರ್ದು. ಮತ್ತು ಇನ್ಯಾವಾಗ ಮಾತಾಡಬಾರ್ದ್ರಿ? ತರ್ಪಣೆ, ಸಂಧ್ಯಾವಂದನೆ ಎಲ್ಲ ಆನ್ಮೀಕವನ್ನು ಮಾಡಬೇಕಾದಾಗ ಮಾತಾಡಬಾರ್ದಂತೆ. ಯಾಕೆ ಅಂತಂದರೆ ಏಕಾಂತ, ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಹಾಗೆ ಮಾಡಬೇಕು. ಈಗ ಪರೀಕ್ಷೆ ಬರೀತಿರ್ತೀವಿ, ಪರೀಕ್ಷೆ ಬರೀಬೇಕಾದಾಗ ಎಲ್ಲ ವಿಷಯ ಹರಟೆ ಹೊಡಿತಾ ಕೊಡ್ಲಿಕ್ಕಾಗತ್ತಾ? ನಿಮ್ಮ ಮನೆಗೆ ಅಡುಗೆ ಮಾಡ್ಯಾರ, ನಮ್ಮ ಮನ್ಯಾಗ ಆಲೂಗಡ್ಡೆ ಪಲ್ಯ ಮಾಡ್ಯಾರ, ನಿಮ್ಮ ಮನ್ಯಾಗ ಏನೋ ಹುಳಿ ಮಾಡ್ಯಾರ ಅಂತ ಮಾತಾಡ್ತಾ ಕೂತ್ಕೊಂಡ್ರೆ ಆಯ್ತು, ಆ ಪ್ರಶ್ನೆ ಗೋವಿಂದ ಟೈಮ್ ಆಗೋಗುತ್ತೆ, ಆ ಮಾರ್ಕ್ಸ್ ತಪ್ಪೋಗ್ತದೆ. ಹಾಗಾಗಿ ನಾವು ಎಷ್ಟು ಪಾರ್ಶಾಲಿಟಿ ಮಾಡ್ತೀವಿ ನೋಡ್ರಿ. ನಮಗೆ ಬೇಕಾದಂತಹ ವಿಷಯಗಳಲ್ಲಿ ಮೌನವನ್ನೇ ಆಚರಣೆ ಮಾಡಿಬಿಡ್ತೀವಿ, ಅದು ಲೌಕಿಕವಾದಂಥ ವಿಷಯ. ಆದರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಬರೇ ಲೌಕಿಕ ವಿಷಯದಲ್ಲಿ ನೀ ಆಚರಣೆ ಮಾಡ್ತಾ ಇದೆಯಲ್ಲ, ಅದು ಅಲ್ಲಿ ಮಾತ್ರ ಅಪ್ಲೈ ಮಾಡ್ಕೋಬೇಡಪ್ಪ. ಎದ್ದ ತಕ್ಷಣ ಮಾತಾಡೋದು ಬಿಡು. ಆನ್ಮೀಕ ಅನುಷ್ಠಾನವನ್ನು ಮಾಡಬೇಕಾದಾಗ ಚಿತ್ತದಲ್ಲಿ ಏಕಾಗ್ರ ಚಿತ್ತದಿಂದ ಪರಮಾತ್ಮನ ನೋಡ್ತಾ ಬಾ. ಆವಾಗೂ ಮಾತಾಡಬೇಡ. ಮಾತಾಡ್ರೆ ಏನಾಗುತ್ತೆ ಅಂತಂದರೆ ವಿಷಯ ಮನಸ್ಸು ಬೇರೆ ಕಡೆ ಹೊಟ್ಟೋಗುತ್ತೆ. ಮತ್ತೆ ಆ ಮನಸ್ಸನ್ನು ಪರಮಾತ್ಮನ ತನಕ ತೊಗೊಂಬರೋದು ತುಂಬ ಕಷ್ಟ ಇದೆ. ಯಾವಾಗೋ ಒಮ್ಮೆ ಕಷ್ಟಪಟ್ಟು ನಾವು ಪರಮಾತ್ಮನ ಹತ್ರ ಮನಸ್ಸು ತೊಗೊಂಡು ಹೋಗಿರ್ತೀವಿ. ಅದು ಮಾತಾಡಿದರೆ ಗೋವಿಂದ ಇನ್ನು ಮತ್ತೆ ತರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತರ್ಪಣೆ, ದಂತಧಾವನೆ, ಹಲ್ಲು ಉಜ್ಜುತ್ತಾ ಇದ್ದರೆ ಮಾತಾಡಲಿಕ್ಕಾಗಲ್ಲ. 2 ಕಾರಣ. ಮಾತಾಡಬಾರದು ಅಂತ ಶಾಸ್ತ್ರ ನಿಷೇಧ ಮಾಡಿದೆ. ಮಾತಾಡಿದ್ರೆ ನೀವು ಮಾತಾಡಿದ್ದು ಯಾರ ಹತ್ರ ಮಾತಾಡ್ತೀರೋ ಅವ್ರಿಗೆ ಸರಿಯಾಗಿ ಕೇಳಿಸೋದೇ ಇಲ್ಲ. ಯಾಕಂದರೆ ಎಲ್ಲ ಬಾಯಲ್ಲಿ ಇಟ್ಕೊಂಡ್ಬಿಟ್ರೆ ಬೇಬೆ ಅಂತ ಇರ್ತೀರಿ ಅಷ್ಟೇ ಹೊರತು ಸರಿಯಾಗಿ ಮಾತಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಮಾತಾಡಬಾರ್ದು ಅಂತ ಶಾಸ್ತ್ರ ನಿಷೇಧ ಮಾಡಿದ್ರಿಂದಲೂ ಕೂಡ ಮಾತಾಡಬಾರ್ದು.
ಮಾಡೋ ಕೆಲಸ ಸರಿಯಾಗಿ ಮಾಡಬೇಕು. ಆ ಯಾವ ಕೆಲಸವನ್ನು ಮಾಡಬೇಕಾದ್ರೆ ಅದೊಂದ್ರ ಮೇಲೇ ಸರಿಯಾದಂತಹ ಅವಗಾಹನೆಯಿಂದ ಮಾಡಬೇಕು. ಭೋಜನ ಮಾಡಬೇಕಾದ್ರೆ ಮಾತಾಡಬಾರ್ದು. ಊಟ ಮಾಡಬೇಕಾದ್ರೆ ಯಾಕೆ ಮಾತಾಡಬಾರ್ದು ಅಂತಂದರೆ ಪರಮಾತ್ಮ ಒಂದು ಎಲ್ಲ ಶಾಸ್ತ್ರೀಯವಾದಂತಹ ಕಾರಣವನ್ನೇ ಫಸ್ಟ್ ತಿಳ್ಕೊಳ್ಳೋಣ. ಏನು ಅಂತಂದರೆ ಮಾತಾಡ್ತಾ ತಿಂದರೆ ಏನಾಗ್ತಿದೆ ಅಂತಂದರೆ ಪರಮಾತ್ಮ ಭೋಜನ ಮಾಡೋದು ದೊಡ್ಡ ಪುಣ್ಯ ಕಾರ್ಯ. ವೈಶ್ವಾನರ ಯಜ್ಞ ಅಂತ ಕರೀತಾರೆ ಅದನ್ನು. ಒಂದು ಯಜ್ಞ ಅಂತ ನಾವು ಮಾಡೋದು ಯಾವುದೂ ಕೂಡ ವ್ಯರ್ಥ ಅಲ್ಲ. ಆ ನಿಟ್ಟಿನಲ್ಲೇ ಭೋಜನವನ್ನು ಯಜ್ಞ ಅಂತ ಕರೆದಿದ್ದು. ತಿನ್ನಬೇಕಾದರೆ ಆ ಅನ್ನ ಇರ್ತದೆ ಅಥವಾ ಇನ್ನೂ ಚಟ್ನಿನೋ ಅಥವಾ ಹುಳಿನೋ ಸಾರೋ ಇರ್ತದಲ್ಲ, ಅದನ್ನು ತಿಂದಾಗ ನಮಗೇನಾಗ್ತದೆ ಅಂತಂದರೆ 3 ಆಗ್ತದೆ. ಒಂದು, ಇವತ್ತು ದ್ವಾದಶಿ, ನಿನ್ನೆಲ್ಲ ಉಪವಾಸ ಮಾಡಿದವ್ರಿಗಂತೂ ಅನ್ನದ ಬೆಲೆ ನಿಜವಾಗ್ಲೂ ಗೊತ್ತಾಗಿರ್ತದೆ. ಫಸ್ಟ್ ನೀವೆಲ್ಲ ಉಪವಾಸ ಮಾಡಿರ್ತೀರಿ, ಬೆಳಗ್ಗೆ ಎದ್ದ ತಕ್ಷಣ ಒಂದು ತೂತು ತಿಂದ ತಕ್ಷಣ ಏನಾಗ್ತದೆ ನಿಮಗೆ? ಮೊದಲು ತೃಪ್ತಿ ಆಗ್ತದೆ. ಆಮೇಲೆ ಏನಾಗುತ್ತೆ ಅಂತಂದರೆ ಉದರಕ್ಕೆ ಶಾಂತಿ ಆಗ್ತದೆ, ಆಮೇಲೆ ದೇಹಕ್ಕೆ ಪುಷ್ಟಿ ಸಿಗ್ತದೆ. ಒಂದು ತಿನ್ನೋದರಿಂದಾಗಿ 3 ಲಾಭ. ಒಂದು ತೃಪ್ತಿ, ಹಸಿವೆ ಪರಿಹಾರ, ಮನಸ್ಸಮಾಧಾನ ಆಗ್ತದೆ, ದೇಹ ಶಕ್ತಿ ಸಿಗ್ತದೆ. ಈ 3 ಕೂಡ ಸಿಗ್ತದೆ ತಿನ್ನೋದರಿಂದಾಗಿ. ಅದನ್ನು ತಿನ್ನಬೇಕಾದರೆ ಆ 3 ಪ್ರಯೋಜನ ಸಿಗ್ತಾ ಇದೆಯಲ್ಲ, ಅದನ್ನು ಮಾತಾಡಿಬಿಟ್ರೆ ಆ ಆಸ್ವಾದನೆಯನ್ನು ನಾವು ಹೋಗ್ಬಿಡ್ತೀವಿ. ಇದು ಲೌಕಿಕವಾದಂಥ ಕಾರಣ. ವೈದಿಕ ಕಾರಣ ಏನು ಅಂತಂದರೆ ಏನು ಪದಾರ್ಥ ತಿಂತಿರ್ತೀವಲ್ಲ, ಆ ಪದಾರ್ಥವನ್ನು ಸ್ವಾಮಿ ತಿಂದಮೇಲೆ ನಮ್ಗೆ ಒಳ್ಳೆ ಆನಂದ ಆಗ್ತದೆ. ಆನಂದ ಆದಾಗ ಎಂತಹ ಪದಾರ್ಥವನ್ನು ಸೃಷ್ಟಿ ಮಾಡಿದ್ಯಾಕ ಪರಮಾತ್ಮ, ಎಂತಹ ಅನ್ನವನ್ನು ಸೃಷ್ಟಿ ಮಾಡಿಕೊಟ್ಟಿದೆಯಾ, ಎಂತಹ ಚಟ್ನಿಯನ್ನು ಸೃಷ್ಟಿ ಮಾಡಿಕೊಟ್ಟಿದೆಯಾ, ಎಂತಹ ಪದಾರ್ಥಗಳು ಅದರಲ್ಲಿರ್ತಕ್ಕಂತಹ ಎಲ್ಲ ಆ ರುಚಿಯನ್ನು ತಂದು ಕೊಟ್ಟಿದೆಯಾ, ಅಲ್ಲೆಲ್ಲ ನಿಂತು ಆ ತೃಪ್ತಿಯನ್ನು ಕೊಡೋ ನೀನೇ ಅಂತ ರೀತಿಯಾಗಿ ಅನುಸಂಧಾನ ಮಾಡಿದರೆ ಎಷ್ಟು ಪುಣ್ಯ ಇದೆ ಗೊತ್ತಾ? ಪರಮಾತ್ಮನ ನೈವೇದ್ಯ ಮಾಡಿರತಕ್ಕಂತಹ ಅನ್ನವನ್ನು ತಿನ್ನೋದ್ರಿಂದಾಗಿ ಎಷ್ಟೆಷ್ಟೋ ಕೋಟಿ ಅಶ್ವಮೇಧ ಯಾಗ ಮಾಡಿದಂತಹ ಪುಣ್ಯ ಎಲ್ಲವೂ ಕೂಡ ಬರ್ತಾ ಇದೆ ಅಂತ ರೀತಿಯಾಗಿ ಶಾಸ್ತ್ರದಲ್ಲಿ ತಿಳಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಊಟ ಮಾಡಬೇಕಾದಾಗ ಮಾತಾಡದೆ ಪರಮಾತ್ಮನ ಆ ಭಾಗ್ಯ, ಪರಮಾತ್ಮ ಕೊಟ್ಟಿರತಕ್ಕಂಥ ಆ ಅನ್ನವನ್ನು ಸ್ವಾಮಿ ನೀ ಕೊಟ್ಟಿದ್ದು, ನೀನೇ ನಿಂತು ನನಗೆ ಈ ತೃಪ್ತಿಯನ್ನು ಕೊಡ್ತಾ ಇದ್ದೀಯಾ, ನೀನೇ ನಿಂತು ನನಗೆ ಪುಷ್ಟಿಯನ್ನು ಕೊಡ್ತಾ ಇದ್ದೀಯಾ, ನೀನೇ ನಿಂತು ನನಗೆ ಎಲ್ಲ ವಿಧವಾಗಿರ್ತಕ್ಕಂತಹ ಆ ಶಾಂತಿಯನ್ನು ಕೊಡ್ತಾ ಇದ್ದೀಯಾ ಅಂತ ಅಂದ್ಕೊಂಡ್ರೆ ತುಂಬ ಪುಣ್ಯ ಇದೆ. ಆ ಕಾರಣಕ್ಕಾಗಿ ಭೋಜನ ಕಾಲದಲ್ಲೂ ಕೂಡ ಮಾತನಾಡಬಾರ್ದು. ಇನ್ಯಾವಾಗ ಮಾತಾಡಬಾರ್ದು ರೀ? ಸ್ನಾನ ಮಾಡಬೇಕಾದಾಗೂ ಕೂಡ ಗಂಗಾ, ಸಿಂಧು, ಸರಸ್ವತಿ ಚ ಯಮುನಾ, ಗೋದಾವರಿ, ನರ್ಮದಾ ಎಲ್ಲ ನದಿಮಾಣಿ ದೇವತೆಗಳ ಸಂಕಲ್ಪ ಮಾಡಬೇಕಾದ್ರೆ ಹೇಳ್ತಾರೆ. ಎಲ್ಲ ನದಿಗಳು, ಎಲ್ಲ ಸರೋವರಗಳು, ಎಲ್ಲ ತಟಾಕಗಳು, ಅಲ್ಲಿರ್ತಕ್ಕಂತಹ ಎಲ್ಲ ತತ್ವಾಭಿಮಾನಿ ದೇವತೆಗಳು ಅವರೆಲ್ಲರನ್ನೂ ಕೂಡ ಈ ನದಿಯಲ್ಲಿ ಆವಾಹನ ಮಾಡ್ತೀನಿ, ಅಂತಹ ಸನ್ನಿಧಾನದಲ್ಲಿ ಸ್ನಾನ ಮಾಡ್ತೀನಿ ಅಂತ ಅನುಸಂಧಾನ ಇರ್ತದೆ. ಆವಾಗ ಮಾತಾಡಿಬಿಟ್ರೆ ಅವರು ಏನು ಪುಣ್ಯವನ್ನು ಕೊಡ್ತಿರ್ತಾರೆ ಆ ಪುಣ್ಯ ಎಲ್ಲ ಹಾಳಾಗಿ ಹೋಗ್ತದಂತೆ. ಹಾಗಾಗಿ ಸ್ನಾನ ಮಾಡಬೇಕಾದಾಗೂ ಮಾತಾಡಬಾರ್ದು. ಇನ್ಯಾವಾಗ ಮಾತಾಡಬಾರ್ದು? ಅಧ್ಯಯನ ಮಾಡಬೇಕಾದ್ರೆ ಮಾತಾಡಬಾರ್ದು. ಓದಬೇಕಾದ್ರೆ ಮಾತಾಡಿದರೆ ಓದಾಗೋದೇ ಇಲ್ಲ. ಹಾಗಾಗಿ ಇಷ್ಟು ಕಾಲದಲ್ಲಿ ನಾವು ಮೌನವನ್ನು ಆಚರಣೆ ಮಾಡಬೇಕು. ಅಂತಹ ಮೌನನೂ ಕೂಡ ಒಂದು ಭಾಗವತ ಧರ್ಮ ಅಂತ ರೀತಿಯಾಗಿ ಪ್ರಬುದ್ಧ ಋಷಿಗಳು ಹೇಳ್ತಾರೆ. ಮತ್ತಿನ್ನೇನು ಮಾಡಬೇಕ್ರಿ ಅಂತಂದರೆ ಸಮತ್ವಂ ದ್ವಂದ್ವ ಸಂಜ್ಞಯೋ ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ಶೀತ ಉಷ್ಣ, ಮಾನ ಅಪಮಾನ, ಜನ್ಮ ನಾಶ, ಪ್ರಾಪ್ತಿ ಅಪ್ರಾಪ್ತಿ, ಹಿತ ಅಹಿತ ಎಲ್ಲವೂ ನಮಗೆ ಯಾವುದಾದ್ರೂ ಒಂದು ಸುಖ ಸಿಕ್ತು ಅಂತಂದರೆ ಕುಣಿದಾಡ್ಬಿಡ್ತೀವಿ. ನಮ್ಗೆ ಯಾರನ್ನ ಒಬ್ಬರು ಇಷ್ಟು ದಿವಸ ಕರೀದೇ ಇದ್ದವರು ಭಾರಿ ದೊಡ್ಡ ವ್ಯಕ್ತಿಗಳು ಇನ್ಯಾರೋ ಒಬ್ಬರು CM ಸೆರೆಮನಿ ಹೇಳ್ತಿದೆ, ಅಲ್ಲಿ ನಮಗೆ ಒಂದು ಆಹ್ವಾನ ಇದ್ಬಿಟ್ರೆ ಸಂತೋಷ ಪಟ್ಬಿಡ್ತೀವಿ. ಇನ್ಯಾರೋ ಒಬ್ಬರು ಕರಿಬೇಕು ಅಂತ ಅಂದ್ಕೊಂಡಿರ್ತೀವಿ, ಕರೆಯೋದೇ ಇಲ್ಲ. ಆವಾಗ ಮನೆಗೆ ಕೂತ್ಕೊಂಡು ನೋಡಿ ಎಷ್ಟು ನಮ್ಮನ್ನು ಕರೆಯೋದೇ ಇಲ್ಲ ಅಂತ ದುಃಖ ಪಟ್ಬಿಡ್ತೀವಿ. ಹಾಗಾಗಿ ಸುಖ ಬಂದಾಗ ಹಿಗ್ಗೋದು, ದುಃಖ ಬಂದಾಗ ಕಿಗ್ಗೋದು ಅಂತಿದೆಯಲ್ಲ, ಅಂದರೆ ಕುಗ್ಗೋಗೋದು.
ತುಂಬ ದುಃಖ ಬಂದಾಗ ಮಾನಸಿಕವಾದಂಥ ವೇದನೆ ಪಡೋದು, ಸುಖ ಬಂದ ತಕ್ಷಣ ತುಂಬ ಆನಂದ ಪಡೋದು, ಇದೆಲ್ಲ ಸುಖ ದುಃಖಗಳು, ದ್ವಂದ್ವಗಳು ಅಂತ. ಆ ದ್ವಂದ್ವಗಳಲ್ಲಿ ನಾವೇನು ಮಾಡಬಾರ್ದು ಅಂತಂದರೆ ಉತ್ಕರ್ಷವನ್ನು ಅಪಕರ್ಷವನ್ನು ಮಾಡ್ಕೊಳ್ಬಾರ್ದು. ಅಂದರೆ ಹೆಚ್ಚು ಕಮ್ಮಿಗಳನ್ನು, ಸುಖ ಸಿಕ್ಕಾಗ ಹೆಚ್ಚಾಗಿ ನಮ್ಮ ಪರಿವರ್ತನೆಯನ್ನು ಮಾಡೋದು, ದುಃಖ ಬಂದಾಗ ತುಂಬ ಕುಗ್ಗಿ ಹೋಗೋದು ಮಾಡಬಾರ್ದು. ಸಮವಾಗಿ ಇರಬೇಕು. ಏನು ಸಿಗತ್ತೋ ಅದೆಲ್ಲವೂ ಕೂಡ ಪರಮಾತ್ಮನ ದಯೆಯಿಂದ ಬಂದದ್ದು. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂತನ್ನುವಂಥ ಒಂದೇ ಒಂದು ಅನುಸಂಧಾನ ಇರಬೇಕು. ಸುಖ ದುಃಖಗಳೇ ಇರಲಿ, ಹಿತಾಹಿತಗಳೇ ಇರಲಿ, ಪ್ರಾಪ್ತಿಗಳೇ ಇರಲಿ, ಯಾವುದೇ ಇರಲಿ, ಈ ದ್ವಂದ್ವಗಳಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಆ ಪರಮಾತ್ಮ ಕೊಟ್ಟಿರತಕ್ಕಂಥ ಭಾಗ್ಯವನ್ನು ನೆನೆಸ್ಕೊಂತ ಯಾವುದೇ ವಿಧವಾದಂತಹ ಹೆಚ್ಚು ಕಮ್ಮಿ ಆಗದೆ ಸಮವಾಗಿರಬೇಕು. ಅದು ಒಂದು ಭಾಗವತ ಧರ್ಮ. ಇನ್ನೇನು ಮಾಡಬೇಕ್ರಿ ಅಂತಂದರೆ ಬ್ರಹ್ಮಚರ್ಯ ಅಂತಂದರೆ ಮದುವೆ ಮಾಡ್ಕೊಳ್ಳೋದಿರೋದೇ ಬ್ರಹ್ಮಚರ್ಯ ಅಂತಲ್ಲ. ಬ್ರಹ್ಮಣಿ ಚರತೀತಿ ಬ್ರಹ್ಮಚಾರಿ, ಪರಮಾತ್ಮನಲ್ಲಿ ಮನಸ್ಸನ್ನು ಇಡೋದು, ಅದು ಒಂದು ಭಾಗವತ ಧರ್ಮ. ಆ ಬ್ರಹ್ಮಚರ್ಯವನ್ನು ಕೂಡ ನಾವು ಸಂಪಾದನೆ ಮಾಡಿಕೊಳ್ಳಿಕ್ಕಾಗಿ ಪ್ರಯತ್ನವನ್ನು ಮಾಡಬೇಕು. ಮತ್ತಿನ್ನೇನು ಮಾಡಬೇಕ್ರಿ ಅಂತಂದರೆ ಸರ್ವತ್ರಾತ್ಮೇಶ್ವರಾನ್ವೀಕ್ಷಾಂ ಕೈವಲ್ಯ ಮನಿಕೇತನಂ ವಿವಿಕ್ತ ಚೀರ ವಸನಂ ಸಂತೋಷಂ ಏನ ಕೇನಚಿತ್. ಅನಿಕೇತಂ ಅಂತಂತಾರೆ. ಮನೆ ಇರಬಾರ್ದಂತೆ. ಮನೆ ಇಲ್ಲದಿರೋದು ಭಾಗವತ ಧರ್ಮ ಹೇಗಾಗತ್ತೆ ರೀ? ಏನೇನು ರೋಡಲ್ಲಿ ಜೀವನ ಮಾಡೋಕ್ಕಾಗತ್ತಾ? ನಾವು ರೋಡಲ್ಲಿ ದೇವ್ರ ಪೂಜೆ ಮಾಡೋಕ್ಕಾಗತ್ತಾ? ಅಂದರೆ ಮನೆ ಇರಬಾರ್ದು ಅಂತಂದರೆ ಮನೆ ಇರಬಾರ್ದು ಅಂತಲ್ಲ, ಮನೆ ಮೇಲೆ ಅಭಿಮಾನ ಇರಬಾರ್ದು ಅಂತ. ಅನಿಕೇತನಂ, ಮನೆ ಮೇಲೆ ಅಭಿಮಾನ ಇರಬಾರ್ದು. ನಾವೆಲ್ಲೋ ಒಂದು ಕಡೆ ಒಂದು ಯಾತ್ರೆಗೆ ಹೋಗಿರ್ತೀವಿ, ಏನೋ ಒಂದು ಯಾವ ದೈವ ನಮ್ಮ ಹಿಂದಿನವರ ಪೂರ್ವಜರ ಪುಣ್ಯದಿಂದಾಗಿ ಒಳ್ಳೆಯ ನಾವೇನು ಸರ್ಕಾರಿ ನೌಕರ ಮಾಡ್ತಿರ್ತೀವಿ, ರಜನೂ ಸಿಕ್ಬಿಟ್ಟಿರುತ್ತೆ, ಒಂದು ತಿಂಗಳಿರ್ತದೆ, ಮನೆಯಲ್ಲೆಲ್ಲ ಪರಿಸ್ಥಿತಿ ಅನುಕೂಲವಾಗಿರ್ತದೆ. ಸರಿ ಆಯಿತು ಅಂತ ಎಲ್ಲ ಹಣ ಖರ್ಚು ಮಾಡಿ ಅಲ್ಲಿ ಅದೊಂದು ಬದರಿ ಯಾತ್ರೆಗೋ ಅಥವಾ ಇನ್ಯಾವುದಕ್ಕೋ ಒಂದು ಹೋಗಿರ್ತೀವಿ, ಪರಮಾತ್ಮನ ದರ್ಶನಕ್ಕೆ ಹೋಗಿರ್ತೀವಿ. ಹೋದಾಗ ಆ ಪರಮಾತ್ಮನ ದರ್ಶನ ಸ್ತೋತ್ರ ಮಾಡೋದು ಬಿಟ್ಟು ಅಯ್ಯೋ ಮನೆಗೆ ಹಾಕ್ಕೊಂಬಂದ್ವಿ, ಮನ್ಯಾಗ ಕಳ್ಳರು ಬರ್ತಾರೋ ಏನೋ, ದುಡ್ಡೆಲ್ಲ ತೊಗೊಂಡು ಹೋಗ್ತಾರೋ ಏನೋ, ಏನಾಗತ್ತೋ ಏನೋ, ಯಾರನ್ನ ಮನೆ ಮುಂದೆಲ್ಲ ಹೇತಿಟ್ಟು ಹೊಟ್ಟೋಗ್ತಾರೋ ಏನೋ, ಹೋದ್ಮೇಲೆ ನಾನು ಹೆಂಗೆ ತೊಳ್ಕೊಡೋದು ಅದನ್ನು. ಆ ಯಾತ್ರೆಯಲ್ಲಿ ಮಾಡಬೇಕಾದಿಲ್ಲ ಬಿಟ್ಬಿಟ್ಟು ಯಾರೋ ಒಬ್ಬರಿಗೆ ಮನೆ ಪಕ್ಕದಾಗ ಇದ್ದವ್ರಿಗೆ ಫೋನ್ ಮಾಡೋದು, ಅಮ್ಮ ನಿಮ್ಮ ಮನೇಲಿ ಕೆಲಸದವ್ರಿಗೆ ಸ್ವಲ್ಪ ಹೇಳಿರಿ, ನಮ್ಮ ಮನೆ ಕೆಲಸದವ್ರು ಅವ್ರು ಬರ್ತಾಳೋ ಇಲ್ಲೋ ಗೊತ್ತಿಲ್ಲ, ಸ್ವಲ್ಪ ನಾವು ಬಂದ ತಕ್ಷಣ ಮನೆಯಾಗ ಪಾತ್ರೆ ತೊಳಿಲಿಕ್ಕೆ ಇರಬೇಕು, ಸ್ವಲ್ಪ ಮನೆ ಮುಂದೆ ಕಸ ಬೆಳಿಲಿಕ್ಕೆ ಹೇಳಬೇಕು. ಒಬ್ಬ ಕೆಲಸಗಾರ ಇದ್ದರೆ ಮನೆಯಾಗೆಲ್ಲ ಬೂಜು ಇರುತ್ತೆ, ಬೂಜು ನಾವು ಒಂದು ತಿಂಗಳಿರಲ್ಲ, ಬೂಜೆಲ್ಲ ಬಂದುಬಿಟ್ಟಿರುತ್ತೆ, ಬೂಜು ತೆಗಿಲಿಕ್ಕೆ ಬೇಕು. ಎಲ್ಲ ಅಲ್ಲದ ಸಲ್ಲದ ಯಾವಾಗೂ ನಾವು ಒಂದು ತಿಂಗಳಾದ್ಮೇಲೆ ಬರೋಕ್ಕೋಸ್ಕರ ಇವಾಗಿಂದ ಹಾರಾಟ ಪಡೋದು, ಇದೆಲ್ಲ ಮಾಡಬಾರ್ದು ಅಂತಂತಾರೆ. ಇದೆಲ್ಲ ಅನಿಕೇತನಂ ಅಂತಂತಾರೆ. ಬಂದಾಗ ಆಯಿತು ಬರ್ತೀವಿ, ಬಂದಾಗ ಏನೋ ಆಗಿರ್ತದೆ ಅಷ್ಟೇ, ಸ್ವಲ್ಪ ಆವತ್ತೊಂದು ದಿನನೋ ಆಯಿತು, ಇನ್ನು ಮಾರನೇ ದಿನನೋ ಸ್ವಲ್ಪ ಸರಿ ಮಾಡಿಕೊಂಡ್ರೆ ಆಗ್ತದೆ. ಅವಾಗಿಂದ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಹೋಗಿದಂತಹ ಕೆಲಸ ಏನು, ಯಾವುದಕ್ಕೆ ಹೋಗಿವಿ? ಪರಮಾತ್ಮನ ದರ್ಶನ ಮಾಡಲಿಕ್ಕೆ, ತೀರ್ಥ ಸ್ನಾನ ಮಾಡಲಿಕ್ಕೆ, ತೀರ್ಥ ವಿಧಿ ಮಾಡಲಿಕ್ಕಾಗಿ, ಪರಮಾತ್ಮನ ಕಥೆ ಕೇಳಲಿಕ್ಕೆ ಯಾವುದಕ್ಕೆ ಹೋಗಿವೋ ಅದನ್ನು ಬಿಟ್ಬಿಟ್ಟು ಬರೇ ಇಂತಹ ಲೋಕ ಸಲ್ಲಾಪಗಳಲ್ಲಿ ಏನೇ ಜೀವನವನ್ನು ಕಳೆಯುವಂತಹ ಇಂತಹ ಕೆಲಸವನ್ನು ಮಾತ್ರ ಮಾಡಬೇಡ್ರಿ ಅಂತ ಅನ್ನೋದನ್ನು ವೇದವ್ಯಾಸರು ಅನಿಕೇತನಂ ಅನ್ನುವಂಥ ಒಂದೇ ಮಾತಿನಲ್ಲಿ ಹೇಳ್ತಾರೆ. ಇನ್ನೇನು ಮಾಡಬೇಕ್ರಿ ಅಂತಂದರೆ ಆರ್ಜವಂ ಅಂತಂದರೆ ಸಜ್ಜನರು ಅಂತಿರ್ತಾರಲ್ಲ, ಸಜ್ಜನರು ಪೂಜೆ ಮಾಡ್ತಿರ್ತಾರೆ, ನಾವು ಪೂಜೆ ಮಾಡ್ತಿರ್ತೀವಿ. ಅವ್ರ ಹತ್ರ ಒಂದಿಷ್ಟು 10-12 ಸಾಲಿಗ್ರಾಮ ಇರ್ತದೆ. ಅವ್ರ ಮನೆಯಲ್ಲಿ ಒಳ್ಳೆ ದೊಡ್ಡ ಮಂಟಪ, ದೇವರು ಒಳ್ಳೆ ಮನೆಯಲ್ಲಿ ಹೂವು ಗಿವು ಎಲ್ಲ ತುಳಸಿ ಎಲ್ಲ ಇಟ್ಕೊಂಡು ವಿಶೇಷವಾಗಿ ಎಲ್ಲ ಬೇಡ, ನಮ್ಮ ಸ್ವಾಮಿಗಳು ಪೂಜೆಯನ್ನು ಮಾಡ್ತಾರೆ, ಅದ್ಭುತವಾಗಿ ಪೂಜೆಯನ್ನು ಮಾಡ್ತಾರೆ ಸ್ವಾಮಿಗಳು. ನೋಡ್ತೀವಿ ಎಷ್ಟು ಎಲ್ಲ ಯಾವ ಲೋಪನೂ ಇರೋದಿಲ್ಲ, ಯಾವ ಪದಾರ್ಥದಲ್ಲೂ ಲೋಪ ಇರೋದಿಲ್ಲ, ಎಲ್ಲವನ್ನು ಸಮರ್ಪಣೆ ಮಾಡ್ತಾರೆ. ಛತ್ರ ಅಂದರೆ ಛತ್ರ ಸಮರ್ಪಣೆ ಮಾಡ್ತಾರೆ, ಚಾಮರ ಅಂದರೆ ಚಾಮರ, ವ್ಯಜನ ಅಂದರೆ ವ್ಯಜನ, ನೃತ್ಯ ಗೀತ ವಾದ್ಯ ಎಲ್ಲ ಸಮರ್ಪಣೆ ಮಾಡ್ತಿರ್ತಾರೆ, ಎಲ್ಲವನ್ನೂ ಮಾಡ್ತಾರೆ ಪರಮಾತ್ಮನಿಗೆ. ಅದೆಲ್ಲವನ್ನು ನೋಡಿ ನಾವು ಕೂಡ ಏನು ಮಾಡಬೇಕು ಅಂದರೆ ನಮಗೆ ಅನುಗುಣವಾಗಿ ನಾವು ಮಾಡೋದು ಕಲಿಬೇಕು. ಅದು ಬಿಟ್ಟು ಅವ್ರು ಮಾಡ್ತಾರಂತ ನಾವೆಲ್ಲ ಮಾಡಲಿಕ್ಕಾಗತ್ತಾ? ಅಷ್ಟೇ ನಾವೇನು ಸಾಲಿಗ್ರಾಮ ಇಟ್ಕೊಂಡು ಸುಮ್ಮನೆ ನೀರು ಹಾಕ್ತೀವಿ ಹೋಗ್ತೀವಿ ಅಂತಂದರೆ ಆಗಲ್ಲ. ನಿಮಗೆ ಅನುಕೂಲ ಇರಲಿಲ್ಲ ಅಂತಂದರೆ ಅಷ್ಟೇ ಮಾಡಿರಿ, ಆದರೆ ಅನುಕೂಲ ಇದ್ದು ಬಿಡೋದು ಬೇಡ ಅಂತ ಅನ್ನೋದು ಇವರ ಉದ್ದೇಶ ಅಷ್ಟೇ. ಆದಷ್ಟು ಪೂಜೆಯನ್ನು ಮಾಡಬೇಕಾದಾಗ ನಾವು ಯಾವುದನ್ನೂ ಸರಿಯಾಗಿ ಮಾಡೋದಿಲ್ಲ. ಪೂಜೆಯಲ್ಲಿ ಎಲ್ಲ ಲೋಪನೆ. ಗಂಧ ಅಂತಂತೀವಿ, ಗಂಧದ ಬದಲು ತುಳಸಿ ಏರಿಸ್ಬಿಡೋದು, ಧೂಪ ಅಂತ ಧೂಪದ ಬದಲು ನೀರು ಏರಿಸ್ಬಿಡೋದು, ಮಂಗಳಾರತಿ ಒಂದು ಚೆನ್ನಾಗಿ ಮಾಡ್ತೀವಿ ಅಷ್ಟೇ ನಾವೆಲ್ಲ, ಅದೊಂದೇ.
ಬೇರೆಯವರಿಗಾಯಿತು, ನಮಗೂ ಮಾಡ್ಕೋತೀವಿ, ಬೇರೆಯವ್ರಿಗೂ ಮಾಡ್ತೀವಿ, ಪರಮಾತ್ಮನಿಗೂ ಮಾಡ್ತೀವಿ. ಕೊನೆಗೆ ಮಂಗಳಾರತಿ ಮಾಡೋದ್ರಲ್ಲೇ ನಮ್ಮ ಜೀವನ. ಹಾಗಾಗಿ ಅಂಥ ಬರೇ ಅದೊಂದೇ ಉದ್ದೇಶದಿಂದ ನಾವು ಜೀವನವನ್ನು ಮಾಡಬಾರ್ದು. ಏನಿದೆಯೋ ಅದೆಲ್ಲವನ್ನು ಕೂಡ ಸರಿಯಾಗಿ ಕೇಳಿ ಆದರೂ ಅಥವಾ ಮಾಡೋದನ್ನು ನೋಡಿ ಆದರೂ ತಿಳ್ಕೊಂಡು ಮಾಡಬೇಕು ಅನ್ನೋದನ್ನು ಈ ಆರ್ಜವಂ ಅನ್ನುವಂಥ ಶಬ್ದದಿಂದ ಹೇಳ್ತಾರೆ. ಆಮೇಲೆ ಇನ್ನೇನು ಮಾಡಬೇಕ್ರಿ ಅಂತಂದರೆ ಚೀರವಸನಂ, ಕೃಷ್ಣಾಂಜನವನ್ನು ಉಟ್ಕೋಬೇಕಂತೆ. ಒಳ್ಳೆ ರೇಷ್ಮೆ ಮಡಿ, ದುಡ್ಡು ಬಂದ ತಕ್ಷಣ ಹೋಗಿ ರೇಷ್ಮೆ ಮಡಿ ಕೊಂಡ್ಕೊಂಡ್ಬಿಡೋದು, ರೇಷ್ಮೆ ಮಡಿ ಉಟ್ಕೊಂಡು ಮಠದಲ್ಲಿ ತಿರುಗ್ತಾ ಇರೋದು, ಅಲ್ಲಿ ತಿರುಗೋದು, ಇಂಥವೆಲ್ಲ ಮಾಡಬಾರ್ದು. ಇದ್ದ ಬಟ್ಟೆ ಪರಮಾತ್ಮ ಕೊಟ್ಟದ್ದು ಅದೆಲ್ಲ ಈಗ ಮಾಡೋಕ್ಕಾಗದೇ ಹೋದರೂ ಕೂಡ ಅಂತಹ ಭಾಗವತ್ ಧರ್ಮವನ್ನು ಪರಿಪಾಲ ಮಾಡುವಂತಹ ಪ್ರಾಪ್ತಿಯನ್ನು ಪರಮಾತ್ಮ ಕೊಡಲಿ. ಚೀರವಸನಂ, ಆ ಕೃಷ್ಣಾಜನವನ್ನು ಧರಣ ಮಾಡುವಂತಹ ಒಂದು ಭಾಗ್ಯವನ್ನು ಕೊಡಿ. ಯಾಕಂತಂದರೆ ಅದೆಲ್ಲವೂ ಇದ್ರೇ ಕರ್ಮ ಅಂತನೋ ಸಿದ್ಧಿ ಆಗತ್ತೆ ಅಂತ ರೀತಿಯಾಗಿ ಹೇಳ್ತಾರೆ. ಇದೆಲ್ಲ ಹೇಳೋ ಉದ್ದೇಶ ಇದೆಲ್ಲವನ್ನು ಯಾಕೆ ಮಾಡಬೇಕು ಅಂತಂದರೆ ನಾವು ಮಾಡುವಂತಹ ನಾವೆಲ್ಲ ಸಾಧನ ಮಾಡಿಕೊಂಡೇ ತಾನೇ ಪರಮಾತ್ಮನ ಹತ್ತಿರ ಹೋಗಬೇಕು, ಪರಮಾತ್ಮನ ಪಾದವನ್ನು ಸೇರಬೇಕು. ಹಾಗಾದರೆ ಅದೆಲ್ಲವೂ ಆ ಸಾಧನಗಳೆಲ್ಲವೂ ಕೂಡ ಸಂಪನ್ನವಾಗಬೇಕಾದರೆ ನಾವೇನು ಮಾಡಬೇಕು? ಅದಕ್ಕೆ ಬೇಕಾದಂಥ ಎಲ್ಲವನ್ನೂ ಕೂಡ ಸರಿಯಾಗಿ ಇಟ್ಕೋಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಏನಾಗ್ತದೆ, ತುಂಬ ನಷ್ಟ. ಉದಾಹರಣೆಗೆ ಮನೆ ಕಟ್ಟಬೇಕಾದ್ರೆ ಆ ಪಿಲ್ಲರ್ಸು, ಆ ಕಾಂಕ್ರೀಟ್ ಎಲ್ಲವೂ ಕೂಡ ಎಷ್ಟು ಪರಿಮಾಣದಲ್ಲಿ ಉಸುಗಿದ್ರೆ, ಎಷ್ಟು ಪರಿಮಾಣದಲ್ಲಿ ಸಿಮೆಂಟ್ ಇದ್ದರೆ, ಎಷ್ಟು ಪರಿಮಾಣದಲ್ಲಿ ಕಾಂಕ್ರೀಟ್ ಇದ್ದರೆ, ನೀರು ಎಲ್ಲವೂ ಎಷ್ಟೆಷ್ಟು ಪರಿಮಾಣದಲ್ಲಿದ್ದರೆ ಮಾತ್ರನೇ ಆ ಸ್ಲ್ಯಾಬ್ ನಿಂದಿರ್ತದೋ ಅಷ್ಟು ಪರಿಮಾಣ ಹಾಕ್ತೀವಿ. ಹಾಗಾದರೆ ಸಾಧನ ಅನುಷ್ಠಾನ ಮಾಡಬೇಕಾದವು ಕೂಡ ಅಷ್ಟೇ ನಾವು ದೃಷ್ಟಿ ಕೊಟ್ಟು ಅಷ್ಟೇ ಇದರಿಂದ ಆಸಕ್ತಿಯಿಂದ ನಾವೇನು ಮಾಡಬೇಕು ಅಂತಂದರೆ ಆ ಎಲ್ಲ ಇದನ್ನು ಮಾಡಬೇಕು ಅಂತ ರೀತಿಯಾಗಿ ಹೇಳ್ತಾರೆ. ಮತ್ತು ಇನ್ನೇನು ಮಾಡಬೇಕ್ರಿ ಅಂತಂದರೆ ಶ್ರದ್ಧಾಂ ಭಾಗವತೆ ಶಾಸ್ತ್ರೇ, ಭಾಗವತ ಶಾಸ್ತ್ರದಲ್ಲಿ ಶ್ರದ್ಧೆ ಇರಬೇಕು. ಶ್ರದ್ಧೆ ದೇವರಲ್ಲಿ ಶ್ರದ್ಧೆ ಇರ್ಬೋದು ರೀ, ಶಾಸ್ತ್ರದಲ್ಲಿ ಶ್ರದ್ಧೆ ಏನಿದೆ ಅಂತಂದರೆ ಶ್ರದ್ಧೆ ಅಂತಂದರೆ ಆಸಕ್ತಿ ಅಂತನೂ ಅರ್ಥ ಅಲ್ಲ. ಶ್ರದ್ಧೆ